ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಈ 5 ದಿನಗಳ ಉಪನ್ಯಾಸ ಮಾಲಿಕೆಯನ್ನು ಪ್ರಾಯೋಜನ ಮಾಡಿರ್ತಕ್ಕಂತಹ ಪುದುವಟ್ಟು ಇಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಮಹನೀಯರಿಗೂ ಕೂಡ ವಿನಮ್ರವಾಗಿರ್ತಕ್ಕಂಥ ಕೃತಜ್ಞತೆಗಳು. ನನ್ನ ಸಹಾಧ್ಯಾಯಿ ಪಾಠಶಾಲೆಯಲ್ಲಿ ಆಗಿದ್ದಂತಹ ಡಾಕ್ಟರ್ ML ನರಸಿಂಹಮೂರ್ತಿಯವರು ಅನಾನುಕೂಲದಿಂದ ಬಾರದೇ ಇರತಕ್ಕಂತಹ ಕಾರಣದಿಂದ ನನ್ನ ಸನ್ಮಿತ್ರರು ಕರ್ಮಯೋಗಿಗಳು ಆಗಿರ್ತಕ್ಕಂತಹ ಶ್ರೀ BS ರಾಮು ಅವರು ದೂರವಾಣಿಯ ಮುಖಾಂತರ ನನಗೆ ಈ ಮಾತನ್ನು ತಿಳಿಸಿದರು. ಆಗ ಯೋಗ ವಾಸಿಷ್ಠದ ಉಪನ್ಯಾಸ ಸರಣಿಯನ್ನೇ ನೀವು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಅವರು ಕೇಳಿದ್ದಕ್ಕೆ ಆಗಬಹುದು ಅಂತ ಒಪ್ಪಿಕೊಂಡು ಯಥಾಮತಿ ಯಥಾಶಕ್ತಿ ಈ 5 ದಿವಸಗಳ ಕಾಲ ಯೋಗ ವಾಸಿಷ್ಠ ಮಾಲಿಕೆಯ ಪ್ರಥಮ ಸರಣಿಯಲ್ಲಿ ಪ್ರಥಮ ಉಪನ್ಯಾಸವನ್ನು ಇಂದು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ತಮ್ಮ ಕೃಪೆಯನ್ನು ಬೇಡ್ತಾ ಇದ್ದೀನಿ. ಯೋಗ ವಾಸಿಷ್ಠ ಎಂಬತಕ್ಕಂಥ ಗ್ರಂಥ 32,000 ಶ್ಲೋಕಗಳಿಂದ ಕೂಡಿಕೊಂಡಿರತಕ್ಕಂಥದ್ದು. ರಾಮಾಯಣಕ್ಕಿಂತಲೂ ಕೂಡ ಗಾತ್ರದಲ್ಲಿ ದೊಡ್ಡ ಗ್ರಂಥ. ರಾಮಾಯಣ 24,000 ಶ್ಲೋಕಗಳಾದರೆ ಇದು 32,000 ಶ್ಲೋಕಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. 6 ಅಧ್ಯಾಯಗಳಲ್ಲಿ ಇದು ವಿಭಜಿತವಾಗಿದೆ. ಈ ಒಂದು ಗ್ರಂಥಕ್ಕೆ ಅನೇಕ ಹೆಸರುಗಳಿಂದ ಕರೀತಕ್ಕಂತಹ ರೂಢಿ ಇದೆ. ಆರ್ಷ ರಾಮಾಯಣ ಎಂಬುದಾಗಿಯೂ ಕೂಡ ಇದನ್ನು ಸಂಬೋಧನೆ ಮಾಡೋದುಂಟು. ನಮ್ಮದು ಆರ್ಷೇಯ ಪರಂಪರ ಅಂದ್ರೇನು, ಋಷಿಗಳಿಂದ ಬಂದಿದ್ದು ಅಂತ. ಆ ದೃಷ್ಟಿಯಿಂದ ಆರ್ಷೇಯ ರಾಮಾಯಣ, ಜ್ಞಾನವಾಸಿಷ್ಠ ಎಂಬುದಾಗಿಯೂ ಕೂಡ ಇನ್ನೊಂದು ಹೆಸರು. ಏಕೆಂದರೆ ನಮ್ಮ ಆಧ್ಯಾತ್ಮಿಕ ಪಥದಲ್ಲಿ ತುಟ್ಟ ತುದಿಯಲ್ಲಿ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ಜ್ಞಾನ. ಆ ದೃಷ್ಟಿಯಿಂದಲೇ ಇದಕ್ಕೆ ಜ್ಞಾನವಾಸಿಷ್ಠ ಎಂಬುದಾಗಿಯೂ ಕೂಡ ಸಂಬೋಧನೆ ಮಾಡತಕ್ಕಂಥದ್ದು ರೂಢಿಯಲ್ಲಿದೆ. ಮಹಾರಾಮಾಯಣ ಎಂಬುದಾಗಿಯೂ ಕೂಡ ಇನ್ನೊಂದು ನಾಮಧೇಯ ಇದಕ್ಕೆ ಹೊಂದಾಣಿಕೆ ಆಗತ್ತೆ. ಅಧ್ಯಾತ್ಮ ರಾಮಾಯಣ ಎಂಬುದಾಗಿಯೂ ಕೂಡ ಇದನ್ನು ಕರೀತಾರೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಸ್ಪಷ್ಟವಾಗಿ ಗೀತೆಯಲ್ಲೇ ನಮಗ ಮಾತು ಕೇಳಿಬರುತ್ತೆ. ಎಲ್ಲ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯೇ ವಿದ್ಯೆ. ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಮುಕ್ತಿಯನ್ನು ಉಂಟು ಮಾಡುತ್ತೋ ಅದೇ ವಿದ್ಯೆ. ಆ ದೃಷ್ಟಿಯಿಂದನೇ ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಪರಾಯಯ ತದಕ್ಷರಮಧಿಗಮ್ಯತೆ ಅಪರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಆ ಮಾತು ಅದಕ್ಕೆ ಬಂದಿರತಕ್ಕಂಥದ್ದು. ಈ ಗ್ರಂಥಕ್ಕೆ ಅನೇಕ ಮಹನೀಯರು ಮತ್ತು ವಿದ್ವಾಂಸರು ಸಂಸ್ಕೃತದಲ್ಲಿ ವ್ಯಾಖ್ಯಾನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಆನಂದ ಬೋಧೇಂದ್ರ ಎಂಬತಕ್ಕಂಥ ಮಹನೀಯರು ತಾತ್ಪರ್ಯ ಪ್ರಕಾಶ ಎಂಬುದಾಗಿ ವ್ಯಾಖ್ಯಾನವನ್ನು ಅನುಗ್ರಹಿಸಿದ್ದಾರೆ. ಕಾಶ ದೀಪ್ತೌ ಅನ್ನೋ ಧಾತುವಿನಿಂದ ಕಾಶ್ಯಾಂತು ಕಾಶತೆ ಕಾಶಿ ಕಾಶಿ ಸರ್ವಪ್ರಕಾಶಿಕ ಎಂಬುದಾಗಿ ಕಾಶಿ ಪಂಚಕದ 1ನೇ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ತಿಳಿಸಿಕೊಡೋ ಹಾಗೆ ತಾತ್ಪರ್ಯಕ್ಕೆ ಪ್ರಕಾಶವನ್ನು ಉಂಟು ಮಾಡತಕ್ಕಂಥದ್ದು ಈ ವ್ಯಾಖ್ಯಾನ. ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ ಎಂಬುದಾಗಿ ಶಂಕರಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಅವರ ಪ್ರಥಮ ಶಿಷ್ಯರು ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳು ಆಗಿದ್ದಂತಹ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸ ಎಂಬತಕ್ಕಂಥ ವ್ಯಾಖ್ಯಾನದ 10ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಆ ಮಾತನ್ನು ಹೇಳ್ತಾರೆ. ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ
ಎಲ್ಲದಕ್ಕೂ ಯಾವುದು ಪ್ರಕಾಶವೋ ಅದು ನನ್ನ ಒಳಮುಖದಿಂದ ಪ್ರಕಾಶವನ್ನು ಪಡಿಸಲಿ. ಪ್ರಕಾಶ ಇರತಕ್ಕಂಥದ್ದು ಒಳಗಡೆ. ಅದಕ್ಕೇನೆ ನಿಜವಾಗಿರ್ತಕ್ಕಂಥದ್ದು ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅದಕ್ಕೆ ಕಠೋಪನಿಷತ್ ಹೇಳೋದು, ಇದರಿಂದ ಮಿಕ್ಕೆಲ್ಲವೂ ಪ್ರಕಾಶವಾಗ್ತಾ ಇದೆಯಾ ಹೊರತು ಇದಕ್ಕಿನ್ಯಾವ ವಸ್ತುವಿನ ಪ್ರಕಾಶವೂ ಬೇಕಾಗಿಲ್ಲ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಆಂತರಿಕವಾಗಿರ್ತಕ್ಕಂಥ ಜ್ಯೋತಿ. ಅದಕ್ಕೆ ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿರ್ದರ್ಶನಾತ್. ಬ್ರಹ್ಮಸೂತ್ರದಲ್ಲಿ ಜ್ಯೋತಿರಧಿಕರಣ ಅಂತಲೇ ಒಂದು ಅಧಿಕರಣ ಇದೆ. ಆ ದೃಷ್ಟಿಯಿಂದನೇ ತಮಸೋಮ ಜ್ಯೋತಿರ್ಗಮಯ ಅಂತ ನಾವು ಹೇಳ್ತೀವಿ ಹೊರತು ಜ್ಯೋತಿರ್ಮ ತಮಸೋಗಮಯ ಅಂತ ಯಾರೂ ಹೇಳಲ್ಲ. ಕತ್ತಲೆಯಿಂದ ಬೆಳಕನ್ನು ಕಾಣತಕ್ಕಂಥದ್ದು. ಬೆಳಕು ಅಂದ್ರೇನು? ಅದೇ ಜ್ಞಾನ. ಜ್ಞಾನ ಅಂದ್ರೇನು? ಅರಿವು. ಅರಿವು ಅಂದ್ರೇನು? ಗುರು. ಅದಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರು ಅರಿವೇ ಗುರು ಅಂತ ಅವರ ಮಾಟೋ ಇಟ್ಕೊಂಡಿರೋದು. ಸೊ ಯಾವುದು ಅರಿವೋ ಅದೇ ಗುರು. ನನ್ನನ್ನು ನಾನು ಅರಿತುಕೊಂಡ್ಬಿಟ್ರೆ ಅಷ್ಟೇ ಇರತಕ್ಕಂಥದ್ದು ವೇದಾಂತದಲ್ಲಿ. ಆದರೆ ನಮಗೆ ಮಿಕ್ಕವರು ಎಲ್ಲರ ಬಗ್ಗೆನೂ ಚೆನ್ನಾಗಿ ಅರಿವಿದೆ, ನನ್ನ ಬಗ್ಗೆನೇ ನನಗೆ ಅರಿವಿಲ್ಲ. ಅದು ಬಂದಿರತಕ್ಕಂಥ ದೊಡ್ಡ ಸಮಸ್ಯೆ. ಅವ್ರು ಯಾರು ಇವ್ರು ಯಾರು ಗಂಟುಗಟ್ಟಲೆ ಮಾತಾಡ್ತೀವಿ. ಅದಕ್ಕೆ ನಾನು ಹೇಳೋದು, ನನ್ನ ಬಯೋಡೇಟಾ ಓದಬೇಡಿಪ್ಪ ಅಂತ. ಸೊ ಆ ದೃಷ್ಟಿಯಿಂದ ಎಷ್ಟಾದರೂ ಕೂಡ ನಾನು ಅನ್ನೋದು ಪ್ರೊಜೆಕ್ಟ್ ಆಗತ್ತೆ ಹೊರತು ನಾನು ಹೋದರೆ ಹೋದೆ ಅನ್ನೋದು ಬರೋದೇ ಇಲ್ಲ ನೋಡಿ. ಆ ದೃಷ್ಟಿಯಿಂದ ಮುಖ್ಯವಾಗಿ ಇರೇಸ್ ಈಗೋ. ರಮಣರು ಅದಕ್ಕೆ ಹೇಳಿದ್ದು, ಈಗೋ ಶುಡ್ ಗೋ, ಅದರ್ವೈಸ್ ಐ ಡೋಂಟ್ ಗೋ. ಎಲ್ಲಿ ತನಕ ಆ ಈಗೋ ಹೋಗಲ್ವೋ ಅಲ್ಲಿ ತನಕ ಏನು ನಡೆಯಲ್ಲ. ಅದಕ್ಕೆ ಸೈಕಾಲಜಿಯಲ್ಲಿ ಇಡ್ಡು, ಈಗೋ, ಸೂಪರ್ ಈಗೋ ಅದೆಲ್ಲ ಕೂಡ ಅವರು ಡಿಸ್ಟಿಂಗ್ವಿಷ್ ಮಾಡೋದು. ಆನಂದ ಬೋಧೇಂದ್ರರ ತಾತ್ಪರ್ಯ ಪ್ರಕಾಶ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಆನಂದ ಬೋಧೇಂದ್ರ. ಆನಂದ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಅದಕ್ಕೆ ಆನಂದ ಮೀಮಾಂಸಾ ಅಂತ ಹೇಳೋದು ತೈತ್ರಿಯ ಉಪನಿಷತ್ತಲ್ಲಿ ನೋಡಿ. ಬೋಧೇಂದ್ರ, ಬೋಧ ಅಂದರೆ ಜ್ಞಾನ. ಬುದ್ಧನಿಗೆ ಯಾತಕ್ಕೆ ಬುದ್ಧ ಅಂತ ಹೆಸರು ಬಂತು ಅಂದರೆ ಅವನಿಗೆ ಬೋಧ ಇದ್ದಿದ್ದರಿಂದ ಅವನು ಬುದ್ಧನಾದ. ಬೋಧಿ ವೃಕ್ಷದ ಕೆಳಗೆ ಬೋಧವನ್ನು ಪಡ್ಕೊಂಡಿದ್ದರಿಂದ ಅವನು ಬುದ್ಧನಾದ. ಬುದ್ಧ ಹುಟ್ಟಿದ್ದು ಪೂರ್ಣಿಮೆ ದಿವಸ, ಅವನಿಗೆ ಜ್ಞಾನೋದಯ ಆಗಿದ್ದು ಪೂರ್ಣಿಮೆ ದಿವಸ, ಅವನು ದೇಹತ್ಯಾಗ ಮಾಡಿದ್ದು ಪೂರ್ಣಿಮೆ ದಿವಸ. ಮೂರೂ ಕೂಡ ಒಟ್ಟಿಗೆ ಕೂಡಿ ಬರೋದರಿಂದ ಬುದ್ಧ ಪೂರ್ಣಿಮಾ ಅಂತ ನಾವದನ್ನು ಆಚರಣೆ ಮಾಡೋದು. ಕೇನೋಪನಿಷತ್ತಲ್ಲಿ ಒಂದು ಮಂತ್ರ ಬರುತ್ತೆ, ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನಾ ವಿಂದತೆ ವೀರ್ಯಂ ವಿದ್ಯೆಯಾ ವಿಂದತೆ ಮೃತಂ. ಬೋಧಂ ಬೋಧಂ ಪ್ರತಿವಿದಿತಂ ಪ್ರತಿಬೋಧ ವಿದಿತಂ ಅಂತ ಶಂಕರ ಭಾಷ್ಯ ಅದರ ಮೇಲೆ. ಸೊ ಆ ದೃಷ್ಟಿಯಿಂದ ನನಗೆ ಬೋಧವಾದರೆ ಸಾಲದು, ಬೇರೆಯವರಿಗೂ ಆ ಬೋಧವನ್ನು ಉಂಟು ಮಾಡಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಜ್ಞಾನ ಇರೋದು ಹಂಚೋದಕ್ಕೆ ಹೊರತು ಕೂಡಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನೋಡಿ, ನೀವು 10 ರೂಪಾಯಿ ಹಂಚಿದ್ರೂ ಕೂಡ 100 ರೂಪಾಯಲ್ಲಿ 90 ರೂಪಾಯಿ ಅದು 100 ಆಗಲ್ಲ. ಅದೇ ಜ್ಞಾನವನ್ನು ಹಂಚಿದಷ್ಟು ಕೂಡ ಜ್ಞಾನ ಬೆಳೀತಾ ಹೋಗುತ್ತೆ. ಆ ದೃಷ್ಟಿಯಿಂದ ಇವತ್ತು ನನ್ನ ಮುಂದೆ ತಾವು ಕೂತ್ಕೊಂಡು ನನಗೆ ಉಪಕಾರ ಮಾಡಿದ್ದೀರಾ, ನಾನೇನು ನಿಮ್ಗೆ ಉಪಕಾರ ಮಾಡ್ತಾ ಇಲ್ಲ. ಯಾಕೆಂದರೆ ನೀವು ಅಲ್ಲಿ ಇಲ್ಲದೆ ಹೋಗಿದ್ರೆ ನನಗೆ ವಿಷಯಗಳೇ ಸ್ಮರಣೆಗೆ ಬರ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ಐ ಆಮ್ ಗ್ರೇಟ್ಫುಲ್ ಟು ಯು, ಯು ನೀಡ್ ನಾಟ್ ಬಿ ಗ್ರೇಟ್ಫುಲ್ ಟು ಮೀ. ಆ ದೃಷ್ಟಿಯಿಂದ ನೋಡಿ, ಆನಂದ ಬೋಧೇಂದ್ರರ ತಾತ್ಪರ್ಯ ಪ್ರಕಾಶ. ಇನ್ನು ಎರಡನೇ ವ್ಯಾಖ್ಯಾನ ಅದ್ವಯಾರಣ್ಯರ ವಾಸಿಷ್ಠ ರಾಮಾಯಣ ಚಂದ್ರಿಕಾ. ಆ ಹೆಸರಿನ ಔಚಿತ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಚಂದ್ರಿಕಾ, ಬೆಳದಿಂಗಳು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಬೆಳದಿಂಗಳ ರಾತ್ರಿನಲ್ಲಿ ಅಜ್ಜಿ ಆದವರು ತುತ್ತನ್ನು ಕಲಸಿ 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 ಮೊಮ್ಮಕ್ಕಳಿಗೆ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ತುತ್ತು ಕೈಯಲ್ಲಿ ಹಾಕೋರು. ಆ ಒಂದು ತುತ್ತನ್ನು 20 ಸಲ ಕಚ್ಕೊಂಡು ತಿಂದರೂ ಇನ್ನೂ ಉಳಿತಾ ಇತ್ತು. ಆ ತರಹ ತುತ್ತನ್ನು ಹಾಕ್ತಕ್ಕಂಥ ಪದ್ಧತಿ ಇತ್ತು. ಈಗ ಅದೆಲ್ಲ ಅನಾಗರಿಕತೆ ಅಂತ ತಾನೇ ನಾವು ಹೇಳೋದು. ಕೈಯಿಂದ ಮುಟ್ಟಿದ್ರೆ ಅದು ಅನಾಗರಿಕತೆ. ಅದಕ್ಕೆ ಒಬ್ಬರು ಫಾರಿನರ್ ನನ್ನ ಕೇಳಿದರು, ಯು ಆರ್ ಅನ್ಸಿವಿಲೈಸ್ಡ್, ಯು ಈಟ್ ವಿತ್ ಯುವರ್ ಹ್ಯಾಂಡ್ ಅಂತ. ನಾವು ಒಂದೇ ಪ್ರಶ್ನೆ ಕೇಳಿದೆ, ಡೋಂಟ್ ಯು ಈಟ್ ವಿತ್ ದ ಸ್ಪೂನ್? ಡೂ ಯು ನೋ ಹೌ ಮೆನಿ ಪೀಪಲ್ಸ್ ಮೌತ್ ಹ್ಯಾಸ್ ಇಟ್ ಎಂಟರ್ಡ್? ವಿಚ್ ಈಸ್ ಸಿವಿಲೈಸ್ಡ್, ವಿಚ್ ಈಸ್ ನಾಟ್ ಸಿವಿಲೈಸ್ಡ್, ಟೆಲ್ ಮೀ ಅಂತ. ನನಗೆ ನನ್ನ ಎಂಜಲ್ ಮಾತ್ರ ಆಗತ್ತೆ, ನಿನಗೆ ಎಲ್ಲರ ಎಂಜಲು ಒಳಗೆ ಹೋಗ್ತಾ ಇದೆಯೋ ಇಲ್ವೋ? ಯಾರು ಸಿವಿಲೈಸ್ಡು? ಯದ್ಭಾವಂ ತದ್ಭವತಿ, ಅಫ್ಕೋರ್ಸ್ ಅದಿದೆ ಯಾವಾಗಲೂ ಕೂಡ. ಆ ದೃಷ್ಟಿಯಿಂದ
ರಾಮಾಯಣ ಚಂದ್ರಿಕಾ, ಇನ್ನು ಮೂರನೇದು ಆನಂದ ಬೋಧೇಂದ್ರರ ತಾತ್ಪರ್ಯ ಪ್ರಕಾಶ. ಈ ಮೂರು ಕೂಡ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ವ್ಯಾಖ್ಯಾನಗಳು ಈ ಯೋಗ ವಾಸಿಷ್ಠಕ್ಕೆ ಇರತಕ್ಕಂಥದ್ದು. ವಸಿಷ್ಠರ ದರ್ಶನ, ಗುರುವಾದ ವಸಿಷ್ಠ ಶಿಷ್ಯನಾಗಿರ್ತಕ್ಕಂಥ ರಾಮನ ನಡುವೆ ಇರತಕ್ಕಂತಹ ಸಂವಾದ, ಸಮಗ್ರವಾಗಿರ್ತಕ್ಕಂಥ ಗ್ರಂಥ ಸಂವಾದ ರೂಪದಲ್ಲಿ ನಡೆಯುತ್ತೆ. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಹಾಗಿದ್ರೇ ಮನಸ್ಸಿಗೆ ಚೆನ್ನಾಗಿ ಅದು ನಾಟೋದು. ಹಾಗಿಲ್ಲದೆ ಹೋದರೆ ಕೇಳಿದಾಗ ತಿಳ್ಕೊಂಡಂಗಿರುತ್ತೆ, ಆಮೇಲೆ ಏನು ನೆನಪೇ ಉಳಿಯಲ್ಲ. ಆ ದೃಷ್ಟಿಯಿಂದನೇ ಜಿ ಪಿ ರಾಜರತ್ನಂ ಒಂದು ಮಾತು ಹೇಳೋರು, ಏನಾದರೂ ಹೇಳಿದರೆ ಮನಸ್ಸಲ್ಲಿ ಸೋಕಾಗ್ಬಿಡಬೇಕು ಅಂತ. ಅದು ಹಾಗೆ ಇಳಿಬೇಕು, ಅಲ್ಲಿ ತನಕ ಬಿಡಬೇಡ. ಮೆತ್ತಗೆ ಮಾತಾಡು, ನಿಧಾನಕ್ಕೆ ಮಾತಾಡು, ಇನ್ನೊಂದು ಉದಾಹರಣೆ ಕೊಡು, ಮತ್ತೆ ರಿಪೀಟ್ ಮಾಡು, ನಿನಗೇನು ಚಿಂತೆ ಇಲ್ಲ ಅಂತ. ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಎಚ್ ವರದೇಶಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 1977 ಇಸ್ವಿ ಆಗಸ್ಟ್ 16 2:30-3 ಗಂಟೆ ಕ್ಲಾಸಲ್ಲಿ ರೂಮ್ ನಂಬರ್ 8ರಲ್ಲಿ ಒಂದು ಮಾತು ಹೇಳಿದರು. ಎ ಗುಡ್ ಟೀಚರ್ ಈಸ್ ಒನ್ ಹೂ ನೋಸ್ ವೇರ್ ಟು ಪಾಸ್, ವೇರ್ ಟು ಸ್ಟ್ರೆಸ್ ಆ್ಯಂಡ್ ವೇರ್ ಟು ಫಾಲೋ ದ ಟಚ್ ಆ್ಯಂಡ್ ಗೋ ಮೆಥಡ್ ಅಂತ. ಆ ಥರ ಇರಬೇಕಂತೆ ಒಳ್ಳೆ ಮೇಷ್ಟ್ರಾದರೆ. ಎರಡನೇ ಸಲ ರಿಪೀಟ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ಅಂತ ಬರ್ಕೋಬೇಕಂತೆ. ಇವನು ಹೇಳಿ ಹೇಳಿ ಬರ್ಸ್ಬಾರ್ದು. ದಿಸ್ ಇಸ್ ಇಂಪಾರ್ಟೆಂಟ್, ದಟ್ ಈಸ್ ಅನ್ಇಂಪಾರ್ಟೆಂಟ್, ದಿಸ್ ಇಸ್ ಶಾರ್ಟ್ ನೋಟ್ ಕ್ವೆಶ್ಚನ್, ದಟ್ ಈಸ್ ಮೈನ್ ಕ್ವೆಶ್ಚನ್, ದಿಸ್ ಇಸ್ MCQ ಕ್ವೆಶ್ಚನ್, ದಿಸ್ ಇಸ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಹೇಳಬಾರ್ದಂತೆ. ದಟ್ಸ್ ದಿ ಮೆಥಡಾಲಜಿ ಎ ಟೀಚರ್ ಶುಡ್ ಎವಾಲ್ವ್ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಕ್ಲಾಸಲ್ಲಿ. ವಸಿಷ್ಠರ ದರ್ಶನ, ಗುರುವಾಗಿರ್ತಕ್ಕಂಥ ವಸಿಷ್ಠ ಶಿಷ್ಯನಾಗಿರ್ತಕ್ಕಂಥ ರಾಮನ ನಡುವೆ ನಡೀತಕ್ಕಂತಹ ಸಂವಾದ. ನಮ್ಮನ್ನು ನೋಡಿಪ್ಪ, 29 ಗೀತೆಗಳಿದೆ. ಎಲ್ಲ ಗೀತೆಗಳು ಸಂವಾದವೇ. ಭಗವದ್ಗೀತೆ ಇನ್ನೇನು, ಇದು ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಶ್ರೀಕೃಷ್ಣಾರ್ಜುನ ಸಂವಾದೆ, ಅದು ಬಂದೇ ಬರುತ್ತೆ ನೋಡಿ ಆ ಪದ. ಪ್ರತಿಯೊಂದು ಅಧ್ಯಾಯದ ಕೊನೆಗೂ ಬರುತ್ತೆ. ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ನಾಮ 12ೋಧ್ಯಾಯ, ಪುರುಷೋತ್ತಮ ಯೋಗೋ ನಾಮ 15ೋಧ್ಯಾಯ, ಅರ್ಜುನ ವಿಷಾದ ಯೋಗೋ ನಾಮ 1ಮೋಧ್ಯಾಯ, ಸಾಂಖ್ಯಯೋಗೋ ನಾಮ 2ೋಧ್ಯಾಯ, ಕರ್ಮಯೋಗೋ ನಾಮ 3ೋಧ್ಯಾಯ, ಕರ್ಮ ಸನ್ಯಾಸ ಯೋಗೋ ನಾಮ, ಈ ರೀತಿ ಬರ್ತಾನೆ ಇರುತ್ತೆ. ಸೊ ಆ ದೃಷ್ಟಿಯಿಂದ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲೂ ಬರ್ತಕ್ಕಂಥದ್ದೇನು ಸಂವಾದ. ಸಂವಾದ ಅಂದ್ರೇನು, ಗುರು ಮತ್ತು ಶಿಷ್ಯ ಅವರಿಬ್ಬರ ನಡುವೆ ನಡೀತಕ್ಕಂಥದ್ದು. ಅಷ್ಟಾವಕ್ರ ಗೀತೆ ಪೂರ್ತಿ ಜನಕ ಮಹಾರಾಜ, ರಾಜರ್ಷಿ ಮತ್ತು ಬ್ರಹ್ಮರ್ಷಿಗಳ ನಡುವೆ ನಡೀತಕ್ಕಂಥ ಸಂವಾದ. ಯಾವುದೇ ನೀವು ಗ್ರಂಥ ತೆಗೆದುಕೊಂಡ್ರೂ ಅಷ್ಟೇ, ವಿವೇಕ್ ಚೂಡಾಮಣಿ ಪೂರ್ತಿ ಸಂವಾದವೇ ಇರತಕ್ಕಂಥದ್ದು. ಪ್ರಾಯಶಃ ಗಣೇಶ್ ಭಟ್ ಹೋಬಳಿಯವರು ಇಲ್ಲಿ ಮಾಡಿದ್ದಾರೆ ಅಂತ ಕಾಣುತ್ತೆ ವಿವೇಕ್ ಚೂಡಾಮಣಿ. ಕೋನಾಮ ಬಂಧ ಕಥಮೇಶ ಆಗತಃ, ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಬಂಧ ಅಂದ್ರೇನು, ಮೋಕ್ಷ ಅಂದ್ರೇನು, ಅದಕ್ಕೆ ಪೂರ್ತಿ ಗ್ರಂಥ ಹೊರಟಿದೆ ನೋಡಿ. ಸೊ ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸುಪ್ರಸಿದ್ಧ ಗ್ರಂಥಗಳು ಕೂಡ ಸಂವಾದ ರೂಪದಲ್ಲೇ ನಡೀತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಭಗವತ್ಪಾದ ಶಂಕರರು ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. 64 ಪ್ರಶ್ನೆಗಳು, 64 ಉತ್ತರಗಳು, 64 ಗಂಟೆ, 64 ಉಪನ್ಯಾಸದಲ್ಲಿ ಮಾಡಬಹುದಾದಂತಹ ಒಂದು ಕೃತಿ. ಒಂದು ಪ್ರಶ್ನೆ ಒಂದು ಉತ್ತರ, ಅರ್ಧ ಗಂಟೆ ಪ್ರಶ್ನೆ, ಅರ್ಧ ಗಂಟೆ ಉತ್ತರ, ಆ ರೀತಿ ಹೇಳ್ತಾ ಹೋದರೆ ಒಂದೊಂದು ದಿನಕ್ಕೆ ಒಂದೊಂದು ಆಗತ್ತೆ ನೋಡಿ. ಎಷ್ಟು ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಗ್ರಂಥ. ಆ ರೀತಿಯಾಗಿ ಆ ಪ್ರಶ್ನೆ ಮತ್ತು ಉತ್ತರದಲ್ಲೇ ನಮಗೆ ಮನಸ್ಸಿಗೆ ಚೆನ್ನಾಗಿ ವಿಷಯ ಅನ್ನೋದು ನಾಟೋದು. ಪರಿಪ್ರಶ್ನೆಯನ ಸೇವಯ, ಭಗವದ್ಗೀತೆಯಲ್ಲೇ ಆ ಮಾತಿದೆ. ಪ್ರಶ್ನೆ ಕೇಳಪ್ಪ. ಪ್ರಶ್ನೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, 6 ಜನ ಶಿಷ್ಯರು 6 ಪ್ರಶ್ನೆಗಳನ್ನು ಕೇಳಿದಾಗ ಗುರು ಎಷ್ಟು ವಿನೀತನಾಗಿ ಹೇಳ್ತಾನೆ ಅಂದರೆ, ಯೋಚನೆ ಮಾಡಿಪ್ಪ, ನಿಮಗೆ ಗೊತ್ತಾದರೆ ನೀವು ನನ್ನ ಹತ್ರ ಬರೋದೇ ಇಲ್ಲ, ನನಗೆ ಗೊತ್ತಾದರೆ ನಾನು ಹೇಳ್ತೀನಿ, ನನಗೂ ಗೊತ್ತಾಗದೆ ಹೋದರೆ ನನ್ನ ಗುರುಗಳಿದಾರಪ್ಪ, ನಾನು ನಿಮ್ಮ ಜೊತೆ ಸೇರ್ಕೋತೀನಿ, ಅವ್ರ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಆ ವಿನಯ ಇರಬೇಕೇ ಹೊರತು ಮನುಷ್ಯನಿಗೆ ಬೆಳೀತಾ ಬೆಳೀತಾ ಅಹಂಕಾರ ಬರಬಾರ್ದು. ಮನುಷ್ಯನಿಗೆ ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನ ಧರ್ಮಂ ತತಃ ಸುಖಂ. ಅದೇ ಮೆಥಡಾಲಜಿನೇ ಮುಖ್ಯವಾಗಿರಬೇಕಾಗಿರೋದು. ಇದು ಸಂವಾದ ರೂಪದಲ್ಲಿ ಇರತಕ್ಕಂಥದ್ದು. ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ, ಅವಧೂತ ಶಿರೋಮಣಿಗಳಾಗಿದ್ದಂತಹ, ಸದಾ ಅಂತರ್ಮುಖಿಗಳಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳದು ಕೃಷ್ಣಸ್ವಾಮಿ ಅಯ್ಯರ್ ಅನ್ನವರು ಡೈಲಾಗ್ಸ್ ವಿತ್ ದ ಗುರು ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದನ್ನು ಗುರುವಿನೊಂದಿಗೆ ಸಂವಾದ ಅಂತ ಒಂದು 9 ವರ್ಷದ ಕೆಳಗೆ ಕನ್ನಡಕ್ಕೆ ಅನುವಾದ ಮಾಡೋ ಒಂದು ಸುಯೋಗ ನನಗೆ ಬಂದಿತ್ತು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ,
ಪ್ರತಿಯೊಂದು ವಿಷಯವನ್ನು ಕೂಡ ಸಂವಾದದಿಂದ ಹೊರಡೋಷ್ಟು ಯಶಸ್ವಿಯಾಗಿ ಬೇರೆ ರೀತಿಯಾಗಿ ಬರೋದಕ್ಕೆ ಅದು ಸಾಧ್ಯ ಇಲ್ಲ. ಪರಮಾತ್ಮ ಮಾನವನಾಗಿ ಅವತಾರ, ಮಾನವ ವಸಿಷ್ಠನ ಗುರುರೂಪಿ ಉತ್ಕರ್ಷ. ಇದು ಮುಖ್ಯವಾಗಿ ಯೋಗ ವಾಸಿಷ್ಠದಲ್ಲಿ ಬರತಕ್ಕಂತಹ ವಿಷಯ. ನೋಡಿ, ಪರಮಾತ್ಮನೇ ಮಾನವನಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಶ್ರೀರಾಮಚಂದ್ರ ಶಿಷ್ಯನಾಗಿದ್ದರೂ ಕೂಡ, ಶ್ರೀರಾಮಚಂದ್ರ ಸಾಕ್ಷಾತ್ ಅವತಾರವಾಗಿದ್ದರೂ ಕೂಡ ಅವನು ಮನುಷ್ಯ ರೂಪದಲ್ಲಿ ಧರೆಗಿಳಿತಾನೆ ಇಲ್ಲಿ. ಆ ದೃಷ್ಟಿಯಿಂದ ಶಿಷ್ಯ ಯಾರು ಅಂದರೆ ರಾಮಚಂದ್ರ, ಗುರು ಯಾರು ಅಂದರೆ ವಸಿಷ್ಠ. ಸೊ ರಾಮ ಕೇಳೋ ಪ್ರಶ್ನೆಗಳು, ಅವನ ಮನಸ್ಸಿನಲ್ಲಿರ್ತಕ್ಕಂತಹ ದುಃಖದ ನಿವಾರಣೆ, ಮಾನಸಿಕ ಗೊಂದಲಗಳು, ಅದಕ್ಕೆ ಪರಿಹಾರವನ್ನು ಕೇಳ್ತಾ ಹೋಗ್ತಾನೆ, ವಸಿಷ್ಠರು ಉತ್ತರ ಕೊಡ್ತಾ ಹೋಗ್ತಾರೆ. ಹಾಗೆ ಸಮಗ್ರವಾಗಿರ್ತಕ್ಕಂಥ ಗ್ರಂಥ ಬೆಳೆದಿರ್ತಕ್ಕಂಥದ್ದು. ನೋಡಿ, ಅದಕ್ಕೇನೆ ಅವತಾರ ಅಂತ ಹೇಳ್ತಕ್ಕಂಥದ್ದು. ಅವತರಣ ಅಂದ್ರೆ ಇಳಿಯೋದು. ನಮಗೆ ಆರೋಹಣ, ಭಗವಂತನಿಗೆ ಅವರೋಹಣ. ಅದಕ್ಕೆ ಜೆ ಕೃಷ್ಣಮೂರ್ತಿಯವರು ಒಂದು ಕಡೆ ಬರೀತಾರೆ, ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ಡಿಸೆಂಡ್ಸ್ ಡೌನ್ 7 ಸ್ಟೆಪ್ಸ್ ಅಂತ. ಒಂದು ಹೆಜ್ಜೆ ನೀನು ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಭಗವಂತ 7 ಹೆಜ್ಜೆ ದಡದಡ ನಿನ್ನ ಹತ್ರ ಇಳ್ಕೊಂಬಂದು ನಿನ್ನ ಮೇಲೆ ಕೆತ್ತಾನೆ ಅಂತ. 10 ಪ್ರಯತ್ನವೇ ಮಾಡದೆ ಹೋದರೆ ಯಾರು ತಪ್ಪು? ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷ. ಪ್ರಯತ್ನ ಮಾಡಿ ಸಿಗದೆ ಹೋದರೆ ಆವಾಗ ನನ್ನ ತಪ್ಪಲ್ಲ. ಪ್ರಯತ್ನವೇ ಮಾಡದೆ ಕೈ ಕೊಟ್ಕೊಂಡು ಕೂತ್ಕೊಂಡು ನನ್ನ ಕೈಲಿ ಆಗಲಿಲ್ಲ ಅಂದರೆ ಹೇಗೆ ಸಾಧ್ಯ? ಮಾನವ ವಸಿಷ್ಠನ ಗುರುರೂಪಿ ಉತ್ಕರ್ಷ, ಇದು ವಿನಾಶ ಅವಿನಾಶಗಳ ಸಂಗಮ, ಸಮಯ ಸಮಯಾತೀತೆಯ ಸಂಗಮ. ನೋಡಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಕ್ಕೆ, ಸಮಯಕ್ಕೂ ಸಮಯಾತೀತ ಸ್ಥಿತಿಗೂ ನಡೀತಕ್ಕಂತಹ ಒಂದು ಸಂಗಮ. ನಾವು ತುರಿಯ ಸ್ಥಿತಿಗೆ ಹೊರಟೋದ್ರೆ ಅಲ್ಲಿ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸ ವಿಜ್ಞೇಯ. ಶಾಂತ ಸ್ಥಿತಿ ಅದು ತುರಿಯ ಸ್ಥಿತಿ. ಮಿಕ್ಕೆಲ್ಲವೂ ಕೂಡ ಅವಸ್ಥೆಗಳು. ಯಾಕೆಂದರೆ ಜಾಗೃತಿಯಿಂದ ಸ್ವಪ್ನಕ್ಕೆ ಹೋಗುತ್ತೆ, ಸ್ವಪ್ನದಿಂದ ಸುಷುಪ್ತಿ, ಸುಷುಪ್ತಿಯಿಂದ ಮತ್ತೆ ಜಾಗೃತಿಗೆ ವಾಪಸ್ ಬರ್ತೀವಿ. ನೋಡಿ, ನಮಗೆ ತುರಿಯದ ಅನುಭವವೇ ಆಗಿಲ್ಲ, ನಮಗೆ ಆ ಮಟ್ಟಕ್ಕೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿತ್ಯ ಶಾಂತ ಸ್ಥಿತಿ. ಅದು ಅದಕ್ಕೆ ಸ್ಥಿತಿಗೂ ಅವಸ್ಥೆಗೂ ನಾವು ವ್ಯತ್ಯಾಸವನ್ನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ನಿತ್ಯ ಶಾಂತವಾಗಿರ್ತಾನೆ ಆ ಸ್ಥಿತಿಲಿರ್ತಕ್ಕಂಥವನು. ಮನುಷ್ಯನಿಗೆ ಬೇಕಾಗಿರೋದೇ ಆಗ್ತಾನೆ. ಏನಿದ್ದೇನು ಪ್ರಯೋಜನ? ಮನಃಶಾಂತಿ ಇಲ್ಲದೆ ಹೋದರೆ ಏನೆಲ್ಲ ಇದ್ದು ಏನು ಪ್ರಯೋಜನ? ಎಷ್ಟೋ ಜನ ಹೇಳ್ತಾರೆ, ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನ್ರಿ, ಹಣ ಇದೆ, ಮನೆ ಇದೆ, ಆಳು ಕಾಳಿದ್ದಾರೆ, ಕಾರಿದೆ, ಇಷ್ಟಾದರೂ ಮನಃಶಾಂತಿ ಇಲ್ಲ. ಮನಃಶಾಂತಿ ಇಲ್ಲದೆ ಹೋದರೆ ಏನು ಪ್ರಯೋಜನ? ಅಶಾಂತಸ್ಯ ಕುತಃ ಸುಖಂ, ಭಗವದ್ಗೀತೆ. ಶಾಂತಮು ಲೇಕ ಸೌಖ್ಯಮು ಲೇದು. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಆ ಶಾಂತಿ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕ. ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾವಿಲಾಸ ಗ್ರಂಥದ 21ನೇ ಶ್ಲೋಕ. ಯಾರು ಅಹಂಕಾರವನ್ನು ಗೆದ್ದಿಲ್ವೋ ಅವರಿಗೆ ಶಾಂತಿ ಬರಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಅಹಂ ಹೋಗಲ್ವೋ ಅಲ್ಲಿವರೆಗೂ ದಾಸೋಹಂ ಬರಲ್ಲ. ದಾಸೋಹಮಿಂದ ಮೇಲಕ್ಕೆ ಹತ್ತಕ್ಕೆ ಆಗದೆ ಹೋದರೆ ಸೋಹಂ ಭಾವಕ್ಕೆ ಮುಟ್ಟಕ್ಕಾಗಲ್ಲ. ಆ ದೃಷ್ಟಿಯಿಂದ ಮೊದಲು ಅಹಂ ಅನ್ನೋದನ್ನು ಬಿಡಬೇಕು. ತ್ಯಕ್ತವ್ಯೋ ಮಮಕಾರ ನೋ ಚೇತ್ ಸರ್ವತ್ರ ಕರಣೀಯ ಮಮಕಾರ. ಮಮಕಾರ ಬಿಟ್ಬಿಡು. ಬಿಡಕ್ಕಾಗ್ಲಿಲ್ವೋ ಎಲ್ಲರಲ್ಲೂ ಮಮಕಾರ ಇಟ್ಕೊಂಡ್ಬಿಡು. వాళ్ళు మనవాళ్లే వీళ్ళు మనవాళ్లే, మనవాడు కాదు వాడిని చూడండి, నాకు నేనే కొట్టుకుంటానేం ఎప్పుడైనా, ನನಗೆ ನಾನೇ ಹೊಡ್ಕೋತೀನೇನು, ಅವರು ನಮ್ಮವರೇ ಇವರು ನಮ್ಮವರೇ. ಪಂಡಿತಾ ಸಮದರ್ಶಿನಃ, ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ವೈಷಮ್ಯ ನೈರ್ಗೃಣ್ಯೇನ ಸಾಪೇಕ್ಷತ್ವಾದಿತರತ್. ವ್ಯಾಸ ವಿರಚಿತ ಬ್ರಹ್ಮಸೂತ್ರ. ಒಬ್ಬರನ್ನ ಕಂಡ್ರೆ ಅತಿಯಾದ ಪ್ರೀತಿಯೂ ಇಲ್ಲ, ಒಬ್ಬರನ್ನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ, ಎಲ್ಲರನ್ನ ಒಂದೇ ತರಹ ಕಾಣ್ತಕ್ಕಂಥ ಭಾವ. ನೋಡಿ, ಅದು ಬಹಳ ಕಷ್ಟ ಅನುಭವದಲ್ಲಿ ಅದನ್ನು ತರೋದು. ಬಾಯಲ್ಲಿ ಹೇಳ್ಬೋದು, ನಾವು ವೇದಾಂತವನ್ನು ಹೇಳೋದಕ್ಕೆ ಬಾಯಲ್ಲಿ ಚೆನ್ನಾಗಿರುತ್ತೆ, ಆದರೆ ಅನುಷ್ಠಾನಕ್ಕೆ ಬಂದಾಗ ಭಾಳ ಕಷ್ಟ ಆಗುತ್ತೆ ಅದನ್ನು ನಿತ್ಯ ಜೀವನದಲ್ಲಿ ಅನುಷ್ಠಾನಗೊಳಿಸೋದು. ಅದಕ್ಕೆ ಹೇಳೋದು ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ. ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರು ಪಂಡಿತರೇ. ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಆಚರಣೆಗೆ ತರೋವಾಗ ಋಷಿಮುನಿಗಳಿಗೂ ಕಷ್ಟ ಆಗತ್ತೆ ಅಂತ. ವಿಶ್ವಾಮಿತ್ರ, ಪರಾಶರ ಮುಂತಾದಂಥ ಮಹರ್ಷಿಗಳು ಇಂದ್ರಿಯ ನಿಗ್ರಹ ಮಾಡಕ್ಕೆ ಆಗದೆ ಹೋದ್ಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ. ಅದಕ್ಕೆ
ವೈರಾಗ್ಯ ಶತಕದಲ್ಲಿ ಒಂದು ಮಾತು ಬರುತ್ತೆ, ವಿಶ್ವಾಮಿತ್ರ ಪರಾಶರ ಪ್ರಭೃತೆ ವತಂಬುಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾ ಶಾಲ್ಯನ್ಯಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಪ್ಲವೇತ್ ಸಾಗರೆ. ಅಷ್ಟು ಕಷ್ಟ ಅದನ್ನು ಅಂತ. ಅದಕ್ಕೆ ಭರ್ತೃಹರಿ ಅದನ್ನೆಲ್ಲ ತೋರಿಸ್ಕೊಡ್ತಾನೆ. ಯಾರಿಗಾದ್ರೂ ಸಮಯ ಇದ್ದರೆ ನಾಳೆ ಬೆಳಗ್ಗೆಯಿಂದ ಇನ್ನು 6 ದಿವಸದ ಕಾಲ ಚಂದನ ಟಿ ವಿನಲ್ಲಿ ಬೆಳಗ್ಗೆ 6:30 6:45 ತನಕ ಮಾರ್ಗದರ್ಶನ ಕಾರ್ಯಕ್ರಮ ನೀವು ನೋಡಿದರೆ ಹೆಚ್ಚಿನ ಮಾಹಿತಿ ನಿಮಗೆ ಅಲ್ಲಿ ಸಿಗತ್ತೆ. ಈ ರೀತಿಯಾಗಿ ವಿನಾಶ ಮತ್ತು ಅವಿನಾಶ ಆ ಎರಡರ ಮಧ್ಯೆ ಇರತಕ್ಕಂತಹ ಒಂದು ತಾಕಲಾಟ. ಯಾವುದು ವಿನಾಶ, ಯಾವುದು ಅವಿನಾಶ? ವಿನಾಶವಾಗೋದು ದೇಹವೇ ಹೊರತು ಆತ್ಮವಲ್ಲ. ಆತ್ಮ ಯಾವತ್ತೂ ಕೂಡ ನಿತ್ಯ. ಆ ದೃಷ್ಟಿಯಿಂದನೇ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಆ ಮಾತುಗಳೆಲ್ಲ ಹೊರಟಿರ್ತಕ್ಕಂಥದ್ದು. ಸೊ ಯಾವುದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವುದು ಬೆಳೆಯುತ್ತೋ ಅದು ದೊಡ್ಡದಾಗತ್ತೆ, ಯಾವುದು ದೊಡ್ಡದಾಗತ್ತೋ ಅದು ಕುಗ್ಗತ್ತೆ, ಯಾವುದು ಕುಗ್ಗತ್ತೋ ಅದು ಬೀಳುತ್ತೆ, ಯಾವುದು ಬೀಳುತ್ತೋ ಅದು ಸಾಯತ್ತೆ. ಆತ್ಮನಿಗೆ ಇದು ಯಾವುದೂ ಇಲ್ವಲ್ಲ. ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇ ಶರೀರೆ ಹಂತ ಚೈನ್ಮನ್ಯತೆ ಹಂತಂ ಹತಶ್ಚೈನ್ಮನ್ಯತೆ ಹತಂ ಉಭೌತೌ ನ ವಿಜಾನೀತೌ ನಾಯಂ ಹಂತಿನ ಹನ್ಯತೆ. ಶ್ರುತಿಯಾಗಿರ್ತಕ್ಕಂತಹ ಕಠೋಪನಿಷತ್ತಲ್ಲಿ ಗುರುವಾಗಿರ್ತಕ್ಕಂಥ ಯಮ ಶಿಷ್ಯನಾಗಿರ್ತಕ್ಕಂಥ ನಚಿಕೇತನಿಗೆ ಯಾವ ಮಾತನ್ನು ಹೇಳಿದ್ನೋ ಅದನ್ನೇ ಸ್ಮೃತಿಯಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೆ ಏನು ಹೇಳಿದ್ನೋ ಅದನ್ನೇ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶ ಮಹಾಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತು ಅಂತ ಏನು ಹೇಳಿದ್ನೋ ಅದನ್ನೇ ಯೋಗ ವಾಸಿಷ್ಠದ ಕೊನೆ ಪ್ರಕರಣದಲ್ಲಿ ಬರತಕ್ಕಂಥ ಸಂದರ್ಭದಲ್ಲಿ ವಸಿಷ್ಠರು ರಾಮನಿಗೆ ಹೇಳ್ತಾರೆ ಅನ್ನೋದನ್ನು ನಿಮ್ಮ ಹತ್ರ ಮೊದಲನೇ ದಿನ ಮನವರಿಕೆ ಮಾಡ್ಕೋತಾ ಇದ್ದೀನಿ. ಅದು ಪ್ರಾಯಶಃ ಆ ಸ್ಥಿತಿಗೆ ನಾನು ಬರೋಷ್ಟೊತ್ತಿಗೆ ಇನ್ನು 2-3 ವರ್ಷ ಆಗ್ಬೋದು. ಇರಲಿ, ಏನಾಗುತ್ತೋ ಭಗವಂತ ಹೇಗೆ ನಡೆಸ್ತಾನೋ ನಡೆಸಲಿ. ಈಗ ವಿನಾಶ ಮತ್ತು ಅವಿನಾಶ ಈ ಎರಡರ ಮಧ್ಯೆ ಇರತಕ್ಕಂತಹ ಒಂದು ಗೊಂದಲ. ರಾಮನ ವಿಷಾದ ಅರ್ಜುನನ ವಿಷಾದಕ್ಕಿಂತ ಬೇರೆಯಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ರಾಮ ಯಾವ ಸ್ಥಿತಿಯಲ್ಲಿ ಇದ್ದಾನೋ ಅದೇ ಸ್ಥಿತಿಯಲ್ಲೇ ಅರ್ಜುನ ಇದ್ದಿದ್ದು ಭಗವದ್ಗೀತೆಯಲ್ಲಿ. ನಾನು ಆಮೇಲೆ ಅದಕ್ಕೆ ಬರ್ತೀನಿ, ಡೀಟೇಲ್ಸ್ ಹೇಗೆ ಅಂತ ವರ್ಕೌಟ್ ಮಾಡಿ. ಇದಕ್ಕೆ ಸಿದ್ಧಶಾಸ್ತ್ರ ಅಂತ ಇನ್ನೊಂದು ಹೆಸರು ಯೋಗ ವಾಸಿಷ್ಠಕ್ಕೆ. ಯಾಕೆಂದರೆ ಎಲ್ಲ ಸಿದ್ಧರ ಏಕತ್ರ ಸಮನ್ವಯ ಇಲ್ಲಿರ್ತಕ್ಕಂಥದ್ದು. ವಸಿಷ್ಠರು ಅಗಸ್ತ್ಯರು ನೋಡಿ, ಇಬ್ಬರೂ ಕೂಡ ಕುಂಭಯೋನಿಗಳು. ಸಮಗ್ರವಾಗಿ ನೀವು ಆ ರೀತಿ ಒಂದು ವಿಮರ್ಶಾತ್ಮಕವಾಗಿ ನೋಡ್ತಾ ಇದ್ದರೆ ಈ ಗ್ರಂಥವನ್ನು ಭೃಗು, ಶುಕ, ವಿಶ್ವಾಮಿತ್ರ, ಭಾರದ್ವಾಜ, ಚೂಡಾಲ, ಭುಷುಂಡ ಈ ರೀತಿಯಾಗಿ ಒಂದೊಂದಾಗಿ ಉಪಾಖ್ಯಾನಗಳು ಬರುವಾಗ ಎಲ್ಲ ಮಹನೀಯರ ಒಂದು ತತ್ವವನ್ನು ಕೂಡ ಕಥೆ ರೂಪದಲ್ಲಿ ತಿಳಿಸ್ಕೊಡೋದು ಈ ಗ್ರಂಥದ ಒಂದು ಶ್ರೇಷ್ಠತೆ. ಕಥೆ ಯಾರಿಗೆ ಬೇಕಾಗಿಲ್ಲ? ಆಬಾಲ ವೃದ್ಧರು ಎಲ್ಲರಿಗೂ ಕೂಡ ಹಿಡಿಸ್ತಕ್ಕಂಥದ್ದು ಕಥೆ. ಅದಕ್ಕೆ ಇವತ್ತಿಗೂ ಕೂಡ ಚಿಕ್ಕ ಮಕ್ಕಳಿಗೆ ನೀವು ಪಂಚತಂತ್ರ ಹಿತೋಪದೇಶದ ಕಥೆ ಹೇಳಿದ್ರೆ ಎಷ್ಟು ಅಚ್ಚುಕಟ್ಟಾಗಿ ಕೇಳ್ತಾರೆ ನೋಡಿ. ಅದರಲ್ಲೂ ಕೂಡ ಕಾಕೋಲೂಕೀಯ, ಕಾಕ ಉಲೂಕ, ಪಕ್ಷಿಗಳು ಪ್ರಾಣಿಗಳು ಅದರ ಕಥೆ ಇಟ್ಕೊಂಡು ಕೊನೆಗೆ ಒಂದು ತತ್ವ ಇರುತ್ತೆ. ಆ ಕಥೆ ಕೊನೆಗೆ ಸೊ ಆ ತತ್ವವನ್ನು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ ಅಂದರೆ ಪಶು ಪಕ್ಷಿಗಳು ಒಂದು ಮಾಧ್ಯಮ. ಆ ರೀತಿಯಾಗಿ ಕತೆ ಹೇಳೋ ಕಾಲದಲ್ಲಿ ಮಕ್ಕಳು ಕೇಳ್ತಾ ಇದ್ರು, ಆಮೇಲೆ ಏನಾಯಿತು ಅಂತ. ಈಗ ಕೇಳ್ತಾರೆ ಇಮೇಲ್ ಏನಾಯಿತು ಅಂತ. ಮೇಲ್ ಹೊಟ್ಟೋಯ್ತು. ಈಗ ಇಮೇಲ್ ಯುಗ ನಾವಿರತಕ್ಕಂಥದ್ದು. ಎಷ್ಟು ವ್ಯತ್ಯಾಸ ಆಗೋಯ್ತು ನೋಡಿ. ಈಗ ಮೇಲ್ ಅಂದರೆ ಇಮೇಲ್, ಯಾರು ಕಾರ್ಡ್ ಬರೀತಾರೆ, ಯಾರು ಕವರ್ ಬರೀತಾರೆ, ಯಾರು ಇನ್ನಲ್ ಲೆಟರ್ ಬರೀತಾರೆ. ವಸಿಷ್ಠರು ರಾಮನಿಗೆ ಸತ್ಸಂಗದ ಮುಖಾಂತರ ಸದ್ವಸ್ತುವನ್ನು ಈ ಗ್ರಂಥದಲ್ಲಿ ನಿರೂಪಿಸುತ್ತಾರೆ. ಅದು ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಯೋಗ ವಾಸಿಷ್ಠದಲ್ಲಿ ಅಂತ ಹೇಳಿದ್ರೆ ಸತ್ಸಂಗ ತುಂಬ ಮುಖ್ಯವಾಗಿರೋದು. ಕಲಿಯುಗದಲ್ಲಿ ಕಲೌ ಭಕ್ತಿ ಕಲೌ ಯುಗೆ. ಭಕ್ತಿ ಒಂದಿದ್ರೆ ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಶಂಕರಾಚಾರ್ಯ ಶಿವಾನಂದ ಲಹರಿಯಲ್ಲಿ ಹೇಳೋ ಹಾಗೆ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ ಈ ರೀತಿಯಾಗಿ ಭಕ್ತಿ ಎಂಬತಕ್ಕಂಥದ್ದು ಏನು ತಾನೇ ಮಾಡಲಾರದು. ನೀನು ಏನು ಕೊಡ್ತೀಯಾ ಅಂತಲ್ಲ ಭಗವಂತನಿಗೆ ಮುಖ್ಯ, ಹ್ಯಾಕ್ ಕೊಡ್ತಾ ಇದೆಯಾ ಅಂತ ಮುಖ್ಯ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನೋಡಿ ಎಷ್ಟು ಸುಲಭವಾಗಿ ಭಗವಂತನನ್ನು ನೀವು ನಿಮ್ಮ ಕಡೆಗೆ ಸೆಳ್ಕೋಬೋದು. ಪತ್ರ ಅಷ್ಟೇ, ಒಂದು ಎಲೆ ಇಡಿ. ಪುಷ್ಪ ಇದೆಯಾ, ಒಂದು ಹೂವಿಡಿ. ಇದೆಯಾ, ಒಂದು ಹಣ್ಣಿಡಿ. ಅದೂ ಇಲ್ವಾ, ಒಂದು ಉದ್ಧರಣೆ ನೀರು ಬಿಟ್ಬಿಡಿ, ಸಾಕು. ಭಗವಂತ ಅಲ್ಪ ತೃಪ್ತ. ನೀವು ಏನು ಕೊಡ್ತೀರಿ ಅಂತಲ್ಲ ಮುಖ್ಯ, ಕೊಡೋ ಹಿನ್ನೆಲೆಯಲ್ಲಿ ಯಾವ ಭಕ್ತಿ ಇದೆ ಅನ್ನೋದು ಮುಖ್ಯ. ಆ ದೃಷ್ಟಿಯಿಂದ ಹಿನ್ನೆಲೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ.
ಭಜಗೋವಿಂದ ಸ್ತೋತ್ರದಲ್ಲಿ ಹೇಳೋ ಹಾಗೆ ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಸತ್ಸಂಗ ಅನ್ನೋದು. ಆ ದೃಷ್ಟಿಯಿಂದ ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು ಈ ಒಂದು ಗ್ರಂಥ. ಇನ್ನು ಭಗವಾನ್ ದಾಸ್ ಅವರು ಹೇಳುವಂತೆ, ತಮಗೆ ಕೆಲವರಿಗೆ ಗೊತ್ತಿರುತ್ತೆ, ಭಗವಾನ್ ದಾಸ್ ನಮ್ಮ ದೇಶದಲ್ಲಿ ಅತ್ಯಂತ ಮೇಧಾವಿಯಾದಂತಹ ಒಬ್ಬ ವೇದಾಂತಿಗಳು. 19ನೇ ವಯಸ್ಸಿಗೆ ಅವರು ಫಿಲಾಸಫಿನಲ್ಲಿ PhD ಮುಗಿಸಿದರು. ಎಷ್ಟೋ ಜನಕ್ಕೆ 20 ವಯಸ್ಸಿಗೆ ಗ್ರ್ಯಾಜುಯೇಷನ್ ಆಗಲ್ಲ. ಹಾಗಿರುವಾಗ 19ನೇ ವಯಸ್ಸಿಗೆ PhD ಮಾಡಿದ್ರು ಅವರು ಭಗವಾನ್ ದಾಸ್. ಸೊ ಆ ರಾಷ್ಟ್ರದ ಒಂದು ಅತ್ಯುತ್ತಮ ಬರಹಗಾರರು ಮತ್ತು ವಾಕ್ಚಾತುರ್ಯ ಇದ್ದವರು ಅಂದರೆ 18ನೇ ಶತಮಾನದ ಅಂತ್ಯಭಾಗ, 19ನೇ ಶತಮಾನದ ಆದಿಭಾಗದಲ್ಲಿ ಭಗವಾನ್ ದಾಸ್ ಅವರಿದ್ದಿದ್ದು. ಅವರು ಬರೆದಿರ್ತಕ್ಕಂಥ ಕೃತಿಗಳು ಒಂದೊಂದು ಕೂಡ ರತ್ನಗಳು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ನೀವು ಹೋದರೆ ಬಲಗಡೆಯಿಂದ ಎಡಗಡೆ 4ನೇ ರೋನಲ್ಲಿ 3ನೇ ಅಂತಸ್ತಿನಲ್ಲಿ 2ರಿಂದ 18ನೇ ಪುಸ್ತಕ ಪೂರ್ತಿ ಭಗವಾನ್ ದಾಸ್ ಬರೆದಿರೋ ಪುಸ್ತಕಗಳು ಅಲ್ಲಿರ್ತಕ್ಕಂಥದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ನಂಬರ್ 6 BP ವಾಡಿಯಾ ರೋಡ್, ಬಸವನಗುಡಿ, ಬ್ಯಾಂಗ್ಳೂರು 4. ಸೋಮವಾರ ಹೋಗಬೇಡಿ, ಸೋಮವಾರ ರಜಾ. ಇವತ್ತು ಯಾರಾದರೂ ಹೋಗ್ಬಿಟ್ರೆ ಕಷ್ಟ ಆಮೇಲೆ. ಸೊ ನೋಡಿ, ಭಗವಾನ್ ದಾಸ್ ಅವರು ಒಂದು ಮಾತನ್ನು ಹೇಳ್ತಾರೆ. ಕಾಶಿಯಲ್ಲಿ ವೃಂದಾವನ ಸಾರಸ್ವತ್ ಎಂಬತಕ್ಕಂಥ ವಿದ್ವಾಂಸರು 165 ಸಲ ಯೋಗ ವಾಸಿಷ್ಠವನ್ನು ಪಾರಾಯಣ ಮಾಡಿದ್ರಂತೆ ತಮ್ಮ ಜೀವನದಲ್ಲಿ. ಅದಕ್ಕೆ ನೋಡಿ, ನಮ್ಮಲ್ಲಿ ಪಾರಾಯಣ ಪದ್ಧತಿ ಅನ್ನೋದು ಯಾವ ಗ್ರಂಥ ನಾವು ಮಾಡ್ತೀವಿ ಅಂತಲ್ಲ, ನಮಗೆ ಯಾವುದರಲ್ಲಿ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇರುತ್ತೋ ಅದನ್ನು ಮಾಡಪ್ಪ ನೀನು. ಕೃಷ್ಣ ಪರಮಾತ್ಮ ಅದೇ ಹೇಳಿರೋದು ಗೀತೆನಲ್ಲಿ. ಕರ್ಮವನ್ನು ಹೇಳ್ದ, ಕರ್ಮ ಸನ್ಯಾಸವನ್ನು ಹೇಳ್ದ, ಭಕ್ತಿ ಹೇಳ್ದ, ಉಪಾಸನೆ ಹೇಳ್ದ, ಜ್ಞಾನ ಹೇಳ್ದ, ಕೊನೆಗೆ ಏನು ಹೇಳ್ದ? ಯಥೇಚ್ಛಸಿ ತಥಾಕುರು. ನೀನು ಯಾವ ಸರಿ ಅಂತ ತೋರತ್ತೋ ಅದನ್ನು ಮಾಡಪ್ಪ. ನೋಡಿ ಎಂಥ ಫ್ರೀಡಮ್ ಕೊಟ್ಟಿದ್ದಾರೆ ಅಂದರೆ, ನಮ್ಮಲ್ಲಿ ಯಾವತ್ತೂ ಕೂಡ ಸೆಕ್ಟೇರಿಯನ್ ಅಲ್ವೇ ಅಲ್ಲ. ವಿ ಆರ್ ಮೋಸ್ಟ್ ಕಾಸ್ಮೋಪಾಲಿಟನ್ ರಿಲಿಜನ್. ಜನಗಳು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅದರಿಂದ ಸುಮ್ಮನೆ ಹಿಂದೂ ತತ್ವ ಅನ್ನೋದು ಸಂಕುಚಿತ ಅಂತ ಹೇಳ್ತಾರೆ. ನಮ್ಮಷ್ಟಿರೋ ವಿಶಾಲ ಬುದ್ಧಿ ಇನ್ನು ಯಾವ ಧರ್ಮದಲ್ಲೂ ಇಲ್ಲ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕರಣ್ ಸಿಂಗ್ ಅವರು ಸುಮಾರು 20 ವರ್ಷದ ಕೆಳಗೆ ಇಂಟರ್ನ್ಯಾಷನಲ್ ಗೀತಾ ಕಾನ್ಫರೆನ್ಸ್ನ ಇನಾಗ್ರೇಟ್ ಮಾಡ್ತಾ ವಿಜ್ಞಾನ್ ಭವನ್ ಡೆಲ್ಲಿನಲ್ಲಿ ಒಂದು ಉದಾಹರಣೆ ಕೊಟ್ಟರು. ಕರ್ಮ, ಜ್ಞಾನ, ಉಪಾಸನೆಗೆ ಒಬ್ಬ ರಾಜ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಂತೆ. ದೇವಸ್ಥಾನ ಕಟ್ಟಿ ಅಂತ ಎಲ್ರಿಗೂ ಕೂಡ ಆಜ್ಞೆ ಹೊರಡಿಸಿದ್ನಂತೆ. ದೇವಸ್ಥಾನದ ಕೆಲಸ ಹೇಗೆ ಆಗ್ತಾ ಇದೆ ಅನ್ನೋದಕ್ಕೆ ರಾತ್ರಿ ಮಾರುವೇಷದಿಂದ ಕಲ್ಲು ಹೊಡೆಯೋರ ಮುಂದೆ ಹೋಗಿ ನಿಂತ್ಕೊಂಡಂತೆ. ನೀನು ಯಾಕೆ ಕಲ್ಲು ಹೊಡಿತಾ ಇದೆಯಾ? ಮೊದಲನೇವನಿಗೆ ಕೇಳಿದಂತೆ. ನನಗೆ ಹೊಟ್ಟೆ ಪಾಡಿದೆ ಸ್ವಾಮಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಂಸಾರವನ್ನು ನಾನು ಕಾಪಾಡಬೇಕು, ಅದಕ್ಕೋಸ್ಕರ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತೆ. ಅವನಿಗೆ ಇವನೇ ರಾಜ ಅಂತ ಗೊತ್ತಿಲ್ಲ. ಸರಿ, ಇನ್ನು ಮುಂದಕ್ಕೆ ಹೋದಂತೆ. ಮುಂದಕ್ಕೆ ಹೋಗಿ ಇನ್ನೊಬ್ಬ ಕಲ್ಲು ಹೊಡೆಯೋವನ್ನ ಕೇಳಿಬಿಟ್ಟು, ನೀನು ಯಾಕೆ ಕಲ್ಲು ಹೊಡಿತಾ ಇದೆಯಾ ಅಂತ ಕೇಳಿದಂತೆ. ಆಗ ಅವನು ಹೇಳಿದಂತೆ, ನನ್ನ ಮನೆಗೆ ಕೆಲವರು ಅತಿಥಿಗಳು ಬರ್ತಾರೆ, ಅತಿಥಿಗಳನ್ನು ನೋಡ್ಕೊಳ್ಳೋಷ್ಟು ಶಕ್ತಿ ನನಗೆ ಭಗವಂತ ಕೊಟ್ಟಿಲ್ಲ. ನನ್ನ ಹೊಟ್ಟೆಗೆ ಆಗೋಷ್ಟೇನೋ ಕೊಟ್ಟಿದ್ದಾನೆ, ಆದರೆ ಅತಿಥಿ ಸೇವೆನೂ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಾನು ಹೆಚ್ಚಿಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಕಲ್ಲು ಹೊಡಿತಾ ಇದ್ದೀನಿ. ಸರಿ, ಅಲ್ಲಿಂದ ಮುಂದಕ್ಕೆ ಹೋದಂತೆ. ಇನ್ನೊಬ್ಬ ಕಲ್ಲು ಹೊಡೆಯೋವನು ಕೇಳಿಬಿಟ್ಟು, ನೀನು ಯಾಕೆ ಕಲ್ಲು ಹೊಡಿತಾ ಅಂತ ಕೇಳಿದಂತೆ. ಅವನು ಹೇಳಂತೆ, ನಮ್ಮ ದೇಶದಲ್ಲಿ ಯಾವನೋ ಒಬ್ಬ ಮುಟ್ಟಾಳ ರಾಜ ಅಂತಿದ್ದಾನಂತೆ, ಅವನೇನೋ ಆರ್ಡರ್ ಮಾಡಿದ್ದಾನಂತೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ, ಅದಕ್ಕೋಸ್ಕರ ನಮ್ಮ ಮೇಸ್ತ್ರಿ ನನ್ನನ್ನು ಸಾಯಿಸ್ತಾ ಇದ್ದಾನೆ ಅಂತ. 3 ಜನನೂ ಕಲ್ಲು ಹೊಡಿತಾ ಇದ್ರು ಒಂದೇ ಆದರೂ ಕೂಡ ಅವರವರು ಕಲ್ಲು ಹೊಡೆಯೋದು ಹೇಗೆ ವಿಭಿನ್ನವಾಗತ್ತೋ ಹಾಗೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಗಳು ಬೇರೆ ಆಗತ್ತೆ ಅಂತ ಕರಣ್ ಸಿಂಗ್ ಹೇಳಿದ ಮಾತು, ನನ್ನ ಮಾತಲ್ಲ. ಇದು ನಿಮ್ಮ ಪುಸ್ತಕದಲ್ಲಿ ಸಿಗಲ್ಲ. ಇದೆಲ್ಲ ಕೂಡ ಕರ್ಣಾಕರ್ಣಿಯಾಗಿ ಕೇಳಿದಾಗ, ಏನೋ ಯಾವುದೋ ಒಂದು ಸೆಮಿನಾರ್ಗೆ ಯಾರಾದರೂ ಹೋಗಿದ್ರೆ, ಯಾರೋ ಮಾತಾಡಿದರೆ ಅದಕ್ಕೆ ಕೇಳಿ ನಿಮಗೆ ಅದು ನೆನಪಲ್ಲಿ ಇದ್ದರೆ ಆ ಸಮಯಕ್ಕೆ ಅದು ಹೇಳಿದರೆ ಬರುತ್ತೆ, ಇಲ್ಲದೆ ಹೋದರೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಮೌಖಿಕ ಪರಂಪರೆಗೆ ಅಷ್ಟು ಬೆಲೆ ಕೊಡ್ತಾ ಇದ್ದಿದ್ದು ಹಿಂದಿನ ಕಾಲದಲ್ಲಿ. ಜ್ಞಾನಾನಂದ ಭಾರತಿ ಅವರು ಯೋಗ ವಾಸಿಷ್ಠ ಸಾರ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಯಾರಿಗೆ ಪೂರ್ತಿ ಯೋಗ ವಾಸಿಷ್ಠ ಓದಕ್ಕಾಗಲ್ವೋ ಸಂಗ್ರಹವಾಗಿ ಓದಿಪ್ಪ ನೋಡಿ, ಅದನ್ನು ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅದರ ಅವಶ್ಯಕತೆಯನ್ನು ಅವರು ಈ ರೀತಿಯಾಗಿ ನಿರೂಪಿಸ್ತಾರೆ. ಇಟ್ ಈಸ್ ನೀದರ್ ಇಂಟೆಂಡೆಡ್ ಫಾರ್ ದೋಸ್ ವರ್ಲ್ಡ್ಲಿ ಮೈಂಡೆಡ್ ಹೂ ವ್ಯಾಲೋ ಇನ್ ದ ಫೆನೊಮಿನಲ್ ವರ್ಲ್ಡ್ ಆಫ್ ಸಾರೋ ಅಂಡ್ ಇಗ್ನೊರೆನ್ಸ್ indifferent to spiritual truths, nor for those highly evolved souls who have realized the truth, but it is for those
who have become indifferent to their lives of worldly life and aspire for realization of truth here and now itself. ಇದು ಅವ್ರು ಹೇಳ್ತಕ್ಕಂತಹ ಒಂದು ಮಾತು. ಇದು ಯಾರಿಗೆ ಇಲ್ಲ ಅಂತ ಹೇಳಿದ್ರೆ, ಯಾರು ಕೇವಲ ಪ್ರಾಪಂಚಿಕ ಸುಖದಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೂ ಅಲ್ಲವಂತೆ. ಮತ್ತೆ ಇನ್ಯಾರೋ ಪೂರ್ತಿ ನಾವೀಗಾಗಲೇ ಜ್ಞಾನವನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೂ ಅಲ್ಲವಂತೆ. ಆದರೆ ಯಾರು ಹಿಂದೆ ಈಗಲೇ ಇಲ್ಲೇ ನಾನು ಮುಕ್ತಿಯನ್ನು ಪಡ್ಕೋಬೇಕು ಎಂಬುದಾಗಿ ಉತ್ಕಟವಾದ ಇಚ್ಛೆ ಇಟ್ಕೊಂಡು ಪ್ರವೃತ್ತರಾಗ್ತಾರೋ ಅಂಥವ್ರಿಗೆ ಈ ಗ್ರಂಥ ಅಂತ ಅವ್ರು ಬರೆದಿರೋದು. ಇದನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು. ಜೀವನ್ಮುಕ್ತಿ ಅಂದರೆ ಏನು ಅಂದರೆ ಹಿಂದೆ ಇಲ್ಲೇ ಈಗಲೇ ಸಶರೀರವಾಗಿ ಮೋಕ್ಷವನ್ನು ಪಡೆತಕ್ಕಂಥದ್ದು. ಅದಕ್ಕೆ ಹೇಳ್ತಕ್ಕಂಥದ್ದು ಆ ಜೀವನ್ಮುಕ್ತ ಸ್ಥಿತಿಯಲ್ಲಿ ಹೇಗಿರ್ತಕ್ಕಂಥವನು, ಶಾಂತ ಸಂಸಾರ ಕಲನಃ ಕಲವಾನಪಿ ನಿಷ್ಕಲಃ ಯಹ ಸಚಿತ್ತೋಪಿ ನಿಶ್ಚಿತ್ತಃ ಜೀವನ್ಮುಕ್ತ ಸ ಉಚ್ಯತೆ. ವಿವೇಕ್ ಚೂಡಾಮಣಿನಲ್ಲಿ ಕೊನೆಯ 42 ಶ್ಲೋಕ ಪೂರ್ತಿ ಜೀವನ್ಮುಕ್ತಿಯನ್ನೇ ವರ್ಣನೆ ಮಾಡಿದ್ದಾರೆ ಶಂಕರಾಚಾರ್ಯರು. ಅದಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಪೂರ್ತಿ ವ್ಯಾಖ್ಯಾನ ಮಾಡ್ತಾ ಆ ಶ್ಲೋಕಗಳು ಮಾತ್ರ ವ್ಯಾಖ್ಯಾನ ಮಾಡಿಲ್ಲ. ಅದಕ್ಕೇನೆ ಯಾರೋ ಭಕ್ತರು ಬಂದು ಅವರ ಕರಕಮಲ ಸಂಜಾತರಾದಂತಹ ಅಭಿನವ ವಿದ್ಯಾತೀರ್ಥರನ್ನು ಕೇಳಿದ್ರಂತೆ, ನಿಮ್ಮ ಗುರುಗಳು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಪರಿಪೂರ್ಣ ಆಗಿಲ್ಲ, ತಾವು ದಯವಿಟ್ಟು ಅದನ್ನು ಮುಂದುವರಿಸ್ಬಿಟ್ಟು ಪೂರ್ತಿ ಮಾಡಿ ಅಂತ. ಅದಕ್ಕೆ ಚಂದ್ರಶೇಖರ ಭಾರತಿಗಳು ಹೇಳಿದ್ರಂತೆ, ಆ ಅಭಿನವ ವಿದ್ಯಾತೀರ್ಥರು ಹೇಳಿದ್ರಂತೆ, ಯಾವುದನ್ನು ನನ್ನ ಗುರುಗಳೇ ಮಾಡಲಿಲ್ವೋ ಅದನ್ನು ಮಾಡೋಕ್ಕೆ ನಾನು ಯಾರು, ಅದು ಮಾಡಬಾರ್ದು, ಅದು ಕೇವಲ ಅನುಭವ ವೇದ್ಯ, ಮಾತಿಗೆ ಸಿಗೋದಲ್ಲ, ಬರವಣಿಗೆ ಸಿಗತಕ್ಕಂಥದ್ದಲ್ಲ, ಇಂದ್ರಿಯಾತೀತ, ಅದರಿಂದ ಅವ್ರು ಮಾಡಿಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಹೇಳೋದು, ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಏನಸ್ತದ್ವ್ಯಾಚ ಚಕ್ಷುರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ. ಕೇನೋಪನಿಷತ್ ಹೋಗುತ್ತೆ ಆ ರೀತಿಯಾಗಿ. ಸೊ ಇಂದ್ರಿಯಾತೀತವಾಗಿರೋದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ, ಮನಸ್ಸಿಗೆ ಸಿಗ್ತಕ್ಕಂಥದ್ದಲ್ಲ, ನಾಲಿಗೆಗೆ ಸಿಗ್ತಕ್ಕಂಥದ್ದಲ್ಲ, ಇಂದ್ರಿಯಾತೀತ. ಅದಕ್ಕೆ ಹೇಳ್ತಕ್ಕಂಥದ್ದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧ್ಯಂತಾಂ ವಿರಜಾ ವಿಪಾಪ್ಮ ಭೂಯಾಸಗ್ಗ ಸ್ವಾಹ. ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ. ಅದು ನಿಜವಾಗಿರ್ತಕ್ಕಂಥದ್ದು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಅದು ನಿಜವಾಗಿರ್ತಕ್ಕಂಥ ಆನಂದ, ಬ್ರಹ್ಮಾನಂದ. ಜಿಲೇಬಿ ಆನಂದ ಅಲ್ಲ, ರಸಗುಲ್ಲ ಆನಂದ ಅಲ್ಲ. ಇದೆಲ್ಲ ಮುಗಿದೋದ್ಮೇಲೆ ಮತ್ತೆ ಅಯ್ಯೋ ಆಗೋಯ್ತಲ್ಲ ಅಂತ ಮತ್ತೆ ದುಃಖವೇ ಆಗತ್ತೆ. ಆದರೆ ಆ ಆನಂದ ಸಿಕ್ಕಿದ ಮೇಲೆ ನಿಮಗೆ ಮತ್ತೆ ಹಿಂತಿರುಗೋದಿಲ್ಲ. ನಸ ಪುನರಾವರ್ತತೆ ನಚ ಪುನರಾವರ್ತತೆ, ಛಾಂದೋಗ್ಯೋಪನಿಷತ್ ಸ್ಪಷ್ಟವಾಗಿ ಹೇಳುತ್ತೆ. ಈ ದೃಷ್ಟಿಯಿಂದ ಈ ಸ್ವಾಮಿ ತೇಜೋಮಯಾನಂದ ಅವರು ಯೋಗ ವಾಸಿಷ್ಠ ಸಾರ ಸಂಗ್ರಹ ಕೃತಿಯಲ್ಲಿ ಕೇವಲ 86 ಶ್ಲೋಕಗಳಲ್ಲಿ ಸಮಗ್ರ ಯೋಗ ವಾಸಿಷ್ಠ ಸಾರವನ್ನು ಹಿಡಿದಿಟ್ಟಿದ್ದಾರೆ. ನೋಡಿ ಎಷ್ಟು ಕಷ್ಟ ಅದು. 32,000 ಶ್ಲೋಕ ಎಲ್ಲಿ, 86 ಶ್ಲೋಕ ಎಲ್ಲಿ? ಒಂದು ಶತಕ ಕೂಡ ಇಲ್ಲ ಅಲ್ಲ. 86 100ಕ್ಕಿಂತ ಕಡಿಮೆ ಆಗುತ್ತೆ. 86 ಶ್ಲೋಕದಲ್ಲಿ ಅವರು ಸ್ವಾಮಿ ತೇಜೋಮಯಾನಂದ ಅವರು ಪೂರ್ತಿ ಅದನ್ನು ಸಾರವನ್ನು ಹಿಡಿದಿಟ್ಟಿದ್ದಾರೆ. ಮತ್ತು ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಭಾಷಾಂತರವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಪ್ರಕಾರ ಯೋಗ ವಾಸಿಷ್ಠ ಈಸ್ ಎ ಗ್ರೇಟ್ ಟ್ರೆಷರ್ ಆಫ್ ನಾಲೆಡ್ಜ್ ಆ್ಯಂಡ್ ಸ್ಟೋರೀಸ್. ನೋಡಿ, ಬರೀ ನಾಲೆಡ್ಜ್ ಅಲ್ಲ, ವಿತ್ ಸ್ಟೋರೀಸ್. ಮುಖ್ಯ ಒಂದೊಂದು ಕಥೆ, ಆ ಕಥೆಯ ಕೊನೆಯಲ್ಲಿರ್ತಕ್ಕಂತಹ ಒಂದು ನೀತಿ ಅಥವಾ ಒಂದು ತತ್ವ, ಆ ತತ್ವದ ಸುತ್ತಲೂ ಆ ಕಥೆ ಹೊಂದಾಣಿಕೆ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಸೊ ಅದು ಕೇಳುವಾಗ ಮನಸ್ಸಿಗೆ ಚೆನ್ನಾಗಿ ಹಿಡಿಯೋದಕ್ಕೆ ಆ ಕಥೆ ಬಹಳ ಸದುದ್ದೇಶಪೂರ್ವಕವಾಗಿರುತ್ತೆ. ಪಂಚತಂತ್ರ ಮೆಥಡಾಲಜಿನೂ ಇದೇನೆ. ಅಲ್ಲೂ ಅಷ್ಟೇ, ಕಥೆಗಳು ಹೇಳ್ತಾ 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 ಕೊನೆಗೊಂದು ತತ್ವವನ್ನು ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ಚಿತ್ರಗ್ರೀವ ಅಂತ ಒಂದು ಪಾರಿವಾಳ, ಆ ಪಾರಿವಾಳ ಆಕಾಶ ಮಾರ್ಗದಿಂದ ನೋಡುತ್ತೆ, ಕೆಳಗಡೆ ಅಕ್ಕಿ ಕಾಳೆಲ್ಲ ಬಿದ್ದಿರುತ್ತೆ. ಸುಲಭವಾಗಿ ತಿನ್ನಕ್ಕೆ ಅಕ್ಕಿ ಸಿಕ್ತು ಅಂತ ಅದು ಬಂದು ಕೂತ್ಕೊಳ್ಳುತ್ತೆ. ಬೇಡ್ರವನು ಒಂದು ಬಲೆ ಹಾಕಿರ್ತಾನೆ ಪಕ್ಷಿಯನ್ನು ಹಿಡ್ಕೊಳ್ಳೋಕ್ಕೆ, ಅದು ಸಿಯಾಕೊಂಡ್ಬಿಡುತ್ತೆ ಬಲೆನಲ್ಲಿ. ಆವಾಗ ಮಿಕ್ಕ ಎಲ್ಲ ಪಾರಿವಾಳಗಳು ಕೂಡ ಯೋಚನೆ ಮಾಡುತ್ತೆ, ನಾವೆಲ್ಲರೂ ಕೂಡ ಸಂಘಟಿತವಾಗಿ ಸಾಮೂಹಿಕವಾಗಿ ಬಲೆ ಸಮೇತ ಹಾರೋಣ ಅಂತ. ಆವಾಗೇನು ಮಾಡುತ್ತೆ, ಬಲೆ ಸಮೇತ ಆ ಚಿತ್ರಗ್ರೀವ ಪಕ್ಷಿಯನ್ನು ಎತ್ಕೊಂಡು ಒಟ್ಟಿಗೆ ಹಾರುತ್ತೆ. ಆವಾಗ ಬೇಡ್ರವನಿಗೆ ಪಾರಿವಾಳವೂ ಸಿಕ್ಕಲಿಲ್ಲ, ಇದ್ದಿದ್ದ ಬಲೆನೂ ಹೋಯಿತು.
ಏನೋ ಹೇಳ್ತಾರೆ ತೆಲುಗಲ್ಲಿ ಉಣ್ಣಿಂದಿ ಪಾಯರ ಮುಂಡಾದೇವಡ ಅಂತ. ಸೊ ಆ ತರಹ ಅದು ಸಿಗಲಿಲ್ಲ, ಇದು ಹೋಯಿತು, ಈ ಥರ ಆಗ್ಬಿಡತ್ತೆ. ಅದು ಹೇಗೆ ಅಂದರೆ ನಮ್ಮ ಈಗಿನ ಸ್ಥಿತಿ ಹಾಗೆ. ನಾವು ನಮ್ಮತನವನ್ನು ಪೂರ್ತಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಪೂರ್ತಿ ಪಾಶ್ಚಾತ್ಯೀಕರಣಕ್ಕೆ ಹೊಂದ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಆ ಸ್ಥಿತಿಲಿ ಇದ್ದೀವಿ ನಾವು. ಏನೋ ಹೇಳ್ತಾರೆ ಹಾಗೆ, ಹಂಸ ನಡಕ್ಕೆ ರಾಲೇದು ಕಾಕ್ ನಡಕ್ಕೆ ಮರ್ಚಪಾಯ ಅಂತ. ಯಾರೋ ಹಂಸದ ತರಹ ತೇಲ್ಕೊಂಡು ಹೋಗೋಕ್ಕೆ ಹೋದ್ರಂತೆ, ಕಾಗೆ ಥರ ತೆಳುವುದು ಕೂಡ ಮರ್ತೋಯ್ತಂತೆ. ಸೊ ಹಾಗೆ ಆ ಸ್ಥಿತಿಲಿ ನಾವು ಇರ್ತಕ್ಕಂಥ, ವಿ ಆರ್ ಇನ್ ಅ ಟ್ರಾನ್ಸಿಷನ್ ಸ್ಟೇಟ್, ನೀದರ್ ವಿ ಆರ್ ದೇರ್ ನಾರ್ ವಿ ಆರ್ ಹಿಯರ್. ಇಟ್ ಕವರ್ಸ್ ಆಲ್ಮೋಸ್ಟ್ ದಿ ಎಂಟೈರ್ ಫಿಲಸಾಫಿಕಲ್ ಥಾಟ್ ಆಫ್ ಹಿಂದೂ ಕಲ್ಚರ್. ನೋಡಿ, ಅವ್ರು ಹೇಳ್ತಾರೆ ಇದನ್ನು ಬಿಟ್ಟಿರ್ತಕ್ಕಂಥದ್ದು ಇನ್ನೇನೂ ಇಲ್ಲ, ಎಲ್ಲ ಅಂಶಗಳನ್ನು ಕೂಡ ಇಲ್ಲಿ ಒಟ್ಟಿಗೆ ತಂದುಬಿಟ್ಟಿದ್ದಾರೆ. ಇಫ್ ಒನ್ ಕಾಂಟೆಂಪ್ಲೇಟ್ಸ್ ಸರ್ಟನ್ ವರ್ಸಸ್, ದೇ ಹ್ಯಾವ್ ಗಾಟ್ ಡೈರೆಕ್ಟ್ ಫ್ಲೈಟ್ಸ್ ಟು ಸೆಲ್ಫ್ ರಿಯಲೈಸೇಷನ್. ನಿಮಗೆ ಮೋಕ್ಷಕ್ಕೆ ಇಲ್ಲಿರ್ತಕ್ಕಂಥ ಕೆಲವು ಶ್ಲೋಕಗಳನ್ನು ಅನುಸಂಧಾನ ಮಾಡಿದರೆ ಸಾಕ್ಷಾತ್ತಾಗಿ ಮೋಕ್ಷ ದೊರೆಯುತ್ತೆ ಅನ್ನೋದರ ಮಟ್ಟಿಗೆ ತೇಜೋಮಯಾನಂದ ಅವರು ಆ ವ್ಯಾಖ್ಯಾನದಲ್ಲಿ ತಿಳಿಪಡಿಸ್ತಾರೆ. ಇನ್ನು BL ಆತ್ರೇಯ ಎಂಬತಕ್ಕಂಥವರು ದ ವಿಷನ್ ಆ್ಯಂಡ್ ವೇ ಆಫ್ ವಸಿಷ್ಠ ಎಂಬುದಾಗಿ ಇಂಗ್ಲೀಷಲ್ಲಿ ಒಂದು ಗ್ರಂಥವನ್ನು ಬರೆದಿದ್ದಾರೆ ಯೋಗ ವಾಸಿಷ್ಠದ ಮೇಲೆ. ತಮ್ಮ ಕೃತಿಯಲ್ಲಿ ಅವರು ಈ ರೀತಿ ಅಭಿಪ್ರಾಯ ಪಡ್ತಾರೆ: ದ ವಿಷನ್ ಆಫ್ ವಸಿಷ್ಠ ಈಸ್ ಪ್ರೊಫೌಂಡ್ ಇನ್ ದಿ ಫಾರ್ಮ್ ಆಫ್ ಎ ಡಯಲಾಗ್ ಬಿಟ್ವೀನ್ ದ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್. ನೋಡಿ, ಇದು ಸಂವಾದ ರೂಪದಲ್ಲಿ ಇರತಕ್ಕಂಥದ್ದು. ವಿಷನ್ ಅಂತ ಯಾಕೆ ಬರೆದಿದ್ದಾರೆ? ಸೈಟ್ಗೂ ವಿಷನ್ಗೂ ನಮಗೆ ವ್ಯತ್ಯಾಸ ಇದೆ. ಕನ್ನಡಕ ಅಂಗಡಿ ಮುಂದೆ ಸೈಟ್ ಅಂತ ಅವ್ರು ಹಾಕಲ್ಲ ಬೋರ್ಡು, ವಿಷನ್ ಅಂತ ಬೋರ್ಡ್ ಹಾಕಿರ್ತಾರೆ. ನಾವೆಲ್ಲ ನಿಮಗೆ ವಿಷನ್ ಕೊಡ್ತೀವಿ ಅನ್ನೋ ತರಹ. ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತಾನೆ ಒಂದು ಗ್ರಂಥ ಇದೆ. ಜೆ ಗೋಂಡಾ ಅಂತ ನೆದರ್ಲ್ಯಾಂಡ್ಸಲ್ಲಿ ಯುಟ್ರಿಚ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದವನು 3 ವರ್ಷದ ಕೆಳಗೆ 97ನೇ ವಯಸ್ಸಲ್ಲಿ ಸತ್ತ. ಅವನು ಇವತ್ತಿದ್ದರೆ ಅವನು 100 ವಯಸ್ಸಾಗೋದು. ಜೆ ಗೋಂಡಾ ಅಂತ ಅವನು ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಅದರಲ್ಲಿ ವಾಟ್ ಈಸ್ ಸೈಟ್, ವಾಟ್ ಈಸ್ ವಿಷನ್ ಅನ್ನೋದಕ್ಕೆ 30 ಪುಟ ವಿವರಣೆ ಕೊಡ್ತಾನೆ. ಸೈಟ್ಗೂ ವಿಷನ್ಗೂ ಯಾವ ರೀತಿ ನೀವು ವ್ಯತ್ಯಾಸ ಮಾಡ್ತೀರಾ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ವಿದ್ಯಾಭ್ಯಾಸಕ್ಕೆ ಆದಿಯುಂಟು ಅಂತ್ಯವಿಲ್ಲ ಅಂತ. ಓದ್ತಾ 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 ನಮಗೇನು ಗೊತ್ತಿಲ್ಲ ಅನ್ನೋ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಓದೋಕ್ಕೆ ಹೋಗಲ್ಲ. ಓದ್ರೆ ಗೊತ್ತಾಗ್ಬಿಡುತ್ತಲ್ಲ, ನನಗೇನು ಗೊತ್ತಿಲ್ಲ ಅನ್ನೋದು. ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು. ಆ ಸ್ಥಿತಿಲಿ ನಾವಿರತಕ್ಕಂಥದ್ದು. ದ ವಿಷನ್ ಆಫ್ ವಸಿಷ್ಠ ಈಸ್ ಪ್ರೊಫೌಂಡ್ ಇನ್ ದಿ ಫಾರ್ಮ್ ಆಫ್ ಎ ಡಯಲಾಗ್ ಬಿಟ್ವೀನ್ ದ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್. ಆದರ್ಶವಾಗಿರ್ತಕ್ಕಂತಹ ವಿದ್ಯಾಭ್ಯಾಸ ಅಂದರೆ ಹೇಗೆ ಗೊತ್ತಾ? ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಆ ವಿದ್ಯಾಭ್ಯಾಸ ನಡೀಬೇಕು. ಇವತ್ತು ನಾವು ಆ ರೀತಿ ಇಟ್ಕೊಂಡ್ರೆ ಪೋರ್ಷನ್ನೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಮ್ಮ ಸೆಮಿಸ್ಟರ್ ಸ್ಕೀಮಲ್ಲಿ ನಮ್ಮ ಪ್ರೊಫೆಸರ್ ಸತ್ಯನಾರಾಯಣ ಮೂರ್ತಿಗಳಿಗೆ ಗೊತ್ತು, ಅಲ್ಲಿ ಕೂತಿದ್ದಾರೆ ಅವರು, ಎಷ್ಟು ಕಷ್ಟ ಪಾಠ ಮಾಡೋದು PUC ವಿದ್ಯಾರ್ಥಿಗಳಿಗೆ ಅಂತ. ಕೆಲವ್ರ ಜೊತೆ ನಾವು ಹೋಗೋದು ಯಾತಕ್ಕೆ ಕಾಫಿಗೆ ಅಂದರೆ ಕ್ವಶನ್ ಪೇಪರ್ ಆಟೋಮ್ಯಾಟಿಕ್ಕಾಗಿ ಸೆಟಪ್ ಆಗುತ್ತೆ ಅಂತ ಅವರೇ ಹೇಳಿದರು 20 ವರ್ಷದ ಕೆಳಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ದೃಷ್ಟಿಯಿಂದ ಇಟ್ಸ್ ಅ ಡಯಲಾಗ್ ಬಿಟ್ವೀನ್ ದ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್. ನೋಡಿ, ಯಾವ ರೀತಿಯಾಗಿ ನಡೀತಕ್ಕಂಥ ಸಂವಾದ ಗುರು ಮತ್ತು ಶಿಷ್ಯರ ನಡುವೆ ಇರತಕ್ಕಂಥದ್ದು. ಡಿಸೈಪಲ್ ಇಸ್ ನೋ ಲೆಸ್ ಎ ಪರ್ಸನ್ ದ್ಯಾನ್ ಶ್ರೀರಾಮ ಹಿಮ್ಸೆಲ್ಫ್. ಎಂಥ ಶಿಷ್ಯ ಅಲ್ಲಿರ್ತಕ್ಕಂಥದ್ದು? ಏನು ಆರ್ಡಿನರಿ ಶಿಷ್ಯನ? ಸಾಕ್ಷಾತ್ ಭಗವಂತ ಶ್ರೀರಾಮನೇ ಶಿಷ್ಯ. ಇನ್ನೇನಪ್ಪ ಕೇಳಬೇಕು? ದಿ ಅವತಾರ್ ಅಮಾಂಗ್ ದಿ ಅವತಾರಸ್. ನೋಡಿ, ಅವತಾರಗಳಲ್ಲಿ ಅವತಾರ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಅವತರಣ ಮತ್ತು ಇಳಿಯೋದು. ನೋಡಿ, ಅದಕ್ಕೆ ಹೇಳೋದು ಅಸೆಂಟ್ ಆ್ಯಂಡ್ ಡಿಸೆಂಟ್ ಎರಡೂ ಕೂಡ ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಅದಕ್ಕೇ ಅವರೋಹಣ ಮತ್ತು ಆರೋಹಣಕ್ಕೆ ಅಷ್ಟು ವ್ಯತ್ಯಾಸಗಳಿರ್ತಕ್ಕಂಥದ್ದು. ನೋಡಿ, ದಶಾವತಾರಗಳು ನಮ್ಮಲ್ಲಿ ತುಂಬ ಫೇಮಸ್ಸು. 10 ಅವತಾರಗಳು ಇರತಕ್ಕಂಥದ್ದು. ಅದರಲ್ಲಿ ಸಂಪೂರ್ಣವಾದ ಅವತಾರ ಅಂದರೆ ಕೃಷ್ಣಾವತಾರ. ಅದಕ್ಕೆ ಹೇಳ್ತಕ್ಕಂಥ ಕೃಷ್ಣಾವತಾರ ಪೂರ್ಣಾವತಾರ ಅಂತ ಸಾಮಾನ್ಯವಾಗಿ ಆ ಮಾತು ಬರ್ತಕ್ಕಂಥದ್ದು. ಅವತಾರಗಳು ಭಗವಂತ ಒಂದಾದ ಮೇಲೆ ಒಂದು ಅವತಾರ ಎತ್ತಿದ. ಆದರೆ ನಾವು ಒಂದೇ ರಾತ್ರಿ 10 ಅವತಾರ ತೋರಿಸಲ್ವಾ? ಯಾರ್ಯಾರು ಹೇಗಾಗಿ ನಿದ್ದೆ ಮಾಡ್ತಾರೆ ಯೋಚನೆ ಮಾಡಿ. ಕೆಲವರು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡ್ತಾರೆ, ಮತ್ಸ್ಯಾವತಾರ. ಮೀನು ಹಾಗೆ ನೀರಲ್ಲಿ ಹೋಗೋದು. ಇನ್ಕರ್ ಗೊರ್ಗೊರ್ ಅಂತ ಗೊರಕೆ ಹೊಡ್ಕೊಂಡು ನಿದ್ದೆ ಹೋಗ್ತಾರೆ, ವರಾಹ ಅವತಾರ. ಇನ್ಕರ್ ಕಾಲೆಲ್ಲ ಮಡ್ಚ್ಕೊಂಡು ನಿದ್ದೆ ಮಾಡ್ತಾರೆ, ವಾಮನಾವತಾರ. ಇನ್ಕರ್ ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕೊಂಡು ನಿದ್ದೆ ಮಾಡ್ತಾರೆ, ತ್ರಿವಿಕ್ರಮ ಅವತಾರ. ಇನ್ಕರ್ ಕೂದಲೆಲ್ಲ ದಿಂಬ ಮೇಲೆ ಹಾಕೊಂಡು ನಿದ್ದೆ ಮಾಡ್ತಾರೆ, ನರಸಿಂಹ ಅವತಾರ. ಏನು ಸಾಮಾನ್ಯನ ನಾವು ಅಂದರೆ? ಭಗವಂತ ಆದರೂ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸ್ತಾನೆ. ನಾವು 10 ಅವತಾರ ಒಂದೇ ಸಲ ತೋರಿಸ್ಬಿಟ್ಟು ಆಮೇಲೆ ತ್ರಿವೇಣಿ ಸಂಗಮ ಪಾನ ಮಾಡ್ತೀವಿ. ತ್ರಿವೇಣಿ ಸಂಗಮ ಅಂದರೆ ಕಾಫಿ ಅಷ್ಟೇ. ಹಾಲು ಬೆಳ್ಳಗಿದೆ, ಹಾಗಿರೋದು ಗಂಗಾ. ಡಿಕಾಕ್ಷನ್ ಕಪ್ಪು, ಹಾಗಿರೋದು ಯಮುನಾ. ಸರಸ್ವತಿ ಗುಪ್ತಗಾಮಿನಿ ಕಣ್ಣಿಗೆ ಕಾಣಲ್ಲ, ಹಾಗಿರೋದು ಸಕ್ಕರೆ.
ಅದನ್ನು ಅಲ್ಲಿಗೆ ಯಾಕೆ ಹೋಗಬೇಕು, ಅಲಹಾಬಾದು ಇಲಹಾಬಾದು ಪ್ರಯಾಗ ಅಂದ್ಕೊಂಡು ಇಲ್ಲೇ ನಾವು ತ್ರಿವೇಣಿ ಸಂಗಮ ಪಾನ ಮಾಡೇ ಈಗ ಬಂದಿರೋದು. ನನಗೂ ರಾಮ್ ಅವರು ಕೊಡಿಸಿದ್ರು 1 ಗಂಟೆ ಹಿಂದೆ. ಸೊ ಆ ದೃಷ್ಟಿಯಿಂದ ನೋಡಿ, ಆತ್ರೇಯ ಅವರು ವಿಷನ್ ಆ್ಯಂಡ್ ದ ವೇ ಆಫ್ ವಸಿಷ್ಠ ಎಂಬುದಾಗಿ ತಮ್ಮ ಗ್ರಂಥದಲ್ಲಿ ಅಭಿಪ್ರಾಯ ಪಡ್ತಾರೆ. ದ ಡಿಸೈಪಲ್ ಇಸ್ ನೋ ಲೆಸ್ ಎ ಪರ್ಸನ್ ದೆನ್ ರಾಮ, ದ ಅವತಾರ್ ಅಮಾಂಗ್ ದ ಅವತಾರಸ್. ದ ಡಿವೈನ್ ಬಿಕಮ್ಸ್ ದ ಹ್ಯೂಮನ್, ಸೊ ದಟ್ ದ ಹ್ಯೂಮನ್ ಬಿಕಮ್ಸ್ ದ ಡಿವೈನ್. ಅದು ಮುಖ್ಯವಾಗಿ ನಾವು ಇಟ್ಕೋಬೇಕಾಗಿರೋದು. ದೈವಾಂಶ ಸಂಭೂತರಾಗಿರೋರು ಮಾನವೀಕರಣವಾಗೋದು, ಮಾನವೀಕರಣವಾಗಿರೋದನ್ನ ದೈವತ್ವಕ್ಕೆ ಏರಿಸ್ತಕ್ಕಂಥದ್ದು, ಅದು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆ ಅಂತ ಹೇಳಿದರೆ, ಒಬ್ಬ ಕೆಳಗಡೆ ಬಿದ್ದಿರ್ತಕ್ಕಂಥವ್ರನ್ನ ಕೈ ಎತ್ತಿ ಸಹಕಾರ ಕೊಟ್ಟು ಎಬ್ಬಿಸ್ತಕ್ಕಂಥದ್ದು ಎಂತಹ ಒಂದು ದೊಡ್ಡ ಮಾತು ಅಂತ ಹೇಳಿದರೆ, ಅದಕ್ಕೆ ಸಮಾನವಾಗಿರ್ತಕ್ಕಂಥ ಸಹಾಯ ಇನ್ಯಾವುದೂ ಇಲ್ಲ. ಯಾರಿಗೆ ಆ ಸ್ಥಿತಿ ಬರುತ್ತೋ ಯಾರಿಗೆ ಗೊತ್ತು, ನಾಳೆ ನಾವೇ ಅದೇ ಸ್ಥಿತಿನಲ್ಲಿ ಇರ್ಬೋದಲ್ಲ. ಸೊ ಆ ದೃಷ್ಟಿಯಿಂದನೇ ಹೇಳೋದು, ಸೇವಾ ಧರ್ಮ ಪರಮ ಗಹನ ಯೋಗಿನಾಮಪಿ ಅಗಮ್ಯ ಅಂತ. ಆ ಸೇವಾ ಧರ್ಮ ಎಂಬತಕ್ಕಂಥದ್ದು ಅಷ್ಟು ಶ್ರೇಷ್ಠವಾಗಿರೋದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವರೇ ಬದುಕದಂಗೆ, ಯಾರು ಕೇವಲ ತಮಗೋಸ್ಕರ ಬದುಕ್ತಾರೋ ಅವರು ಬದುಕಿದ್ರು ಸತ್ತಂತೇನೆ ಅಂತ. ಸೊ ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಇಲ್ಲಿ ದಿ ಅಸೆಂಟ್ ಆ್ಯಂಡ್ ದ ಡಿಸೈಂಟ್, ದ ಪರ್ಫೆಕ್ಟ್ ಬ್ರಿಡ್ಜ್ ಬಿಟ್ವೀನ್ ದ ಫೈನೈಟ್ ಆ್ಯಂಡ್ ದ ಇನ್ಫೈನೈಟ್, ಟೈಮ್ ಆ್ಯಂಡ್ ಟೈಮ್ಲೆಸ್. ನೋಡಿ, ಟೈಮ್ಲೆಸ್ ಸ್ಟೇಟ್ಗೆ ಹೋಗೋದು ಅದು ಯಾವುದು ಅಂದರೆ ಅದೇ ಸಮಾಧಿ ಸ್ಥಿತಿ. ಕೊನೆಗೆ ವರ್ಣನೆ ಮಾಡ್ತಾರೆ ಈ ಗ್ರಂಥದಲ್ಲಿ, ಸಮಾಧಿ ಅಂದರೆ ಏನು, ಎಷ್ಟು ರೀತಿಯಾಗಿರ್ತಕ್ಕಂಥ ಸಮಾಧಿಗಳಿದೆ. ಅದಕ್ಕೇ ಯೋಗದ ಬಗ್ಗೆ ಸ್ವಲ್ಪ ನಿಮಗೆ ನಾನು ಬ್ಯಾಕ್ಗ್ರೌಂಡ್ ಕೊಡಬೇಕಾಗತ್ತೆ. ಈ ಸಮಾಧಿ ಸ್ಥಿತಿ ಅಂದರೆ ಏನು ಅಂತ ಹೇಳೋದಕ್ಕೆ, ಯೋಗಶಾಸ್ತ್ರ ಅಂದ್ರೇನು, ಯೋಗದಲ್ಲಿರ್ತಕ್ಕಂಥ 4 ಪಾದಗಳು ಯಾವುದು, ಅಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯಗಳೇನು, ಯೋಗ ಎಂಬತಕ್ಕಂಥ ಭಗವದ್ಗೀತೆಯಲ್ಲಿ 47 ಶ್ಲೋಕದಲ್ಲಿ ಯೋಗ ಅನ್ನೋ ಶಬ್ದ ಹೇಗೆ ಬರುತ್ತೆ, ಉಪನಿಷತ್ತಲ್ಲಿ ಯೋಗ ಎಂಬತಕ್ಕಂಥ ಶಬ್ದ ಹೇಗೆ ಬರುತ್ತೆ, ಆ ಯೋಗದ ಮೇಲಿರ್ತಕ್ಕಂತಹ ಕಾಮೆಂಟ್ರೀಸ್ ಯಾವುದು, ವ್ಯಾಸಭಾಷ್ಯ ಅಂದ್ರೇನು, ಅದರ ಮೇಲಿರ್ತಕ್ಕಂಥ ವಾಚಸ್ಪತಿ ಮಿಶ್ರ ತತ್ವವೈಶಾರದಿ ಯಾವುದು, ಅದರ ಮೇಲೆ ರಾಜಮಾರ್ತಾಂಡ ವ್ಯಾಖ್ಯಾನ ಏನು, ಅದರ ಮೇಲೆ ಸದಾಶಿವ ಬ್ರಹ್ಮೇಂದ್ರ ಬರೆದಿರ್ತಕ್ಕಂತಹ ಯೋಗ ತಾರಾವಳಿ ಏನು, ಅದರ ಮೇಲೆ ಬಂದಿರತಕ್ಕಂಥ ವ್ಯಾಖ್ಯಾನಗಳೇನು, ಅಷ್ಟರ ಬ್ಯಾಕ್ಗ್ರೌಂಡ್ ಇಟ್ಕೊಂಡ್ರೆ ಯೋಗ ವಾಸಿಷ್ಠಕ್ಕೆ ಪ್ರವೇಶ ಮಾಡಬಹುದು. ಆ ದೃಷ್ಟಿಯಿಂದ ಬ್ಯಾಕ್ಗ್ರೌಂಡ್ ಕೊಡ್ತಕ್ಕಂಥ ದೃಷ್ಟಿಯಿಂದನೇ ಇವತ್ತು ನಾಳೆ ತಾವು ಸಹಿಸ್ಕೋಬೇಕು ನನ್ನ ಹತ್ರ. ಯಾಕೆ ಅಂತ ಹೇಳಿದ್ರೆ, ಇದೊಂದು ಮಾಲೆ ಆಗಿರೋದ್ರಿಂದ ಮೊದಲು ನಿಮಗೆ ಆ ಹಿನ್ನೆಲೆ ಚೆನ್ನಾಗಿ ಕೂತ್ಕೋಬೇಕು ಮನಸ್ಸಲ್ಲಿ. ಹಾಗಿಲ್ಲದೆ ಹೋದರೆ ನೆಟ್ಟಿಗೆ ನಾನು ಟೆಕ್ಸ್ಟೇ ಶುರು ಮಾಡಿಬಿಟ್ರೆ ಕಷ್ಟ ಆಗತ್ತೆ ಅದು. ಆ ದೃಷ್ಟಿಯಿಂದ ಮೊದಲು ಹಿನ್ನೆಲೆ ಕಲ್ಪಿಸಿ ಅದರಿಂದ ಸ್ವಲ್ಪವಾಗಿ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. 1913ರಲ್ಲಿ ಆಸ್ಥಾನ ವಿದ್ವಾನ್ ಗುಂಡಾ ಶಾಸ್ತ್ರಿಗಳು ಮೊಟ್ಟ ಮೊದಲನೇದಾಗಿ ಕನ್ನಡದಲ್ಲಿ ಅನುವಾದ ಮಾಡಿದರು ಸಮಗ್ರವಾಗಿರ್ತಕ್ಕಂತಹ ಯೋಗ ವಾಸಿಷ್ಠ ಗ್ರಂಥವನ್ನು. ನೋಡಿ, 100 ವರ್ಷದ ಮೇಲಾಗೋಯ್ತು. 1913 ಅಲ್ಲಿ ಪ್ರಕಟ ಆಗಿದ್ದು. ಆಮೇಲೆ ನಾಗೇಶ್ ಕುಲಕರ್ಣಿ ಅವರು ಅನುವಾದ ಮಾಡಿದ್ದಾರೆ. ಸಮಾಜ ಪುಸ್ತಕಾಲಯ ಧಾರವಾಡದಿಂದ ಅದು ಅಚ್ಚಾಗಿದೆ ಆ ಗ್ರಂಥ. ಶೇಷಾ ನವರತ್ನ ಅವರು ಅದಕ್ಕೊಂದು ಉದ್ದಾಮವಾಗಿರ್ತಕ್ಕಂಥ ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. 1946ರಲ್ಲಿ ದೇವುಡು ನರಸಿಂಹಶಾಸ್ತ್ರಿಗಳು ಇದನ್ನು ಅನುವಾದ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ವಿಷಯ. ದೇವುಡು ಅಂದರೆ ನಾವು ಅಂದ್ಕೊಳ್ಳೋದೇನೋ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಆ ಮಟ್ಟದಲ್ಲಿ ಹೇಳ್ತೀವಿ ಹೊರತು ಯೋಗ ವಾಸಿಷ್ಠ ಗ್ರಂಥ ಅಷ್ಟು ದೊಡ್ಡ ಗ್ರಂಥವನ್ನು ಅವರು ಭಾಷಾಂತರ ಮಾಡಿದ್ರು ಅಂತಲೇ ನಮಗೆ ಗೊತ್ತಿಲ್ಲ. ನೋಡಿ, ಜೀವನದಲ್ಲಿ DVG ಅವರು ದೇವುಡು ಅವರಿಗೆ ಏನು ದೊರಕಬೇಕಾಗಿತ್ತೋ ಅದು ಏನು ದೊರಕಲಿಲ್ಲ ಅವರಿಗೆ. ಅದು ಬಹಳ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಅಂತಹ ಮಹನೀಯರನ್ನು ನಮ್ಮ ನಾಡಿನಲ್ಲಿ ಇಟ್ಕೊಂಡು ನಾವು ಏನೂ ಮಾಡೋಕ್ಕಾಗಲಿಲ್ಲ ಅವ್ರು ಜೀವಂತವಾಗಿದ್ದಾಗ ಅಂತ. ಆಮೇಲೆ ಸುಮ್ಮನೆ ಅಲ್ಲಿ ಇಲ್ಲಿ ಹಾಡು ಹೊಗಳ್ತಕ್ಕಂಥವ್ರು ಇರ್ತಾರೆ. ಏನು ಪ್ರಯೋಜನ? ಬದುಕಿರೋವಾಗ ಒಬ್ಬ ಮನುಷ್ಯನಿಗೆ ಅವನು ಏನು ಡಿಸರ್ವ್ ಮಾಡ್ತಾನೋ ಅದು ಸಿಗದೆ ಹೋದರೆ ಎಂತಹ ಒಂದು ದೌರ್ಭಾಗ್ಯ ನೋಡಿ ನಮ್ಮ ದೇಶದ ಇರತಕ್ಕಂಥದ್ದು. ಮನುಸ್ಮೃತಿನಲ್ಲಿ ಒಂದು ವಾಕ್ಯ ಬರುತ್ತೆ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ ತ್ರಿಭಿಹಿ ಪುತ್ರಸ್ಯ ಪುತ್ರತ. ಒಬ್ಬ ಮಗ ಹುಟ್ಟಿದ್ದಕ್ಕೆ 3 ಸಲ ಅಂತೆ ಅವನಿಗಾಗೋದು. ಜೀವತೋ ವಾಕ್ಯಕರಣಾತ್, ಬದುಕಿರೋ ತನಕ ತಂದೆ ತಾಯಿ ಮಾತನ್ನು ಮೀರದೆ ಅವನು ನಡ್ಕೊಂಡ್ಬಿಟ್ರೆ ಸತ್ತ ಮೇಲೆ ಶ್ರಾದ್ದ ಮಾಡದೆ ಹೋದ್ರೂ ಚಿಂತೆ ಇಲ್ಲ ಅಂತ ಆ ಮಟ್ಟಕ್ಕೆ ಹೇಳಿದ್ದಾರೆ. ಅದಕ್ಕೆ ಹೇಳೋದು, ತಂದೆ ತಾಯಿ ಅಂದ್ರೇನು? ಸ್ವಂತ ನೀನು ಕಣ್ಣಿಗೆ ಕಾಣ್ತಕ್ಕಂಥ ದೇವರವರು ತಂದೆ ಮತ್ತು ತಾಯಿ. ಅದಕ್ಕೆ ಮಾತೃದೇವೋಭವ ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಆಮೇಲೆ ಅತಿಥಿ ದೇವೋಭವ. ಈಗೇನು ತಿಥಿ ದೇವೋಭವ ಅಷ್ಟೇ ಈಗ. ಸೊ ಆ ದೃಷ್ಟಿಯಿಂದ ಯಾವ ಸ್ಥಿತಿಗೆ ನಾವು ಹೋಗಿದ್ದೀವಿ ನೋಡಿ.
ಜೀವತೋ ವಾಕ್ಯಕರಣ, ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ಇರತಕ್ಕಂಥ ತಂದೆ ತಾಯಿಯರು ದೇವರು. ಅದಕ್ಕೆ ಹಿಂದಿನ ಕಾಲದಲ್ಲಿ ಶಾಲೆಗೆ ಆಫೀಸ್ಗೆ ಹೋಗಕ್ಕೆ ಮುಂಚೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಆಚೆ ಹೋಗ್ತಾ ಇದ್ದಿದ್ದು. ಈಗ ಪ್ರವೃತ್ತಿನೇ ಇಲ್ವಲ್ಲ ಯಾರಿಗೂ ಕೂಡ. ಈಗ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ ಕಾಲ. ದೇವರು ಅವರು ಮಯೂರ ಬರೆದಿದ್ದಾರೆ. ಈಗ ಡಾಕ್ಟರ್ ರಾಜ್ಕುಮಾರ್ ಹೆಸರಿಂದ ಮಯೂರ ಫೇಮಸ್ ಆಯಿತೇ ಹೊರತು ದೇವರು ಬರೆದಿದ್ರು ಅಂತ ಯಾರಿಗೆ ಗೊತ್ತು? ನೋಡಿ, ನಾನು ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರನ್ನು ಧಿಕ್ಕರಿಸಬೇಕು, ಒಬ್ಬರು ಉನ್ನತೀಕರಿಸಬೇಕು ಅಂತಲ್ಲ, ಇರ್ತಕ್ಕಂಥ ಸತ್ಯಾಂಶ ನಮಗೆ ಅರ್ಥ ಆಗಬೇಕು. ಅದಿಲ್ಲದೆ ಹೋದರೆ ಖಂಡಿತವಾದಿ ಲೋಕವಿರೋಧಿ ಅಂತ ಒಂದು ಮಾತಿದೆ. ಖಂಡಿತವಾಗಿ ಮಾತಾಡೋರು ಯಾವಾಗ ಲೋಕವನ್ನೆಲ್ಲ ಎದುರು ಹಾಕ್ಕೊಂಡೆ ಅವ್ರು ಇರೋದು. ಚಿಂತೆ ಇಲ್ಲ, ಸತ್ಯ ಆಚೆ ಬರಬೇಕಷ್ಟೇ. ಯಾವುದೇ ಇರಲಿ, ಟ್ರೂತ್ ವಿಲ್ ಬಿ ಔಟ್ ಈವನ್ ಇಫ್ ಯು ಬರಿ ದ ಟ್ರೂತ್ ಇನ್ ಎ ಗೋಲ್ಡನ್ ಕಾಫಿನ್ ಅಂತ ರಷ್ಯಾ ದೇಶದಲ್ಲಿ ಒಂದು ನಾಣ್ಣುಡಿ ಇದೆ. ನೀನು ಸಂಪೂರ್ಣವಾಗಿ ಸತ್ಯವನ್ನು ಮುಚ್ಚಾಕಕ್ಕಾಗಲ್ಲಪ್ಪ, ಯಾವತ್ತಾದ್ರೂ ಸತ್ಯ ಆಚೆ ಬಂದೇ ಬರುತ್ತೆ ಅನ್ನೋ ದೃಷ್ಟಿಯಿಂದ ದೇವಡವರು ಹೇಳ್ತಾರೆ ನೋಡಿ ತಮ್ಮ ಅನುವಾದದ ಪ್ರಾರಂಭದಲ್ಲಿ, ಕಾವ್ಯ ಶೈಲಿಯಲ್ಲಿ ವೇದಾಂತವನ್ನು ಇಷ್ಟು ಸುಂದರವಾಗಿ ಇಷ್ಟು ಸುಲಭವಾಗಿ ಬೋಧಿಸ್ತಕ್ಕಂಥ ಗ್ರಂಥ ಇನ್ನೊಂದಿಲ್ಲ. ದೇವಡವ್ರ ಮಾತು, ನನ್ನ ಮಾತಲ್ಲ. ಕಾವ್ಯ ಶೈಲಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಕಾವ್ಯ ಶೈಲಿಯಲ್ಲಿ ವೇದಾಂತವನ್ನು ಬಳಸ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಇದು ಸಾಧ್ಯ ಇಲ್ಲ ಅಂತಲೇ ಅಂದ್ಕೊಂಡಿರೋದು. ವೇದಾಂತ ಪೆಡಸು ಗಡಸು, ಅದಕ್ಕೆ ಹ್ಯಾಕೆ ಕಾವ್ಯ ಶೈಲಿ ನಾವು ಉಪಯೋಗಿಸೋಕ್ಕಾಗತ್ತೆ ಅನ್ನೋ ಒಂದು ಮಾತಿದೆ ನೋಡಿ, ಅದು ತಪ್ಪು. ಶೆಲ್ಲಿ ಒಂದು ಕಡೆ ಹೇಳ್ತಾನೆ, ಪೊಯೆಟ್ರಿ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಪೊಯೆಟ್ರಿ ಅಂತ. ದಟ್ ಶುಡ್ ಬಿ ದಿ ಕಾಂಬಿನೇಷನ್ ಬಿಟ್ವೀನ್ ಪೊಯೆಟ್ರಿ ಆ್ಯಂಡ್ ಫಿಲಾಸಫಿ. ಹೈಯೆಸ್ಟ್ ಪೊಯೆಟ್ರಿ ಈಸ್ ಓನ್ಲಿ ಫಿಲಸಾಫಿಕಲ್. ಆ ದೃಷ್ಟಿಯಿಂದ ಕವೀಂದ್ರ ಯಾರು? ಕವಿ ಕ್ರಾಂತದರ್ಶಿ ಸರ್ವದೃಕ್ ನಮ್ಮಲ್ಲಿರೋದು. ಕವಿರ್ ಮನೀಷಿ ಅನ್ನೋ ಪದವನ್ನು ಬಳಸುತ್ತೆ ಈಶಾವಾಸ್ಯೋಪನಿಷತ್ತು. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾತಾ ತತ್ಯತೋರ್ತಾನ್ ವೇದದ ಶಾಶ್ವತೀಭ್ಯ ಸಮಾಭ್ಯ. ನೋಡಿ, ಕವಿ ಅಂದ್ರೆ ಏನು? ಕವನಾತ್ ಕವಿಹಿ, ಕ್ರಾಂತದರ್ಶಿ. ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ನಡೀತಕ್ಕಂಥದ್ದು ನಮಗೆ ರಜತ ಪರದೆಯ ಮುಂದೆ ಹಾದು ಹೋಗೋ ಹಾಗೆ ಅವನಿಗೆ ಮನಪಟಲದ ಮುಂದೆ ಹಾದು ಹೋಗ್ತಾ ಇರುತ್ತೆ. ಅದಕ್ಕೆ ಕವಿ ಅಂತ ಹೇಳ್ತಕ್ಕಂಥದ್ದು. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಋಷಿ ಅಲ್ಲದೆ ಇರೋನು ಕವಿ ಅಲ್ಲ, ಕವಿ ಅಲ್ಲದೆ ಇರೋನು ಋಷಿ ಅಲ್ಲ ಅಂತ ರಂಗಪ್ರಿಯ ಸ್ವಾಮಿಗಳೇ ಹಿಂದೆ ಪಾಠ ಮಾಡುವಾಗ ಒಂದು ಮಾತು ಹೇಳಿದರು, ಹೇಗೆ ಕವಿತ್ವ ಬರೀಬಾರ್ದು ಅಂತ. ಹೇಗೆ ಬರೀಬೇಕು ಅಂತಲ್ಲ, ಹೇಗೆ ಬರೀಬಾರ್ದು ಅಂತ. ಅಗೋ ಚಂದ್ರ ಬಿಂಬ, ಇಗೋ ಲಾಂಧ್ರ ಕಂಬ, ತಗೋ ತಾಮ್ರ ಚಂಬ. ಅದು ಕವಿತ್ವ ಆಗಲ್ಲಪ್ಪ, ಆ ರೀತಿ ಬರೀಬೇಡಿ ಅಂತ ಹೇಳಿದರು. ಪ್ರಾಸ ಇದೆ ನಿಜ, ಪ್ರಾಸ ಇರ್ತಕ್ಕಂಥದ್ದೆಲ್ಲ ಅದು ಉತ್ತಮ ಕವಿತ್ವ ಅಂತಲ್ಲ, ಅಧಮ ಕಾವ್ಯ ಅಂತ ಅದನ್ನು ಹೇಳೋದು. ಕಾವ್ಯ ಪ್ರಕಾಶದಲ್ಲಿ ಅಧಮ ಕಾವ್ಯಕ್ಕೆ ಉದಾಹರಣೆ ಕೊಡ್ತಾರೆ. ಗಂಗಾ ಪ್ರವಹತಿ, ಗಂಗಾ ಹರಿತಾ ಇದೆ ಅಂತ ಹೇಳೋದಕ್ಕೆ ಅಷ್ಟು ಸಾಕು. ಗಂಗಾ ಪ್ರವಹತಿ ಅಂತ ಹೇಳಿದ್ರೆ ಅರ್ಥ ಆಗತ್ತೆ. ಅದಕ್ಕೆ ಈ ರೀತಿ ಹೇಳಬೇಕಾ? ಸ್ವಚ್ಛಂದೋಚ್ಚಲ ದಚ್ಚ ಕಚ್ಚ ಕುಹರ ಛತೇತರಂಬುಚ್ಛಟ ಮೂರ್ಛನ್ ಮೋಹ ಮಹರ್ಷಿ ಹರ್ಷವೀತ ಸ್ನಾನಾನ್ನಿ ಕನ್ಹಾಯವಹ ವಿದ್ಯಾ ದುದ್ಯ ದುದಾರ ದರ್ದರದರಿ ದೀರ್ಘ ದರಿದ್ರಮ ದ್ರೋಹೋದ್ರೇಕ ಮಹೋರ್ಮೇಮೇದರ ಮದ ಮಂದಾಕಿನಿ ಮಂದತಾಂ. ಇಷ್ಟೆಲ್ಲ ಹೇಳಿ ಏನಾಯ್ತಪ್ಪ? ಮಂದಾಕಿನಿ ಮಂದತಾಂ, ಗಂಗೆ ಹರಿತಾ ಇದೆ. ಅದಕ್ಕಿಷ್ಟೆಲ್ಲ ಶಬ್ದಗಳು ಬಳಸಬೇಕಾ ನೀನು? ಯಾತಕ್ಕೆ ಅಷ್ಟೆಲ್ಲ? ಇದು ಸೌಂಡ್ ಎಕೋಸ್ ದ ಸೆನ್ಸ್. ಪ್ರೀ ರಾಫಲೈಟಿಕ್ ಪೋಯಿಟ್ಸ್ 14th century ಡಾಂಟೆ ಗ್ಯಾಬ್ರಿಯಲ್ ರಾಸೆಟಿ, ಕ್ರಿಸ್ಟಿನಾ ರಾಸೆಟಿ ಏನು ಹೇಳಿದ್ರು ಅದನ್ನು 9ನೇ ಶತಮಾನದಲ್ಲಿ ನಮ್ಮ ಭೋಜರಾಜ ತನ್ನ ಚಂಪೂ ರಾಮಾಯಣದಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಶ್ರೀರಾಮ ಯಾರು, ಪರಶುರಾಮ ಯಾರು ಅಂತ ಹೇಳೋದಕ್ಕೆ ಶಬ್ದಗಳೇ ಅರ್ಥ ತೋರಿಸ್ಬೇಕು. ಶ್ರೀರಾಮ ಮೃದು ಸ್ವಭಾವ, ಯಾವಾಗಲೂ ಕೂಡ ಮೆತ್ತಿಗೆ ಮಾತಾಡೋನು. ಪರಶುರಾಮ ಕ್ರೂರಿ. ಆ ಶಬ್ದಗಳು ನೋಡಿ, ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಬಂಗಾದ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವ ಶ್ರೀರಾಮ ಅಂತ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಶಬ್ದಗಳೇ ಗೊತ್ತಾಗಬೇಕು. ಆ ಕ್ರೌರ್ಯವನ್ನು, ಆ ಮಹಾಪ್ರಾಣವನ್ನು, ಈ ಅಲ್ಪ ಪ್ರಾಣವನ್ನು, ಈ ಮೃದು ಸ್ವಭಾವವನ್ನು, ಅದು ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ರೆ. ಕಾವ್ಯ ಶೈಲಿಯಲ್ಲಿ ವೇದಾಂತವನ್ನು ಇಷ್ಟು ಸುಂದರವಾಗಿ ಇಷ್ಟು ಸುಲಭವಾಗಿ ಬೋಧಿಸ್ತಕ್ಕಂಥ ಗ್ರಂಥ ಇನ್ನೊಂದಿಲ್ಲ. ಇದನ್ನು ಓದಿ ಅರ್ಥ ಮಾಡಿಕೊಳ್ಳಲು ಗ್ರಂಥಾಂತರಗಳ ಸಹಾಯ ಬೇಕಾಗಿಲ್ಲ. ಡಿ.ವಿ.ಜಿ. ಹೇಳ್ತಾರೆ ನೋಡಿ, ಅಲ್ಲಿಗೇನಾಯಿತು? ಸ್ವಯಂ ಪರಿಪೂರ್ಣವಾಗಿರೋ ಗ್ರಂಥ. ಇದಕ್ಕೆ ಇನ್ನೊಂದು ಗ್ರಂಥದ ಅವಶ್ಯಕತೆ ಇಲ್ಲ. ಇದನ್ನು ಓದಿಕೊಂಡು ಓದಿದ ಮೇಲೆ ಓದಬೇಕು ಆ ಥರ ಇಲ್ಲ. ಏಕೆಂದರೆ ವೇದಾಂತದ ಎಲ್ಲ ಪ್ರಕ್ರಿಯೆಗಳು ಕೂಡ ಇದರಲ್ಲಿ ಬರುತ್ತೆ. ಆ ದೃಷ್ಟಿಯಿಂದನೇ ಶ್ರದ್ಧೆ ಒಂದಿದ್ದರೆ ಸಾಕು. ನಮ್ಗೆ ಅದೇ ಇಲ್ಲ, ಬೇಕಾಗಿರೋದು ಶ್ರದ್ಧೆ. ಶ್ರದ್ಧೆ ಒಂದಿದ್ದರೆ ಇನ್ನು ಏನು ತಾನೇ ಮನುಷ್ಯ ಸಾಧನೆ ಮಾಡೋಕ್ಕೆ ಸಾಧ್ಯ?
ಮುಖ್ಯವಾಗಿ ಬೇಕಾಗಿರೋದೇ ಶ್ರದ್ಧೆ. ಶ್ರದ್ಧಾ ಹಿ ಪರಮಾಗತಿ, ನ್ಯಾಷನಲ್ ಕಾಲೇಜ್ ಮಾಟೋ, ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದು. ಯೋ ಯಶ್ರದ್ಧಃ ಸಯೇವ ಹಿ ಸಹ ಶ್ರದ್ಧಾವಾನ್ ಲಭತೆ ಜ್ಞಾನಂ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತು ಉಪಲಭ್ಯತೆ. ವಿವೇಕ್ ಚೂಡಾಮಣಿ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಯಾರಿಗೆ ಅಚಲವಾಗಿರ್ತಕ್ಕಂಥ ನಿಷ್ಠೆ ಇರುತ್ತೋ ಅದಕ್ಕೆಲ್ಲ ಶ್ರದ್ಧೆ ಅಂತ ಕರೆಯೋದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಡೋಂಟ್ ಟ್ರಾನ್ಸ್ಲೇಟ್ ದ ವರ್ಡ್ ಶ್ರದ್ಧಾ ಆಸ್ ಫೇತ್ ಇನ್ ಟು ಇಂಗ್ಲಿಷ್. ಫೇತ್ ಈಸ್ ಎ ವೆರಿ ವೀಕ್ ವರ್ಡ್. ಇಟ್ ಕೆನಾಟ್ ಕನೋಟ್ ದ ಟೋಟಲ್ ಸೆನ್ಸ್ ಆಫ್ ದ ಸಾಂಸ್ಕ್ರಿಟ್ ಒರಿಜಿನಲ್. ವಿವೇಕಾನಂದರು. ನೀವು ಯಾವುದೇ ಭಾಷಾಂತರ ಮಾಡಿದರೂ ಕೂಡ ಮೂಲ ತರಹ ಅದು ಬರೋಕ್ಕಾಗಲ್ಲ. ಭಾಷಾಂತರವೇ. ಅದಕ್ಕೆ ಇಟಾಲಿಯನ್ ಭಾಷೆನಲ್ಲಿ ಒಂದು ಗಾದೆ ಇದೆ, ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಟ್ರೈಟರ್ಸ್ ಅಂತ. ಬಿಕಾಸ್ ಯು ಕ್ಯಾನ್ ನೆವರ್ ಡೂ ಜಸ್ಟಿಸ್ ಟು ದಿ ಒರಿಜಿನಲ್. ಎಷ್ಟಾದರೂ ಒರಿಜಿನಲ್ಲೇ ಜೆರಾಕ್ಸ್ ಕಾಪಿನೇ ಅಷ್ಟೇ. ಮೂಲ ಸಮಾನ ಅದು ಬರೋಕ್ಕಾಗಲ್ವಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಶ್ರದ್ಧೆ ಒಂದಿದ್ದರೆ ಸಾಕು, ಈ ಗ್ರಂಥದಿಂದ ಆಗುವ ಲೋಕೋಪಕಾರ ಅಷ್ಟಿಷ್ಟಲ್ಲ. ಇದು ದೇವಡೂರು ಹೇಳಿರ್ತಕ್ಕಂತಹ ಒಂದು ಮಾತು. ಈಗ ಒಂದೇ ಒಂದು ನಮಗೆ ಸಮಾಧಾನ ತರ್ತಕ್ಕಂಥದ್ದೇನು ಅಂದರೆ, ಶಂಕರ ಮಠದ ಹಿಂಭಾಗ ರಸ್ತೆ ದೇವಡು ನರಸಿಂಹಶಾಸ್ತ್ರಿ ರಸ್ತೆ ಅಂತ ಒಂದು ಹೆಸರು ಹಾಕಿರೋದು ಒಂದೇ ನಮಗೆ ಕಣ್ಮುಂದೆ ಕಾಣ್ತಕ್ಕಂಥದ್ದು. ನಾವು ದೇವಡನ್ನ ಸ್ಮರಿಸ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಒಂದು ಉಪಕಾರ. DVG ರಸ್ತೆ ಇದೆ, ಸರಿ, ಸಂತೋಷ. ಅದು ಎರಡು ಬಿಟ್ಟರೆ ಇನ್ನು ಯಾವ ರೀತಿಯಾಗಿ ನಾವು ಅವ್ರಿಗೆ ಮನ್ನಣೆ ಕೊಟ್ಟಿದ್ದೀವಿ, ಅದು ನಿಜವಾಗ್ಲೂ ಕೂಡ ಬಹಳ ಖೇದವನ್ನು ಉಂಟು ಮಾಡ್ತಕ್ಕಂಥದ್ದು. ಅವ್ರು ಇದ್ದಿದ್ರೆ ಒಬ್ಬೊಬ್ಬರಿಗೂ ಕೂಡ ನೊಬೆಲ್ ಪ್ರೈಸ್ ಬರಬೇಕಾಗಿತ್ತು. ಆ ರೀತಿಯಾಗಿರ್ತದೆ. ಅಫ್ಕೋರ್ಸ್ ದೇ ವರ್ ಸೋ ನೋಬಲ್, ದೇ ನೆವರ್ ವಾಂಟೆಡ್ ನೊಬೆಲ್, ಅದು ಬೇರೆ ವಿಷಯ. ಆದರೆ ಆ ಮಠದಲ್ಲಿ ಇರ್ತಕ್ಕಂಥ ವಿದ್ವಾಂಸರಿಗೆ ಏನೂ ನಾವು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದೇ ನೋಡಿ ಒಂದು ದೊಡ್ಡ ಕೊರಗು. ಶಿವಬಾಲ ಯೋಗಿ ಮಹಾಸ್ವಾಮಿಗಳು ಯೋಗ ವಾಸಿಷ್ಠದ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ, ಯೋಗ ವಾಸಿಷ್ಠ ಸಮಸ್ತ ವೇದಾಂತದ ಕೈಪಿಡಿ. ಈ ಒಂದು ಗ್ರಂಥ ಓದಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದರೆ ಇನ್ಯಾವ ಗ್ರಂಥವನ್ನು ಓದಲೇಬೇಕಾಗಿಲ್ಲ. ಇದು ಶಿವಬಾಲ ಯೋಗಿಗಳು ಈ ಯೋಗ ವಾಸಿಷ್ಠದ ಮೇಲೆ ಹೇಳಿರ್ತಕ್ಕಂಥ ಮಾತು. ಇನ್ನು ಯೋಗ ವಾಸಿಷ್ಠದ ಕಥೆಗಳು ಎಷ್ಟು ಲೋಕಪ್ರಿಯ ಅಂದರೆ, ಸ್ವಾಮಿ ಶಿವಾನಂದ ಅವರು ಹಾಗೂ ಡಾಕ್ಟರ್ ವಿಜಯಶ್ರೀ ಎಂಬತಕ್ಕಂಥವರು ಯೋಗ ವಾಸಿಷ್ಠದ ಕಥೆಗಳ ಬಗ್ಗೆನೇ ಸುದೀರ್ಘವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸ್ಟೋರೀಸ್ ಆಫ್ ಯೋಗ ವಾಸಿಷ್ಠ. ಡಾಕ್ಟರ್ ವಿಜಯಶ್ರೀ, ಆಕೆ PhD ಥೀಸಿಸು, DK ಪಬ್ಲಿಕೇಶನ್ಸ್, ಡೆಲ್ಲಿ, 1986 ಆಗಸ್ಟ್ 14th, ಅಲ್ಲಿ ಪ್ರಕಟ ಆಗಿರ್ತಕ್ಕಂಥ ಗ್ರಂಥ ಅದು. ಹಾಗೆಯೇ ಸ್ವಾಮಿ ಶಿವಾನಂದ ಅವರು ಎಷ್ಟು ಕಾಲದ ಹಿಂದೇನೋ ಯೋಗವಾಸದಲ್ಲಿ ಬರ್ತಕ್ಕಂಥ ಕಥೆಗಳನ್ನೆಲ್ಲ ಕೂಡ ಒಂದು ಸುಂದರವಾಗಿರ್ತಕ್ಕಂಥ ನಿರೂಪಣೆ ಕೊಟ್ಟಿದ್ದಾರೆ. ಇನ್ನು ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಏನು ಹೇಳ್ತಾರೆ ನೋಡಿ, ಯೋಗ ವಾಸಿಷ್ಠ ಈಸ್ ಎ ವರ್ಕ್ ದಟ್ ಚಾಲೆಂಜಸ್ ದ ಇಂಟೆಲೆಕ್ಟ್ by its uncompromising logic and is at the same time exhilarating by its beautiful poetry. ಇದು ಹರ್ಷಾನಂದಜಿ ಮಹಾರಾಜ್ ಅವರು ಯೋಗ ವಾಸಿಷ್ಠದ ಬಗ್ಗೆ ಹೇಳಿರ್ತಕ್ಕಂಥ ಮಾತು. ವರ್ಕ್ ದಟ್ ಚಾಲೆಂಜಸ್ ದ ಇಂಟೆಲೆಕ್ಟ್ ಬೈ ಇಟ್ಸ್ ಅನ್ಕಾಂಪ್ರಮೈಸಿಂಗ್ ಲಾಜಿಕ್. ನೋಡಿ ಎಷ್ಟು ಹರಿತವಾಗಿರ್ತಕ್ಕಂಥ ಬುದ್ಧಿ ಅಂದರೆ ತಾರ್ಕಿಕ ಬುದ್ಧಿ ಅಂತ ಅದಕ್ಕೆ ಹೇಳೋದು. ಈ ತರ್ಕ ಓದ್ದವರಿಗೆ ಯಾವಾಗಲೂ ಕೂಡ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಬುದ್ಧಿ ಇರುತ್ತೆ. ತರ್ಕಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಪರಮಾಣು ಅನ್ನೋ ತನಕ ನಮ್ಮ ಹಿಂದಿನವರು ಕಂಡು ಹಿಡಿದಿದ್ರು ವಿಜ್ಞಾನದಲ್ಲಿ ಅಂತ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿಗಿಂತ ಮುಂಚೆನೇ ನಮ್ಮಲ್ಲಿ ಪರಮಾಣು ಥಿಯರಿ ಇತ್ತು ಅಂತ. ತರ್ಕದಲ್ಲಿ ಒಂದು ಗ್ರಂಥ ಬರುತ್ತೆ, ತರ್ಕ ಸಂಗ್ರಹ. ತರ್ಕ ಸಂಗ್ರಹದ ಮೇಲೆ ಕಾರಿಕಾವಳಿ ವ್ಯಾಖ್ಯಾನ, ಕಾರಿಕಾವಳಿ ಮೇಲೆ ಮುಕ್ತಾವಳಿ ವ್ಯಾಖ್ಯಾನ, ಮುಕ್ತಾವಳಿ ಮೇಲೆ ದಿನಕರಿ ವ್ಯಾಖ್ಯಾನ, ದಿನಕರಿ ಮೇಲೆ ರಾಮರುದ್ರಿ ವ್ಯಾಖ್ಯಾನ. ರಾಮರುದ್ರಿ ವ್ಯಾಖ್ಯಾನದಲ್ಲಿ ಪರಮಾಣುನ ಡಿಫೈನ್ ಮಾಡ್ತಾರೆ. ಜಾಲ ಸೂರ್ಯ ಮರೀಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗಃ ಪರಮಾಣುಸ್ಸ ಉಚ್ಯತೆ. ಡಿಫೈನ್ ಮಾಡಿದ್ದಾರೆ ನೋಡಿ ನಮ್ಮ ಏನ್ಷಿಯಂಟ್ ಲಾಜಿಕಲ್ಲಿ. ಜಾಲ ಸೂರ್ಯ ಮರೀಚಿಸ್ತಂ, ಆ ಕಿಟಕಿ ಕ್ಲೋಸ್ ಮಾಡಿದರೆ ಆ ಸಣ್ಣದಾಗಿರ್ತಕ್ಕಂತಹ ಕಿಂಡಿಯಿಂದ ಯಾವ ಒಂದು ಸೂರ್ಯನ ಬೆಳಕು ಒಳಗಡೆ ಬರುತ್ತೋ ಅದರ 6ನೇ ಒಂದು ಭಾಗ ಕಟ್ ಮಾಡಿದರೆ ಎಷ್ಟು ಜಾಗ ಉಳಿಯುತ್ತೋ ಅದಕ್ಕೆ ಪರಮಾಣು ಅಂತ ಕರೀರಿ ಅಂತ. ಅಲ್ಲಿವರೆಗೂ ನಮ್ಮಲ್ಲಿತ್ತು. 0 ನಾವೇ ಕಂಡಿಡಿದವರು ಲೋಕದಲ್ಲಿ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು 0 ತೊಗೊಂಡ್ರೆ ನಾವು ಹೆಮ್ಮೆ ಪಡಬೇಕು, ಬೈಬಾರ್ದು ಅವರನ್ನು. ಪೂರ್ಣ ನೋಡಿ, ಅದು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ನನಗೊಬ್ಳು ವಿದ್ಯಾರ್ಥಿನಿ ಇದ್ಲು 84ನೇ ಇಸ್ವಿನಲ್ಲಿ, ನಮ್ರತಾ ಸ್ವಾಮಿ ಅಂತ, HES ಕಾಂಬಿನೇಷನ್ನು. ಅವಳು ಎಲ್ಲ ಸಬ್ಜೆಕ್ಟು 0, ಸಮೃದ್ಧದಲ್ಲಿ 35. ನಾನು ಕೇಳಿದೆ, ನನ್ನ ಸಬ್ಜೆಕ್ಟಲ್ಲಿ ಯಾಕಮ್ಮ ಪಾಸ್ ಆದೆ? ನಂದರಲ್ಲೂ 0 ತೊಗೊಂಡಿದ್ರೆ ಆಲ್ ಟೈಮ್ ರೆಕಾರ್ಡ್ ಆಗ್ತಾ ಇತ್ತೋ? 0 ಇನ್ ಎವ್ರಿ ಸಬ್ಜೆಕ್ಟ್. ಎಂಥ ರೆಕಾರ್ಡ್ ಇರ್ತಾಯಿತ್ತು? ನನ್ನ ಸಬ್ಜೆಕ್ಟಲ್ಲಿ ಯಾಕೆ ಪಾಸ್ ಆದೆ ಅಂತ ಕೇಳಿದೆ.
ಅಲ್ಲಿಂದ ಹಿಡಿದು 10 × 10 × 10 17 ಸಲ ಗುಣಾಕಾರ ಮಾಡಿದ್ರೆ ಪರಾರ್ಧ ಅನ್ನೋ ಸಂಖ್ಯೆ ಬರುತ್ತೆ ನೋಡಿ. ಅದನ್ನು ಕಂಡಿಡಿದವರು ಭಾರತೀಯರೇ. ಏಕಂ ದಶ ಶತಂಚೈವ ಸಹಸ್ರಂ ಅಯುತಂತತ ಲಕ್ಷಂಚ ಪ್ರಯುತಂಚೈವ ಕೋಟಿ ಅರ್ಬುದಮೇವ ಚ ವೃಂದಂ ಖರ್ವೋ ನಿಖರ್ವಶ್ಚ ಶಂಖಃ ಪದ್ಮಶ್ಚ ಸಾಗರಃ ಅಂತ್ಯಂ ಮಧ್ಯಂ ಪರಾರ್ಧಂಚ ದಶಾವೃದ್ಯ ಯಥಾಕ್ರಮಂ. ಪರಾರ್ಧ ಅಂದರೆ 10⁻17. ಅಲ್ಲಿ ತನಕ ಗುಣಾಕಾರ ಮಾಡೋದು ನಮಗೆ ಗೊತ್ತಿತ್ತು ಆಗಿನ ಕಾಲದಲ್ಲಿ. ಎಷ್ಟು ಮಟ್ಟಿಗೆ ಏನ್ಷಂಟ್ ಇಂಡಿಯನ್ ಮ್ಯಾಥಮೆಟಿಕ್ಸ್ ನಮ್ಮಲ್ಲಿ ಡೆವಲಪ್ ಆಗಿತ್ತು ಅನ್ನೋದಕ್ಕೆ ಪಾಶ್ಚಾತ್ಯರಿಂದ ನಾವು ಕಲಿಬೇಕಾಗಿಲ್ಲ, ನಮ್ಮಲ್ಲಿರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಮುಖ್ಯವಾಗಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಿದ್ದು, ವಾಟ್ ಎವರ್ ಇಸ್ ಇಂಡಿಯನ್ ಅಕ್ಸೆಪ್ಟ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್. ವಾಟ್ ಎವರ್ ಇಸ್ ಫಾರಿನ್ ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್ ಅಂತ. ಪ್ರಶ್ನೆ ಮಾಡು, ಯಾವಾಗ ಮಾಡಬೇಕು ಅನ್ನೋದು ಔಚಿತ್ಯ. ಭಾರತೀಯರು ಏನೇ ಹೇಳಿದ್ರು ಮೊದಲು ಒಪ್ಕೋ, ಆಮೇಲೆ ಪ್ರಶ್ನೆ ಕೇಳು ಯಾಕೆ ಹಂಗಾಗಲ್ಲ ಅಂತ. ಪಾಶ್ಚಾತ್ಯರು ಏನೇ ಹೇಳಿದ್ರು ಕೂಡ ಮೊದಲು ಪ್ರಶ್ನೆ ಮಾಡು, ಸರಿಯಾಗಿದ್ರೆ ಒಪ್ಕೋ, ಇಲ್ಲದ್ರೆ ಬಿಟ್ಬಿಡು ಅಂತ. ಪೂರ್ವಾಗ್ರಹಗಳಿಲ್ಲದೆ ನಾವು ಯಾವತ್ತೂ ಕೂಡ ಇರಬೇಕು. ಆನೋ ಭದ್ರಾ ಕ್ರತವೋಯಂತ ವಿಶ್ವತೋ ದಬ್ದಾಸೋ ಅಪರೀತಾಸ ಉದ್ಭಿದ. ಋಗ್ವೇದ ಅದನ್ನೇ ಹೇಳ್ತಾ ಇರೋದು. ನನಗೆ ಎಲ್ಲ ದಿಕ್ಕುಗಳಿಂದಲೂ ಒಳ್ಳೆಯ ವಿಷಯಗಳು ಬರಲಿ. ಭಾರತೀಯ ವಿದ್ಯಾಭವನ್ ಅವರು ಅದೇ ಮಾಟೋ ಹಾಕ್ಕೊಂಡಿರೋದು, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಮೀ ಫ್ರಮ್ ಎವ್ರಿ ಸೈಡ್ ಅಂತ. ಸೊ ಆ ದೃಷ್ಟಿಯಿಂದ ಯಾರು ಹೇಳಿದ್ರು ಅನ್ನೋದಲ್ಲ ಮುಖ್ಯ, ಏನು ಹೇಳಿದ್ರು ನಮಗೆ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ನೋಡಿ, ಸ್ವಾಮಿ ಹರ್ಷಾನಂದಜಿ ಹೇಳೋ ಹಾಗೆ, ಯೋಗ ವಾಸಿಷ್ಠ ಇಸ್ ಎ ವರ್ಕ್ ದಟ್ ಚಾಲೆಂಜಸ್ ದ ಇಂಟೆಲೆಕ್ಟ್ ಬೈ ಇಟ್ಸ್ ಅನ್ಕಾಂಪ್ರಮೈಸಿಂಗ್ ಲಾಜಿಕ್ ಈಸ್ ಅಟ್ ದ ಸೇಮ್ ಟೈಮ್ ಎಕ್ಸಿಲರೇಟಿಂಗ್ ಬೈ ಇಟ್ಸ್ ಬ್ಯೂಟಿಫುಲ್ ಪೊಯಿಟ್ರಿ. ಎಷ್ಟು ಸುಂದರವಾಗಿ ಕಾವ್ಯಮಯವಾಗಿ ನಿಲ್ಲತ್ತೋ ಅಷ್ಟೇ ಗಡಸಾಗಿ ತರ್ಕಬದ್ಧವಾಗಿಯೂ ಕೂಡ ನಿಲ್ಲತಕ್ಕಂಥ ಶಕ್ತಿ ಗ್ರಂಥಕ್ಕಿದೆ. ಇದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸ್ವಾಮಿ ರಾಮತೀರ್ಥರು ಇನ್ ದ ವುಡ್ಸ್ ಆಫ್ ಗಾಡ್ ರಿಯಲೈಸೇಷನ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ ನೋಡಿ, ಒನ್ ಆಫ್ ದ ಗ್ರೇಟೆಸ್ಟ್ ಬುಕ್ಸ್ ಆ್ಯಂಡ್ ದ ಮೋಸ್ಟ್ ವಂಡರ್ಫುಲ್ ಅಕಾರ್ಡಿಂಗ್ ಟು ಮೀ ಎವರ್ ರಿಟನ್ ಅಂಡರ್ ದ ಸನ್ ವಿಚ್ ನೋ ಬಡಿ ಆನ್ ಅರ್ತ್ ಕ್ಯಾನ್ ರೀಡ್ ವಿತೌಟ್ ರಿಯಲೈಸಿಂಗ್ ಗಾಡ್ ಕಾನ್ಷಿಯಸ್ನೆಸ್ ಈಸ್ ಯೋಗ ವಾಸಿಷ್ಠ. ಇದು ಸ್ವಾಮಿ ರಾಮತೀರ್ಥ ಅವರು ಇದರ ಬಗ್ಗೆ ಹೇಳಿರ್ತಕ್ಕಂತಹ ಮಾತು. ಭಗವಾನ್ ದಾಸ್, ನಾನು ಆಗಲೇ ಹೇಳಿದೆ ಅವರ ಮಾತನ್ನು, ಅವ್ರು ಹೇಳ್ತಾರೆ ನೋಡಿ, ಯೋಗ ವಾಸಿಷ್ಠ ಎ ಸಾಂಸ್ಕ್ರಿಟ್ ವರ್ಕ್ in 32,000 verses, 64,000 lines is highly honored among Indian Vedantins for its philosophy and its built-in practical mysticism as also for literary beauty and poetry. ಇದು ಭಗವಾನ್ ದಾಸ್ ಅವರು ಹೇಳಿರ್ತಕ್ಕಂಥ ಮಾತು. ಇನ್ನು ಲಾಲಾ ಬೈಜವಂತ್ ಅವರು ಹೇಳ್ತಾರೆ ನೋಡಿ, ಆನ್ ದ ವೇದಾಂತ ಫಿಲಾಸಫಿ there has not up to the time been written any other work so big and expounding the doctrines with so many stories, illustrations and arguments as Yoga Vasishta. All will agree when it is said that by the study of this work alone, even the most passionate and worldly minded person will become dispassionate and will gradually realize peace within. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆಂತರಿಕವಾಗಿರ್ತಕ್ಕಂಥ ಶಾಂತಿ. ಅದಕ್ಕೆ ನೋಡಿ, ಪಾಲ್ ಬ್ರಂಟನ್ ಲಂಡನ್ ದೇಶದಲ್ಲಿದ್ದವನು ಭಾರತದಲ್ಲಿ ಋಷಿ ಮುನಿಗಳನ್ನು ಹುಡುಕಾಡಿಕೊಂಡು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಬಂದ. ಹಿಮಾಲಯ ಎಲ್ಲ ಓಡಾಡ್ದ, 17 ಜನ ಗುರುಗಳನ್ನು ಸಂದರ್ಶನೆ ಮಾಡ್ದ. ಎಲ್ಲೂ ಅವನಿಗೆ ಸಮಾಧಾನ ಸಿಕ್ಕಲಿಲ್ಲ. 18ನೇ ಗುರುವಾಗಿ ರಮಣ ಮಹರ್ಷಿಗಳ ಹತ್ರ ಬಂದು ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್ ಅಂತ ಕೇಳ್ದ. ರಮಣರು ಹೇಳಿದ್ರು, ಮೊದಲನೇ ಪದ ಬಿಟ್ಬಿಡು, ಐ, ನಾನು 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 ಅಹಂಕಾರ ಹೋಯಿತು. ಆಮೇಲೆ ಹೇಳಿದ್ರು, 2ನೇ ಪದ ಬಿಟ್ಬಿಡು, ವಾಂಟ್, ಆಸೆಗಳು ಹೋಯಿತು. ಉಳಿದಿದ್ದೇನೋ ಅದೇ ಪೀಸು. ಪೀಸ್ ಆಚೆಯಿಂದ ಬರೋದಲ್ಲಪ್ಪ, ಪೀಸ್ ನಿನ್ನ ಒಳಗಡೆ ಇರತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ನಾವು ಅಂತರ್ಮುಖಗಳಾಗಬೇಕೇ ಹೊರತು ನಾವೆಲ್ಲ ಬಹಿರ್ಮುಖತಾ ನಮಗೆ ಚೆನ್ನಾಗಿದೆ, ಅಂತರ್ಮುಖತಾ ಇಲ್ಲವೇ ಇಲ್ಲ. ಅದಕ್ಕೆ ನೋಡಿ, ಒಂದು ಆಮೆಯಿಂದನೂ ನಾವು ಪಾಠ ಕಲಿಯೋದಿದೆಯಲ್ಲಪ್ಪ. ಭಗವದ್ಗೀತೆಯಲ್ಲಿ ನೋಡಿ ಎಂಥ ಉದಾಹರಣೆ ಕೊಟ್ಟಿದ್ದಾನೆ ಪರಮಾತ್ಮ. ಕೂರ್ಮೋಂಗಾನೀವ ಸರ್ವಶಃ. ಒಂದು ಆಮೆ ಏನು ಮಾಡುತ್ತೆ, ಚಿಪ್ಪಿಂದ ಹೊರಗಡೆ ಕಾಲೆಲ್ಲ ಚಾಚ್ಕೊಂಡಿರುತ್ತೆ. ಭಯ ಆದ ಕೂಡಲೇ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಕಾಲನ್ನು. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಹಾಗೆ ಹೊರಮುಖವಾಗಿರೋ ಇಂದ್ರಿಯಗಳನ್ನ ಒಳಮುಖವಾಗಿ ನಾವು ತಿರುಗಿಸ್ಕೋಬೇಕು. ಪರಾಂಚಿಕ ನಿವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಕಠೋಪನಿಷತ್ತು. ನರಸಿಂಹಮೂರ್ತಿಗಳು ಕಠೋಪನಿಷತ್ ಬಗ್ಗೆ ಮಾತಾಡಬೇಕಾಗಿತ್ತು, ಅದರಿಂದ ಆ ಕೆಲವು ಮಾತುಗಳನ್ನು ಸೇರಿಸ್ಬಿಡೋಣ ಅಂತ ಸೇರಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಕಠೋಪನಿಷತ್ತು ವಂಚನೆ ಆಗದೇ ಇರಲಿ ಅಂತ.
ಪಾಪ ನೀವು ಆ ಒಂದು ಆಸೆಯಿಂದ ಬಂದಿರ್ತೀರ ಕಠೋಪನಿಷತ್ತು ಅಂತ, ಇದೇನಪ್ಪ ಕರ್ಮ ಯೋಗ ವಾಸಿಷ್ಠ ಶುರುವಾಯ್ತಲ್ಲ, ನಾವು ಕಠೋಪನಿಷತ್ತು ಅಂತ ಅನ್ಕೊಂಡ್ರೆ ಅಂತ ಅದರಿಂದ ನಿರಾಶರಾಗಿ ಹೋಗಬೇಡಿ ಅಂತ ಇಲ್ಲೊಂದು ಮಂತ್ರ ಕಠೋಪನಿಷತ್ನ ಸೇರಿಸ್ಕೊಂಡು ಇಲ್ಲೇ ಹೇಳ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇಟ್ಸ್ ದ ಕ್ರೆಸ್ಟ್ ಜೂಯಲ್ ಆಫ್ ಆಲ್ ದ ವರ್ಕ್ಸ್ ಆಫ್ ವೇದಾಂತ ಆ್ಯಂಡ್ ನೋ ಆಸ್ಪಿರೆಂಟ್ ಆಫ್ ಲಿಬರೇಷನ್ ಕ್ಯಾನ್ ಅಫೋರ್ಡ್ ಟು ನೆಗ್ಲೆಕ್ಟ್ ಇಟ್. ನೋಡಿ, ಯಾರೂ ಕೂಡ ಇದನ್ನು ದೂರೀಕರಿಸೋ ಹಾಗೆ ಇಲ್ಲ ಈ ಗ್ರಂಥದ ಬಗ್ಗೆ. ಇನ್ನು ಯೋಗ ವಾಸಿಷ್ಠದ ಪ್ರಾಮುಖ್ಯತೆ ಏನು, ಇದರ ಪ್ರಭಾವ ಯಾವ್ಯಾವ ಗ್ರಂಥದ ಮೇಲೆ ಹೇಗಾಗಿದೆ, ಅದು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ. ನೋಡಿ, ಎನಿ ಗ್ರೇಟ್ ವರ್ಕ್ ಆಫ್ ಆರ್ಟ್ ಈಸ್ ದ್ಯಾಟ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಟೈಮ್ಸ್ ಟು ಕಮ್ ಅಂತ ಒಂದು ಮಾತಿದೆ. ಯಾವುದೇ ಒಂದು ಉತ್ತಮ ಕೃತಿ ಆದರೂ ಕೂಡ ಅದು ಸಾರ್ವದೇಶಿಕವಾಗಿ ನಿಲ್ಲತಕ್ಕಂಥ ಅಂತಃಸತ್ವ ಇರಬೇಕು ಅದಕ್ಕೆ. ಇವತ್ತು ರಾಮಾಯಣ ಮಹಾಭಾರತ ನಾವು ಯಾಕೆ ಓದ್ತೀವಿ? ಒಂದೊಂದು ಸಲ ಓದಾಗಲೂ ಹೊಸ ಹೊಸ ವಿಷಯಗಳು ಆಚೆ ಬರುತ್ತೆ. ನೋಡಿ, ಅದರಲ್ಲಿ ಆ ರೀತಿ ಸಾಮಗ್ರಿ ಇದೆ, ಅದರಿಂದನೇ ನಾವು ಅದನ್ನು ಓದೋದು. ಯಾವ್ಯಾವಾಗ ರಾಮಾಯಣ ಮಹಾಭಾರತ ಭಾಗವತ ಓದಬೇಕು ಅದ್ರ ಬಗ್ಗೆನೂ ಒಂದು ಚಾಟು ಶ್ಲೋಕ ಇದೆ. ಅದಕ್ಕೆ ಹೊರಗಿನ ನೋಟ ಇರೋ ಹಾಗೆ ಅರ್ಥ ಹೇಳಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಪ್ರಾತರ್ದ್ಯೂತ ಪ್ರಸಂಗೇನ, ಬೆಳಗ್ಗೆ ಜೂಜಾಡೋದು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋದು, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತ ಹೊರಗಿನ ನೋಟಕ್ಕೆ. ಜೂಜ್ ಬಂದಿದೆಯಲ್ಲಿ ಮಹಾಭಾರತದಲ್ಲಿ. ಮಹಾಭಾರತ ಬೆಳಗ್ಗೆ ಪಾರಾಯಣ ಮಾಡು ಅಂತ. ಸೀತಾಪಹರಣ ಆಗಿದ್ದು ಯಾವಾಗ? ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡು ಅಂತ. ಶ್ರೀಕೃಷ್ಣನ ಬಾಲಲೀಲೆಗಳು ಎಲ್ಲ ನಡೆದಿದ್ದು ರಾತ್ರಿ ಭಾಗವತ ಪಾರಾಯಣ ಮಾಡು ಅಂತ ಇರೋದು. ಅದಕ್ಕೆ ಇದ್ದಿದ್ದ ಹಾಗೆ ಅರ್ಥ ಹೇಳಿಬಿಟ್ರೆ ಅನರ್ಥವಾಗಿಬಿಡತ್ತೆ. ಸೊ ಆ ದೃಷ್ಟಿಯಿಂದನೇ ಸಂದರ್ಭ ತುಂಬ ಮುಖ್ಯವಾಗತ್ತೆ ಪ್ರತಿಯೊಂದರಲ್ಲೂ ಕೂಡ. ಯೋಗ ವಾಸಿಷ್ಠದ ಪ್ರಭಾವ ಭರ್ತೃಹರಿಯ ವಾಕ್ಯ ಪದೀಯದ ಮೇಲೆ ವಿಶೇಷವಾಗಿದೆ. ಒಂದು ವಾಕ್ಯ ಹೇಗೆ ಪ್ರಾರಂಭ ಆಗತ್ತೆ, ಒಂದು ಶಬ್ದ ಯಾವ ರೀತಿಯಾಗಿ ಉತ್ಪನ್ನವಾಗತ್ತೆ, ಬಾಯಿಂದ ಹೊರಟಿರ್ತಕ್ಕಂಥ ಶಬ್ದಗಳು ಯಾವ ರೀತಿ ಉಚ್ಚಾರ ಆಗತ್ತೆ. ನೋಡಿ, 4 ರೀತಿ ಶಬ್ದ ಇರೋದು: ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ವೈಖರಿ ವಾಕ್ ಮನುಷ್ಯನಿಗಿರೋದು. ಅದಕ್ಕೇನೆ ನಾವು ಮಾತಾಡಿದರೆ ಸ್ಪಷ್ಟತೆ ಇರೋದು. ಪ್ರಾಣಿಗಳು ಮಾತಾಡುತ್ತೆ, ಇಲ್ಲ ಅಂತಲ್ಲ, ಅದಕ್ಕೆ ಸ್ಪಷ್ಟತೆ ಇಲ್ಲ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಯೇ ಮನೀಷಿಣಃ ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಋಗ್ವೇದದಲ್ಲೇ ಒಂದು ಮಂತ್ರ ಬರುತ್ತೆ. ಅದರಿಂದ ವೈಖರಿ ವಾಕ್ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಮಾತಾಡಿದ್ರೆ ಪ್ರತಿಯೊಂದು ಅಕ್ಷರವೂ ಕೂಡ ಸ್ಪಷ್ಟವಾಗಿ ಗೋಚರವಾಗಬೇಕು. ಅದು ಭಾರತೀಯರಿಗಿರ್ತಕ್ಕಂತಹ ಒಂದು ದೊಡ್ಡ ಆಸ್ತಿ. ನಮ್ಮ ತರಹ ಮಾತಾಡಿದವರೇ ಯಾರೂ ಇಲ್ಲ. ವಿದೇಶಿಯರು ಒಪ್ಕೊಂಡಿರ್ತಕ್ಕಂಥ ಸತ್ಯ, ಅದನ್ನು ನಾವೇನು ಹೇಳಬೇಕಾಗಿಲ್ಲ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಲಂಡನ್ನಲ್ಲಿ ಲೆಕ್ಚರ್ಸ್ ಕೊಟ್ಟಾಗ, ಲೆಕ್ಚರ್ಸ್ ಆನ್ ರಾಮಾಯಣ, ಅವರು ಬರ್ಕೊಂಡಿದ್ದಾರೆ, ವಿ ಇಂಗ್ಲಿಷ್ ಮೆನ್ ಕೆನಾಟ್ ಸ್ಪೀಕ್ ಇಂಗ್ಲಿಷ್ ಲೈಕ್ ದಿಸ್ ಇಂಡಿಯನ್. ಅದಕ್ಕಿಂತ ಬೇಕಾ ಸರ್ಟಿಫಿಕೇಟು? ಭಾರತದಲ್ಲಿ ಅವ್ರು ಯಾವತ್ತೂ ಇಂಗ್ಲೀಷಲ್ಲಿ ಮಾತಾಡಿದ್ದೇ ಇಲ್ಲ. ಅವ್ರ ಮಾತೃಭಾಷೆ ತಮಿಳಲ್ಲೇ ಮಾತಾಡ್ತಾ ಇದ್ರು. ಆದರೆ ವಿದೇಶಕ್ಕೆ ಹೋದಾಗ ಆ ಭಾಷೆಯಲ್ಲಿ ಮಾತಾಡಿದರು. ಕೃಷ್ಣ ಮೆನನ್ 52 ಗಂಟೆಗಳ ಕಾಲ ಕಾಶ್ಮೀರ್ ಪ್ರಾಬ್ಲಮ್ ಮೇಲೆ ಮಾತಾಡಿ ಮೂರ್ಛಿತರಾಗಿ ಬಿದ್ದೋದ್ರಲ್ಲ. 52 hours he spoke on Kashmir problem. That's the single largest speech till he became unconscious. ಅಲ್ಲಿ ತನಕ ಮಾತಾಡಿದರು. ಏನು ವೊಕ್ಯಾಬುಲರಿ, ಏನು ವರ್ಡ್ ಆರ್ಡರ್ ಹೇಗಿರಬೇಕು. ನಮ್ಗೆ 52 ನಿಮಿಷ ಮಾತಾಡೋಕ್ಕೆ ಶಕ್ತಿ ಇಲ್ಲ, 52 ಗಂಟೆ ಮಾತಾಡಿದ್ರಲ್ಲ. ದಟ್ ಈಸ್ ಇಂಡಿಯನ್ ಕಾಂಟ್ರಿಬ್ಯೂಷನ್. ಡಾಕ್ಟರ್ ರಾಧಾಕೃಷ್ಣನ್ ಮಾತಾಡಿದರೆ 2 ಗಂಟೆ 2 ನಿಮಿಷದ ತರಹ ಕಳೆದೋಗ್ತಾ ಇತ್ತು. ನಾನು ಮಾತಾಡಿದರೆ ಆ ಮುಳ್ಳೇ ಮುಂದಕ್ಕೆ ಹೋಗಲ್ಲ. ಇನ್ನೂ ಏನ್ರಿ 24 ನಿಮಿಷ ಇದೆಯಲ್ಲಿ ಕರ್ಮ, ಇವನ್ನ ಸಹಿಸ್ಕೋಬೇಕಲ್ಲ ಅಂತ. ಏನು ಮಾಡೋದು, ಅವರವ್ರು ಪಡ್ಕೊಂಡು ಬಂದಿರೋದು. ಯೋಗ ವಾಸಿಷ್ಠದ ಪ್ರಭಾವ ಭರ್ತೃಹರಿಯ ವಾಕ್ಯ ಪದೀಯದ ಮೇಲಿದೆ. ನಾನು ಸ್ಮರಿಸ್ಕೋಬೇಕಿಲ್ಲಿ ನನ್ನ ವಿದ್ಯಾಗುರುಗಳಾಗಿದ್ದಂತಹ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರು ಸಮಗ್ರವಾಗಿರ್ತಕ್ಕಂಥ ವಾಕ್ಯ ಪದೀಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದು ಬಹಳ ದೊಡ್ಡ ಕಾರ್ಯ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ರಂಗನಾಥ ಶರ್ಮರು ಅಂದರೆ ರಾಮಾಯಣ ಭಾಷಾಂತರ ಮಾಡಿದ್ದಾರೆ ಅಂತ ಗೊತ್ತಿದೆಯೇ ಹೊರತು ಅವರು ಮಿಕ್ಕ ಭಾಷಾಂತರಗಳು ಎಷ್ಟು ಜನಕ್ಕೆ ಗೊತ್ತಿದೆ? ಪಂಚದಶಿ ಅನುವಾದ ಮಾಡಿದ್ದಾರೆ. ಮಾಧವಿಯ ಶಂಕರ ದಿಗ್ವಿಜಯ 2 ವಾಲ್ಯೂಮ್ ಅವರು ಅನುವಾದ ಮಾಡಿದ್ದಾರೆ. ಎಷ್ಟು ಗ್ರಂಥಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು. ಬರೀ ರಾಮಾಯಣ ಅನುವಾದಕರಾಗಿ ನಮ್ಮ ಕಣ್ಣು ಮುಂದೆ ಅವರು ನಿಂತಿದ್ದಾರೆ ಹೊರತು ಮಿಕ್ಕ ಅನುವಾದಗಳೆಲ್ಲ ಎಷ್ಟು ಅಮೋಘವಾಗಿರ್ತಕ್ಕಂಥದ್ದು. ಈ ಒಂದು ಗ್ರಂಥ ಭರ್ತೃಹರಿ ವಾಕ್ಯಪದಿಯ ವ್ಯಾಕರಣ, ವೇದಾಂತ, ಅಲಂಕಾರ, ತಳಸ್ಪರ್ಶಿಯಾಗಿರೋ ಜ್ಞಾನ ಇಲ್ಲದೆ ಹೋದರೆ ಮುಟ್ಟೋದಕ್ಕೂ ಕೈಯಲ್ಲಾಗಲ್ಲ. ಅಂಥ ಗ್ರಂಥವನ್ನು ಅವರು ಮಾಡಿದ್ದಾರೆ, ಅನುವಾದವನ್ನು. ಅಂಥದ್ದನ್ನು ನಾವು ನೋಡಬೇಕು ಯಾವಾಗಲೂ ಕೂಡ ಆ ಗ್ರಂಥವನ್ನು. ಶಂಕರಾಚಾರ್ಯ ವಿವೇಕ್ ಚೂಡಾಮಣಿಯಲ್ಲಿ ಬರ್ತಕ್ಕಂತಹ ಜೀವನ್ಮುಕ್ತ ಲಕ್ಷಣಗಳು ಏನಿದೆಯೋ ಅಷ್ಟೂ ಲಕ್ಷಣಗಳು ಯೋಗ ವಾಸಿಷ್ಠದಲ್ಲಿ ನಮಗೆ ಸಿಗತ್ತೆ. ನೋಡಿ, ಅಲ್ಲಿಗೆ ಶಂಕರಾಚಾರ್ಯ ಆ್ಯಂಡ್ ಯೋಗ ವಾಸಿಷ್ಠ ಅಂತ ಬೇಕಾದರೂ ಯಾರ್ದು PhD ಟಾಪಿಕ್ ತೊಗೊಂಡು ವರ್ಕ್ ಮಾಡ್ಬೋದು ಅದರ ಮೇಲೆ.
ರಿಸರ್ಚ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಅವಕಾಶ ಇದೆ ಅಂತ ನಾನು ಹೇಳ್ತಾ ಇರೋದು. ಈ ಒಂದು ಯೋಗ ವಾಸಿಷ್ಠವನ್ನು ಎಷ್ಟು ಮುಖಗಳಿಂದ ನೋಡಬಹುದು ಅನ್ನೋ ದೃಷ್ಟಿಯಿಂದ. ಇನ್ನು ಅಪರೋಕ್ಷಾನುಭೂತಿ, ಅದು ಆಚಾರ್ಯ ಶಂಕರರ ಒಂದು ಪ್ರಕರಣ ಗ್ರಂಥ. ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣೋದು, ಪ್ರತ್ಯಕ್ಷಕ್ಕೆ ಆಪೋಸಿಟ್ಟು ಪರೋಕ್ಷ, ಪರೋಕ್ಷಕ್ಕೆ ಆಪೋಸಿಟ್ಟು ಮತ್ತೆ ಅಪರೋಕ್ಷ. ಯಾತಕ್ಕೆ ಪ್ರತ್ಯಕ್ಷಾನುಭೂತಿ ಅಂತ ಹೇಳಬಾರ್ದು ಅಂದರೆ ಕಣ್ಣಿಗೆ ಗೋಚರ ಅಂತ ಆಗ್ಬಿಡುತ್ತೆ. ಕಣ್ಣು ಅನ್ನೋದು ಇಂದ್ರಿಯ, ಇಂದ್ರಿಯಕ್ಕೆ ಹುಟ್ಟಿದೆ. ಯಾವ ಹುಟ್ಟಿರೋದ್ರಿಂದ ಹುಟ್ಟಿಲ್ಲದೆ ಇರೋದನ್ನ ತಿಳ್ಕೊಳ್ಳೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನೀವು ಬ್ರಹ್ಮ ಅಥವಾ ಆತ್ಮವನ್ನೂ ಕೂಡ ನಿಮ್ಮ ತರಹಾನೇ ಸಾವಿಗೆ ಈಡು ಮಾಡೋ ದೃಷ್ಟಿಯಿಂದ ಕಣ್ಣಿಗೆ ಗೋಚರ ಅಲ್ಲ ಅಂತ ಹೇಳಬೇಕೇ ಹೊರತು ಯಾವ ಇಂದ್ರಿಯಕ್ಕೂ ಕೂಡ ಅದು ಗೋಚರವಾಗೋದಿಲ್ಲ. ಇಂದ್ರಿಯನನ್ನು ಬೇಕಾದರೂ ಗೆಲ್ಲಬಹುದು, ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ, ಅಷ್ಟು ಕಷ್ಟ. ಆ ಇಂದ್ರಿಯವನ್ನು ಗೆಲ್ತಕ್ಕಂಥದ್ದು ಅದೇ ಮಾತನ್ನೇ ಸೀತೆ ರಾವಣಾಸುರನಿಗೆ ಒಂದು ಮಾತು ಹೇಳ್ತಾಳೆ. ರಾವಣಾಸುರ ಜಂಬಾ ಕೊಚ್ಕೋತಾನೆ, ಸೀತೆಯೇ ಏನು ಅಂದ್ಕೊಂಡಿದ್ಯಾ ನನ್ನನ್ನು, ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ. ಸೀತೆ ಹೇಳ್ತಾಳಪ್ಪ, ಇಂದ್ರನ ಗೆದ್ರೆ ಎಷ್ಟು ಬಿಟ್ಟರೆ ಎಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನಿನ್ನ ಗೆಲ್ಲಿಲ್ವಲ್ಲಪ್ಪ. ನಿನ್ನ ಹೆಂಡತಿ ಮಂಡೋದ್ರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯ ದ್ರೌಪದಿ ತಾರ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ನೋಡಿ, ಒಂದೇ ತರಹ ಇದ್ರು ಮಂಡೋದರಿ ಮತ್ತು ಸೀತೆ. ಅದಕ್ಕೆ ಮಲಕ್ಕೊಂಡು ರಾವಣನ ಅಂತಃಪುರದಲ್ಲಿ ನಿದ್ದೆ ಮಾಡ್ತಾ ಇರತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಿಬಿಟ್ಟು ಹನುಮಂತ ಜಿಗಿದ, ನೆಗೆದ, ಕುಣಿದ, ಕುಪ್ಪಳಿಸಿದ, ಬಾಲವನ್ನು ಮುತ್ತಿಟ್ಕೊಂಡ, ಪುಷ್ಪಕ ವಿಮಾನ ಹತ್ತಿ ಅಲ್ಲಿಂದ ನೆಗೆದ ಕೆಳಕ್ಕೆ. ಅಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೋ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. 21ನೇ ಶ್ಲೋಕ, 11ನೇ ಅಧ್ಯಾಯ, ಸುಂದರಕಾಂಡ, ವಾಲ್ಮೀಕಿ ರಾಮಾಯಣ. ಸೊ ಆ ದೃಷ್ಟಿಯಿಂದ ಇಷ್ಟೆಲ್ಲ ಯಾತಕ್ಕಾಯಿತು ಅನುಭವ ಹನುಮಂತನಿಗೆ? ಮಿಸ್ಟೇಕನ್ ನೋಷನ್ ಅದು. ಮಲಗಿ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿನೇ ಸೀತೆ ಅಂತ ಭ್ರಮಿಸ್ಬಿಟ್ನಲ್ಲ. ನೋಡಿ, ಅವಳಿ ಮಕ್ಕಳು ಆ ರೀತಿಯಾಗಿ ಇರ್ತಾರೆ. ಕೆಲವರು ಯಾರು ಅಂತ ಕಂಡುಹಿಡಿಯೋದೇ ಕಷ್ಟ. ಏನೋ ಅವ್ರ ತಾಯಿಗೆ ಗೊತ್ತಾಗ್ಬೋದಷ್ಟೇ. ಅದರಲ್ಲೂ ಮಜಾ ಏನು ಗೊತ್ತಾ, ಅವಳಿ ಮಕ್ಕಳಿಗೆ ಮದುವೆ ಆದರೆ ಯಾರ ಜೊತೆ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಕಾಲೇಜಲ್ಲಿ ನಡೆದಿರೋ ಘಟನೆ ಹೇಳ್ತೀನಿ. 1989ರಲ್ಲಿ ರೂಪಾ ದೀಪ ಅಂತ, ಇವತ್ತು ಅವರು ಟಿ ವಿನಲ್ಲೆಲ್ಲ ಕಾಣಿಸ್ಕೋತಾರೆ, ಕಾಸರವಳ್ಳಿ ಸಿಸ್ಟರ್ಸ್ ಅಂತ. ಆ ರೂಪಾ ದೀಪ ಮದುವೆ ಆಗಿರೋದು ಅವಳಿ ಮಕ್ಕಳನ್ನು. 1989 ಡಿಸೆಂಬರ್ 31ನೇ ತಾರೀಕು ಕ್ರೆಸೆಂಟ್ ರೋಡು 1ನೇ ಕ್ಲಾಸಲ್ಲಿ ಇರತಕ್ಕಂತಹ ಕಲ್ಯಾಣ ಮಂಟಪದಲ್ಲಿ ಆಚೆ ಕಡೆ ಅವರಿಬ್ಬರು ಕೂಡ ದ್ವಾರಪಾಲಕರ ತರಹ ನಿಂತಿದ್ರು, ಸ್ಟೇಜ್ ಮೇಲೆ ಅಲ್ಲ, ಎಲ್ಲರನ್ನೂ ಬರಮಾಡ್ಕೊಳ್ಳೋದಕ್ಕೆ ರೋಡಲ್ಲಿ. ಅವರು ಅವಳಿಗಳು, ಇವರು ಅವಳಿಗಳು. ಆವಾಗ ನೋಡಿದವರೆಲ್ಲ ಅಂದ್ಕೊಂಡಿದ್ದೆ, ಯಾರನ್ನ ಮದುವೆ ಆದರೂ ಗೊತ್ತಿಲ್ವಲ್ರಿ, ಎಲ್ಲ ಒಂದೇ ಥರ ಇದ್ದಾರಲ್ಲ, ಅಯೋಮಯವಾಗಿದೆ ಅಂತ. ಸೊ ಹಾಗೆ ಅದೊಂದು ತರಹ ನಿಜವಾದ ಅರ್ಥದಲ್ಲಿ ನೋಡಿ, ಇಲ್ಲಿ ಅಪರೋಕ್ಷಾನುಭೂತಿ. ಸುರೇಶ್ವರಾಚಾರ್ಯರ ಮಾನಸೋಲ್ಲಾಸ ವ್ಯಾಖ್ಯಾನ, ಅದಕ್ಕೂ ಯೋಗ ವಾಸಿಷ್ಠಕ್ಕೂ ಸಂಬಂಧ ಇದೆ. ಸುರೇಶ್ವರಾಚಾರ್ಯರು ಮಾಡಿರತಕ್ಕಂಥದ್ದು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಮಾಡಿರೋ ವ್ಯಾಖ್ಯಾನ ಮಾನಸೋಲ್ಲಾಸ. ನಿಮ್ಮಲ್ಲಿ ಕೆಲವರಿಗೆ ಹಳಬರಿಗೆ ಗೊತ್ತಿರುತ್ತೆ, ಸೆಂಟ್ರಲ್ ಕಾಲೇಜಲ್ಲಿ DS ಸುಬ್ರಹ್ಮಯ್ಯ ಅಂತ ಫಿಸಿಕ್ಸ್ ಪ್ರೊಫೆಸರ್ ಇದ್ದರು. CV ರಾಮನ್ ಡೈರೆಕ್ಟ್ ಸ್ಟೂಡೆಂಟು. ಚಂದ್ರಶೇಖರ ಭಾರತಿಗಳ ಹತ್ರ ಭಾಷ್ಯಪಾಠ ಆಗಿತ್ತು ಅವ್ರಿಗೆ ಮನೆ. ಅವರು ವಸಂತ ನಗರದಲ್ಲಿ 13ನೇ ಮೇನ್ ರೋಡಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜಿಂದ ನೀವು ಕೆಳಗಿಳಿದ್ರೆ ಎಡಗಡೆ 7ನೇ ಮನೆ ಅವರು ಇದ್ದಿದ್ದು. ಅವರು ದಿನಕ್ಕೆ 5 ಸಲ ಸ್ನಾನ ಮಾಡೋರು ಮನೆಯಲ್ಲಿ. ಒಂದು ಸಲ ಕಾರ್ಪೊರೇಷನ್ ಔಷಧಿಯಲ್ಲಿ ಬಂದು ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ ಜಗಳಕ್ಕೆ ಬಂದ. ಅವರು ಅವನನ್ನು ಕರ್ಕೊಂಡೋಗಿ ಬಾವಿ ತೋರಿಸಿದ್ರು. ದಿಸ್ ಇಸ್ ಮೈ ವೆಲ್, ದಿಸ್ ಇಸ್ ಮೈ ಬಕೆಟ್, ದಿಸ್ ಇಸ್ ಮೈ ರೋಪ್. ಹವೆವರ್ ಮಚ್ ಐ ವಿಲ್ ಪುಟ್ ಇಟ್ ಆನ್ ಮೈ ಹೆಡ್, ಇಫ್ ಯು ಸೇ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದ ವೆಲ್ ಅಂತ ಹೇಳಿದರು. ನನ್ನ ಹಗ್ಗ ನನ್ನ ಬಾವಿ ಎಷ್ಟು ಸಲ ಬೇಕಾ ತಲೆ ಮೇಲೆ ಹಾಕೋತೀನಿ, ನೀನು ಯಾರ ಕೇಳೋಕ್ಕೆ, ನಾನೇ ನಿನ್ನಲ್ಲಿ ಉಪಯೋಗಿಸ್ತಾ ಇಲ್ವಲ್ಲ ಅಂತ. ಎಂಥ ಆಜನ್ಮ ಬ್ರಹ್ಮಚಾರಿಗಳು ಅಂದರೆ ಅವರು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ 1800 ಪುಟ ಇಂಗ್ಲೀಷಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಜಸ್ಟ್ as a physicist looks at metaphysics, because physics culminates in metaphysics. ಅದಕ್ಕೆ ಪಾಶ್ಚಾತ್ಯ ದೇಶದಲ್ಲಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ಅಂತ ಅವ್ರು ಹೇಳಲ್ಲ, ಮೆಟಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತಲೇ ಅವ್ರು ಹೇಳೋದು. ವೇರ್ ಫಿಸಿಕ್ಸ್ ಸ್ಟಾಪ್ಸ್ ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್. ದೇರ್ ಫಾರ್ ದಿ ಎಂಡ್ ಆಫ್ ಫಿಸಿಕ್ಸ್ ಇಸ್ ದಿ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ. ರೊದ್ದಾಮ್ ನರಸಿಂಹ ಟಾಪ್ ರ್ಯಾಂಕಿಂಗ್ ಸೈಂಟಿಸ್ಟು, ಅವರಿಗೆ ಪದ್ಮವಿಭೂಷಣ್ ಕೂಡ ಅವಾರ್ಡ್ ಸಿಕ್ಕಿದೆ. ಅವರು ಯೋಗ ವಾಸಿಷ್ಠದ ಮೇಲೆ ಎಂಥ ವರ್ಕ್ ಬರ್ತಿದ್ದಾರೆ ಗೊತ್ತಾ ಇಂಗ್ಲೀಷಲ್ಲಿ. ದಯವಿಟ್ಟು ಆ ಪುಸ್ತಕ ಓದಿ. ಸೈನ್ಸ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥವರು. ರೊದ್ದಾಮ್ ನರಸಿಂಹಸ್ ಕಾಮೆಂಟ್ರಿ ಆನ್ ಯೋಗ ವಾಸಿಷ್ಠ. ಐ ಆಮ್ ಗಿವಿಂಗ್ ದ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಲುಕಿಂಗ್ ಅಟ್ ದ ಸೇಮ್ ವರ್ಕ್. ಒಂದೇ ಕೃತಿಯನ್ನು ಎಷ್ಟು ಮುಖದಿಂದ ನಾವು ನೋಡ್ಬೋದು ಅನ್ನೋದಕ್ಕೆ. ಎಂದರೋ ಮಹಾನುಭಾವಲು ಅಂದರಿಕಿ ಮಾ ವಂದನಮೂಲು. ಯಾರು ಹೇಳಿದ್ರೆ ಏನು, ನಮಗೆ ಬೇಕಾಗಿರೋದು ಜ್ಞಾನ ಅಷ್ಟೇ. ಮುಕ್ತ ಮನಸ್ಸಿನಿಂದ ಪೂರ್ವಾಗ್ರಹಗಳಿಲ್ಲದೆ ನಾವು ಓದ್ತಾ ಹೋದರೆ ಎಂತಹ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಆಚೆ ಬರುತ್ತೆ ಅಂದರೆ ನೋಡಿ, ಶತಶ್ಲೋಕಿ, ಗೌಡಪಾದರ ಒಂದು ಕೃತಿ ಲಘು ಯೋಗ ವಾಸಿಷ್ಠ. ನೋಡಿ,
ಇದು ಬೃಹದ್ ಯೋಗ ವಾಸಿಷ್ಠವಾದರೆ ಲಘುಯೋಗ ವಾಸಿಷ್ಠ ಅಂತಲೂ ಒಂದು ಗ್ರಂಥ ಇದೆ. ವಿದ್ಯಾರಣ್ಯರ ಪಂಚದಶಿ, ಜೀವನ್ಮುಕ್ತಿ ವಿವೇಕ. ಜೀವನ್ಮುಕ್ತಿ ವಿವೇಕದಲ್ಲಿ 4 ರೀತಿ ಸನ್ಯಾಸಿಗಳನ್ನು ವರ್ಣನೆ ಮಾಡ್ತಾರೆ. ಅದನ್ನು ವರ್ಬ್ಯಾಟಮ್ ಯೋಗ ವಾಸಿಷ್ಠದಲ್ಲೂ ಕೂಡ ನೀವು ಕಾಣ್ಬೋದು. 4 ಜನ ಸನ್ಯಾಸಿಗಳು: ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಕುಟೀಚಕನಿಂದ ಪರಮಹಂಸನ ಸ್ಥಿತಿಗೆ ಏರಬೇಕು ಸನ್ಯಾಸಿಗಳಲ್ಲೂ ಕೂಡ. ನೋಡಿ, ಸನ್ಯಾಸ ಅಂದ್ರೇನು? ಬಿಡೋದು ಅಂತ. ರಂಗಪ್ರಿಯ ಸ್ವಾಮಿಗಳೇ ತಮಾಷೆ ಮಾಡ್ತಾಯಿದ್ರು, ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನ ಬುದ್ಧಿನೇ ಹೋಗ್ದಾದ್ರೆ ಏನು ಸನ್ಯಾಸ ತೊಗೊಂಡ್ಬಿಡೋದು? ಸನ್ಯಾಸ ಅಂದರೆ ಬಿಡೋದಪ್ಪ. ನ್ಯಾಸಯೇವ ತ್ಯರೇಚಯತ್. ಅದಕ್ಕೆ ಹೇಳೋದು, ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶು ಪರೇಣ ನ ಕಂ ನಿಹಿತಂ ಗುಹಾಯಾಂ ಬಿಭ್ರಾಜದೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಹ್ರಂ ವಿಪಾಪಂ ಪರಮೇಶ್ವಭೂತಂ ಯತ್ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ ತತ್ರಾಪಿ ದಹ್ರಂ. ಈ ರೀತಿಯಾಗಿ ಹೋಗುತ್ತೆ ಆ ಮಂತ್ರ. ಸೊ ಆ ದೃಷ್ಟಿಯಿಂದ ಪರಮೋತ್ಕೃಷ್ಟವಾಗಿರ್ತಕ್ಕಂತಹದ್ದು ಸನ್ಯಾಸ. ಅದು ಕುಟೀಚಕ, ಬಹುದಕ, ಹಂಸ, ಪರಮಹಂಸ. ಯಾವ ಡಿಸ್ಟಿಂಕ್ಷನ್ನ ಜೀವನ್ಮುಕ್ತಿ ವಿವೇಕದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಮಾಡಿದ್ದಾರೋ ಅದೇ ಡಿಸ್ಟಿಂಕ್ಷನ್ ಯೋಗವಾಸದಲ್ಲೂ ಕೂಡ ನೀವು ಜೀವನ್ಮುಕ್ತಿ ಪ್ರಕರಣದಲ್ಲಿ ಕಾಣಬಹುದು. ಇನ್ನು ಮುಂದೆ ಹಠಯೋಗ ಪ್ರದೀಪಿಕಾ. ಸದಾಶಿವ ಬ್ರಹ್ಮೇಂದ್ರರು ಮಹಾ ದೊಡ್ಡ ಹಠಯೋಗದಲ್ಲಿ ಅವರು ನಿಸ್ಸೀಮರಾಗಿರ್ತಕ್ಕಂಥವರು. ಯಾವ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ರಾಜಯೋಗದ ಬಗ್ಗೆ ಮಾತಾಡ್ತಾರೋ ಹಾಗೆ ಇವರು ಹಠಯೋಗದ ಬಗ್ಗೆ ಸದಾಶಿವ ಬ್ರಹ್ಮೇಂದ್ರರು ಸಮಾಧಿ ಸ್ಥಿತಿಗೆ ಹೋದಾಗ ಅವರು ಯಾವ ರೀತಿಯಾಗಿ ಇರ್ತಾ ಇದ್ರು ಅಂತ ಹೇಳಿದ್ರೆ, ತಮ್ಮಲ್ಲಿ ಕೆಲವರು ನೋಡಿರ್ತೀರ, ನೆರೂರಲ್ಲಿ ಅವರ ಸಮಾಧಿ ಇರತಕ್ಕಂಥದ್ದು ಸದಾಶಿವ ಬ್ರಹ್ಮೇಂದ್ರದು. ಇಲ್ಲಿಂದ ಹೊರಟ್ರೆ ನೀವು ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ, ನಾಮಕಲ್ಲು, ಕರೂರು, ಆಮೇಲೆ ಡಿವಿಯೇಷನ್ ತೆಗೆದುಕೊಂಡ್ರೆ 18 ಕಿಲೋಮೀಟರ್ ನೆರೂರು. ನೆರೂರಲ್ಲಿ ಅವರು ಸಮಾಧಿ ಕೂತ್ಕೊಂಡಾಗ ಕಾವೇರಿ ಉಕ್ಕಿ ಹರಿದು ದೇಹ ಎಲ್ಲ ಜಲಾವೃತವಾಗೋಯ್ತಂತೆ. ಆವಾಗ ಕೆಲಸ ಮಾಡೋರು ಗುದ್ಲಿ, ಪಿಕಾಸೆ, ಹಾರೆ ತಗೊಂಡು ಅಗಿಯಕ್ಕೆ ಬಂದಾಗ ರಕ್ತ ಬಂತಂತೆ. ಧಾರಾಕಾರವಾಗಿ ಅವರ ಹಣೆಯಿಂದ ರಕ್ತ ಸುರಿತಾ ಇದ್ರು. ಆ ಕಡೆ ಗಮನವೇ ಇಲ್ಲದೆ ಅವರು ಮುಂದುವರಿತಾ ಇದ್ರಂತೆ ಅವರ ಸಮಾಧಿ ಸ್ಥಿತಿಯಲ್ಲಿ. ಇನ್ನೊಂದು ಸಲ ಒಬ್ಬ ನವಾಬ ಕತ್ತಿ ತಿರುಗಿಸ್ತಾ ಇದ್ದಂತೆ. ಕತ್ತಿ ಬಂದು ಅವ್ರ ತೋಳ ಮೇಲೆ ಬಿದ್ದು ತೋಳು ಕಟ್ಟಾಗಿ ನೆಲದ ಮೇಲೆ ಬಿದ್ದೋಯ್ತಂತೆ. ಆಮೇಲೆ ನವಾಬನಿಗೆ ಪಶ್ಚಾತ್ತಾಪ ಆಗ್ಬಿಟ್ಟು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಹಿಂದೆ ಓಡೋಡಿ ಬಂದು ತೋಳು ಕೊಟ್ಟಾಗ ಇವ್ರು ಸುಮ್ಮನೆ ತೋಳನ್ನು ಹಿಂಗೆ ಇಟ್ಕೊಂಡಿರುತ್ತೆ, ತೋಳು ಸರಿ ಹೋಯ್ತಂತೆ. ಅದು ಬಿದ್ದಿದ್ದೂ ಗೊತ್ತಿಲ್ಲ, ಅವ್ನು ತಂದು ಕೊಟ್ಟಿದ್ದೂ ಗೊತ್ತಿಲ್ಲ, ತಾವು ಇಟ್ಕೊಂಡಿದ್ದೂ ಗೊತ್ತಿಲ್ಲ. ಆ ಸ್ಥಿತಿ ಮುಟ್ಟಿರ್ತಾರೆ ಆ ಮಠದಲ್ಲಿ ಇರ್ತಕ್ಕಂಥವರು. ಎಂಥ ಒಂದು ಸ್ಥಿತಿ ಅಂತ ಹೇಳಿದ್ರೆ ಅದು ನಿಜವಾದ ಅರ್ಥದಲ್ಲಿ ಯೋಗ ಸಿದ್ಧಿ ಅಂದರೆ ಹಾಗಿರಬೇಕು. ಆ ದೃಷ್ಟಿಯಿಂದಲೇ ಹೇಳ್ತಕ್ಕಂಥದ್ದು. ಆ ಸಮಾಧಿ ಸ್ಥಿತಿಯಲ್ಲಿ ಇರತಕ್ಕಂಥವರಿಗೆ ಎಲ್ಲೆಲ್ಲಿ ಮನಸ್ಸು ಹೋಗುತ್ತೋ ಅಲ್ಲಲ್ಲೇ ಸಮಾಧಿಗೆ ಹೋಗ್ತಕ್ಕಂಥ ಶಕ್ತಿ ಇರುತ್ತೆ ಅವರಿಗೆ. ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಸಮಾಧಿಯಲ್ಲಿ ಕೂತಿದ್ದಾಗ ಮೈಸೂರು ಮಹಾರಾಜರು ಗೋವಿಂದ ಸ್ವಾಮಿ ಎಂಬತಕ್ಕಂಥ ವೈದ್ಯರನ್ನು ಕಳಿಸಿದ್ರಂತೆ. ಸ್ವಾಮಿಗಳಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ, ಸ್ವಲ್ಪ ನೋಡ್ಕೊಂಬನ್ನಿ ಅಂತ. ಇವರು ತಕ್ಷಣ ಸಮಾಧಿಯಿಂದ ಬಹಿರ್ಮುಖರಾಗಿ, ನೀವೇ ಅಲ್ವಾ ಗೋವಿಂದ ಸ್ವಾಮಿನ ವೈದ್ಯರು, ಮಹಾರಾಜರು ಕಳಿಸಿರೋರು, ನಾನೆಲ್ಲ ಚೆನ್ನಾಗಿದ್ದೀನಿ ಅಂತ ನಿಮ್ಮ ಪ್ರಭುಗಳಿಗೆ ಹೇಳಿಬಿಡಿ ಅಂದ್ರಂತೆ. ಹೇಳ್ಬಿಟ್ಟು ಮತ್ತೆ ಸಮಾಧಿಗೆ ಹೊಟ್ಟೋದ್ರಂತೆ. ನೋಡಿ, ಆ ಸ್ಥಿತಿಲಿ ಇರ್ತಕ್ಕಂಥವ್ರಿಗೆ ನಾವು ಹೇಗಪ್ಪ ಹೇಳೋಕ್ಕಾಗತ್ತೆ? ಅಂಥವ್ರಿಗೆ ಹುಚ್ಚು ಅಂತ ನಾವು ಹೇಳಿ ಒಂದು ಬೋನ್ ತರಹ ಕೂಡ ಹಾಕಿಬಿಟ್ಟು 3 ದಿವಸ ಆದರೂ ಆ ಊಟ ಅಲ್ಲೇ ಬಿದ್ದಿರ್ತಾ ಇತ್ತು. ಯಾರಿಗೆ ಶಾಶ್ವತವಾಗಿರೋ ಊಟ ಸಿಕ್ಕಿದ್ಯೋ ಅವ್ರಿಗೆ ಈ ಊಟ ಕಟ್ಕೊಂಡು ಏನು ಆಗಬೇಕಾದ್ದು? ಶಾಶ್ವತವಾಗಿರ್ತಕ್ಕಂಥ ಆನಂದ ಇರತಕ್ಕಂಥವ್ರಿಗೆ ಈ ಲೌಕಿಕ ಆನಂದದಿಂದ ಆಗಬೇಕಾಗಿರ್ತಕ್ಕಂಥದ್ದು ಏನು? ಅದಕ್ಕೆ ನಾವು ಯಾವತ್ತೂ ಕೂಡ ನಿತ್ಯವಾಗಿರೋ ವಸ್ತು ಕಡೆ ಹೋಗಬೇಕೇ ಹೊರತು ಅನಿತ್ಯವಾಗಿರೋ ವಸ್ತು ಕಡೆ ಅಲ್ಲ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ. ಅದಕ್ಕೆ ಆ ಸುಭಾಷಿತದಲ್ಲಿ ಹೇಳೋದು, ಯಾರು ನಿತ್ಯ ವಸ್ತುವನ್ನು ಬಿಟ್ಟು ಅನಿತ್ಯ ವಸ್ತುವಿನ ಕಡೆಗೆ ಹೋಗಿದ್ದಾರೋ ಅದು ಹೇಗಿದ್ರೂ ಅನಿತ್ಯ ಸಿಗಲಿಲ್ಲ, ನಿತ್ಯ ವಸ್ತು ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ, ಇದು ಹೋಯ್ತು ಅದು ಹೋಯ್ತು. ಅದಕ್ಕೆ ಮಿಲ್ಟನ್ನು ಆರಿಯೋಪ್ಯಾಜೆಟಿಕಾನಲ್ಲಿ ಒಂದು ಕಡೆ ಬರೀತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ಕೊನೆ ಕಾಲಕ್ಕೆ 2 ಕಣ್ಣು ಕುರುಡಾಗ್ಬಿಟ್ಟು ಆ ಹೆಣ್ಣುಮಕ್ಕಳಿಗೆ ಗೋಳೈಕೊಂಡು ನನ್ನ ಪೊಯಿಟ್ರಿ ಎಲ್ಲ ಡಿಕ್ಟೇಟ್ ಮಾಡೋ ಸ್ಥಿತಿಗೆ ಬಂತು ಅಂತ. ಸೊ ಆ ದೃಷ್ಟಿಯಿಂದನೇ 23ನೇ ಹುಟ್ಟುಹಬ್ಬ ದಿವಸ ಅವ್ನು ಮೊದಲನೇ ಕವನ ಬರೀತಾನೆ. ಹೌ ಸೂನ್ ಹ್ಯಾಡ್ ಟೈಮ್ ದ ಸಟಲ್ ಥೀಫ್ ಆಫ್ ಯೂತ್ ಸ್ಟಾಲನ್ ಆನ್ ಮೈ ವಿಂಗ್ಸ್ ದ 3 and 20th year ಆನ್ ಇಸ್ ಬೀಯಿಂಗ್ ಅರೈವ್ಡ್ ಅಟ್ ದಿ ಏಜ್ ಆಫ್ 23 ಅಂತ ಮೊದಲನೇ ಪೋಯಮ್ ಮಿಲ್ಟನ್ದು. ಸೊ ಹಾಗೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಜೀವನ್ಮುಕ್ತಿ ವಿವೇಕದ 253 ಶ್ಲೋಕಗಳು ಉದ್ಧರಣೆ ನಮಗೆ ಸಿಗತ್ತೆ ಈ ಒಂದು ಯೋಗ ವಾಸಿಷ್ಠದಲ್ಲಿ. ಆಮೇಲೆ
ನಾರಾಯಣ ಭಟ್ಟರ ಭಕ್ತಿಸಾಗರ, ಹಠಯೋಗ ಪ್ರದೀಪ, ರಾಮಗೀತ, ವೇದಾಂತ ಸಿದ್ಧಾಂತ ಮುಕ್ತಾವಳಿ, ವಿಜ್ಞಾನಾಮೃತ, ಮಹೋಪನಿಷತ್ತು, ಅನ್ನಪೂರ್ಣೋಪನಿಷತ್ತು, ಅಕ್ಷಿ ಉಪನಿಷತ್ತು, ಇದೆಲ್ಲ ಹೆಸರುಗಳೇ ನಾವು ಕೇಳಿಲ್ಲ. ನೋಡಿ, 186 ಉಪನಿಷತ್ತುಗಳು ಅಂತ ಮೋತಿಲಾಲ್ ಬನಾರಸಿ ದಾಸ್ ಅವರು ಏನು ಪ್ರಿಂಟ್ ಮಾಡಿದ್ದಾರೋ ಅದರಲ್ಲಿ ಸಿಗತ್ತೆ ಹೊರತು ನಿಮಗೆ ಈ ಉಪನಿಷತ್ತುಗಳು ಸಾಮಾನ್ಯವಾಗಿ ನಾವು ನೋಡೋದೆಲ್ಲ ದಶೋಪನಿಷತ್ತುಗಳಷ್ಟೇ. ಅದರಲ್ಲಿ ಈ ಹೆಸರುಗಳೇ ನಮಗೆ ಪರಿಚಯ ಇಲ್ಲ. ಈ ಎಲ್ಲದರ ವಿಷಯಗಳು ಕೂಡ ಯೋಗ ವಾಸಿಷ್ಠದಲ್ಲಿ ಕಂಡುಬರುತ್ತೆ. ಮುಕ್ತಿಕ ಉಪನಿಷತ್ತು, ವಾರಾಹಿ ಉಪನಿಷತ್ತು, ಸನ್ಯಾಸ ಉಪನಿಷತ್ತು, ಶಾಂಡಿಲ್ಯ ಉಪನಿಷತ್ತು, ಯೋಗ ಕುಂಡಲಿನಿ ಉಪನಿಷತ್ತು, ಪೈಂಗಲ ಉಪನಿಷತ್ತು, ತೇಜೋಬಿಂದು ಉಪನಿಷತ್ತು, ಯೋಗ ಶಿಖೋಪನಿಷತ್ತು, ತ್ರಿಪಾತ ತಾಪಿನಿ ಉಪನಿಷತ್ತು, ಸೌಭಾಗ್ಯಲಕ್ಷ್ಮಿ ಉಪನಿಷತ್ತು, ಇದೆಲ್ಲದರಲ್ಲೂ ಕೂಡ ಯೋಗ ವಾಸಿಷ್ಠದ ಉದ್ಧರಣೆ ನಮಗೆ ಕಂಡುಬರುತ್ತದೆ. ಇನ್ನು ಒಟ್ಟು ಇದರಲ್ಲಿರೋದು 55 ಕಥೆಗಳು. ಸಮಗ್ರವಾಗಿರ್ತಕ್ಕಂಥ ಯೋಗ ವಾಸಿಷ್ಠದಲ್ಲಿ ಕೇವಲ ಕಥಾದೃಷ್ಟಿಯಿಂದನೇ ಯಾರಾದರೂ ನೋಡಬೇಕು ಅಂತ ಅಂದ್ಕೊಳ್ಳೋದಾದರೆ 55 ಕಥೆಗಳಿದೆ. ಸ್ವಾಮಿ ಶಿವಾನಂದ ಅವರು ಅದನ್ನೂ ಕೂಡ ಕನ್ನಡದಲ್ಲೇ ಒಂದು ಗ್ರಂಥ ಇದೆ, ಯೋಗ ವಾಸಿಷ್ಠದ ಕಥೆಗಳು ಅನ್ನೋ ದೃಷ್ಟಿಯಿಂದ. ಸ್ಟೋರೀಸ್ ಇನ್ ಯೋಗ ವಾಸಿಷ್ಠ, ಡಾಕ್ಟರ್ ವಿಜಯಶ್ರೀ ಅವರು ಒಂದು ಗ್ರಂಥ ಬರೆದಿದ್ದಾರೆ. ನಾನು ಆಗಲೇ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನು ಯಾವ ಭೂಮಿಕೆಯಲ್ಲಿ ಬರೆದರು ಈ ಯೋಗ ವಾಸಿಷ್ಠ, ಯಾವ ಹಿನ್ನೆಲೆಯಲ್ಲಿ ಇದು ರಚನೆ ಆಯಿತು, ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ. ಭಗವದ್ಗೀತೆಯ ವಿಸ್ತೃತವಾದ ರೂಪವೇ ಯೋಗ ವಾಸಿಷ್ಠ. ದರ್ಶನ ಪ್ರಪಂಚದ ಮೂಲಭೂತ ಸತ್ವದ ಸಂಚಯ ಇಲ್ಲಿದೆ. ನೋಡಿ, ನಮ್ಮಲ್ಲಿ ದರ್ಶನ ಯಾಕೆ ಹೆಸರು ಬಂತು, ದಾರ್ಶನಿಕರು ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಋಷಿಮುನಿಗಳು ತಮ್ಮ ಅಲೌಕಿಕವಾಗಿರ್ತಕ್ಕಂತಹ ಒಂದು ಪ್ರಜ್ಞೆಯಿಂದ ಆ ಮಂತ್ರಗಳನ್ನು ಕಂಡುಕೊಂಡ್ರು. ಆ ದೃಷ್ಟಿಯಿಂದನೇ ಅವರಿಗೆ ದಾರ್ಶನಿಕರು ಅಂತ ನಾವು ಹೇಳ್ತಕ್ಕಂಥದ್ದು. ಅದು ಬರವಣಿಗೆಯಲ್ಲಿ ಸಿಕ್ಕಿದ್ದಲ್ಲ, ಅದು ಗುರುವಿನಿಂದ ಶಿಷ್ಯನಿಗೆ, ತಂದೆಯಿಂದ ಮಗನಿಗೆ, ಮೌಖಿಕವಾಗಿ ಬಾಯಿಂದ ಬಾಯಿಗೆ 5,000 6,000 ವರ್ಷ ಆದರೂ ಕೂಡ ಒಂದು ಉದಾತ್ತ ಅನುದಾತ್ತ ವ್ಯತ್ಯಾಸವಾಗದೆ, ಒಂದು ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆಗದೆ ಅದೇ ರೀತಿ ಹರಿದು ಬಂದಿದೆ ನೋಡಿ. ಅದರಿಂದಾನೇ ಇವತ್ತಿಗೂ ಕೂಡ ಅದು ತನ್ನ ಸತ್ವವನ್ನು ಉಳಿಸ್ಕೊಂಡಿರೋದು. ಒಂದು ಅಕ್ಷರ ವ್ಯತ್ಯಾಸ ಆದರೆ ಎಷ್ಟು ಅನರ್ಥ ಆಗುತ್ತೆ ಗೊತ್ತಾ? ಪೂಜೆ ಮಾಡೋವಾಗ ನೈವೇದ್ಯಕ್ಕೆ ಸ್ಪಷ್ಟವಾಗಿ ಫಲಮಾನಯ, ಮಹಾಪ್ರಾಣ ಉಚ್ಚಾರ ಮಾಡಿಪ್ಪ ದಯವಿಟ್ಟು, ಫಲಮಾನಯ ಅಂತ ಹೇಳಿಬೇಡಿ. ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ ತಂದಿಡಬೇಕು ನೈವೇದ್ಯಕ್ಕೆ. ನೀವು ಆ ರೀತಿ ಉಚ್ಚಾರ ಮಾಡಿದರೆ ಸತ್ಯಂ ವಧ, ದಯವಿಟ್ಟು ಅಲ್ಪಪ್ರಾಣ ಉಚ್ಚಾರ ಮಾಡಿ, ಸತ್ಯಂ ವಧ ಅಲ್ಲ. ಈಗ ಅದೇ ಆಗ್ತಾ ಇರೋದು, ಸತ್ಯಂ ವಧಾನೆ. ಎಲ್ಲ ಕಡೆಯೂ ಕೂಡ ಸತ್ಯವನ್ನು ನಾವು ವಧೆ ಮಾಡ್ತಕ್ಕಂಥ ಸ್ಥಿತಿ ಬಂದಿದೆ ನೋಡಿ. ಇಂದ್ರ ಶತ್ರುರ್ವರ್ಧಸ್ವ, ಒಂದು ಉದಾತ್ತ ಅನುದಾತ್ತ ವ್ಯತ್ಯಾಸ ಆದರೆ ಇಂದ್ರನ ಶತ್ರು ಹಾಳಾಗ್ಲಿ ಅನ್ಬೋದು, ಇಂದ್ರ ಹಾಳಾಗ್ಲಿ ಅನ್ನೋ ಅರ್ಥ ಬರುತ್ತೆ ನೋಡಿ. ಆಪೋಸಿಟ್ ಮೀನಿಂಗ್ ಬರುತ್ತೆ. ಆ ದೃಷ್ಟಿಯಿಂದನೇ ಶಬ್ದಗಳು ಅಷ್ಟು ನಾವು ನಿಖರವಾಗಿ ಉಪಯೋಗಿಸಬೇಕಾಗತ್ತೆ. ಉನ್ನತವಾದ ಆಧ್ಯಾತ್ಮಿಕ ತತ್ವಗಳನ್ನು ಹೃದಯ ಸ್ಪರ್ಶಿಯಾಗಿ ವಿಭಜಿಸ್ತಕ್ಕಂಥ ಕೃತಿ ಇದು. ಅತ್ಯಂತ ನಿರಪೇಕ್ಷ ಸೌರಭ್ಯ. ಎಷ್ಟು ಚೆನ್ನಾಗಿದೆ ಈ ಕೃತಿ ಅಂತ ಹೇಳಿದರೆ, ಗ್ರಂಥದ ವಿಚಾರಗಳು ಪ್ರಸ್ಥಾನತ್ರಯಗಳ, ವಿಶೇಷತಃ ಭಗವದ್ಗೀತೆ ಉಪನಿಷತ್ತುಗಳ ಪರಂಪರೆಯನ್ನೇ ನೇರವಾಗಿ ಪ್ರತಿಬಿಂಬಿಸುತ್ತೆ. ಯೋಗ ವಾಸಿಷ್ಠ ಅಪೇಕ್ಷಿತ ಪ್ರಸಿದ್ಧಿಯಿಂದ ಏಕೆ ವಂಚಿತವಾಯಿತು? ಈ ಪ್ರಶ್ನೆ ಯಾರಾದರೂ ಕೇಳ್ಬೋದು. ಹಾಗಿದ್ರೆ ಯಾಕೆ ಈ ಗ್ರಂಥ ಪಾಪ್ಯುಲರ್ ಆಗಲಿಲ್ಲ? ಯಾತಕ್ಕೋಸ್ಕರ ಜನಜನಿತವಾಗಲಿಲ್ಲ? ಇಷ್ಟೆಲ್ಲ ವಿಷಯ ಇದ್ದರೂ ಕೂಡ ಏನು ಲೋಪ ಆಯಿತು? ಎಲ್ಲಿ ಲೋಪ ಆಯಿತು? ಯಾಕೆ ಲೋಪ ಆಯಿತು? ಆ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕಾಡುತ್ತೆ ನೋಡಿ. ಈಗ ರಾಮಾಯಣಕ್ಕಿರ್ತಕ್ಕಂಥ ಪ್ರಾಮುಖ್ಯತೆ ಅಧ್ಯಾತ್ಮ ರಾಮಾಯಣಕ್ಕೆ ಯಾಕೆ ಬರಲಿಲ್ಲ? ಮಹಾಭಾರತಕ್ಕಿರ್ತಕ್ಕಂಥ ಪ್ರಾಮುಖ್ಯತೆ ಅಧ್ಯಾತ್ಮ ರಾಮಾಯಣಕ್ಕೆ ಯಾಕೆ ಬರಲಿಲ್ಲ? ಈ ಪ್ರಶ್ನೆಗಳೆಲ್ಲ ಸಹಜವಾಗಿ ಉದ್ಭವ ಆಗತ್ತೆ ನೋಡಿ. ಇಂಥದಕ್ಕೆ ಉತ್ಥಾಪ್ಯಾಕಾಂಕ್ಷ ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳೋದು. ಕೆಲವು ಪ್ರಶ್ನೆಗಳೂ ನಮಗೆ ಹೊಳೆಯಲ್ಲ, ಅವರೇ ಪ್ರಶ್ನೆಗಳನ್ನೂ ಹಾಕ್ಕೊಂಡು ಸಮಾಧಾನವನ್ನು ಅವರೇ ಕೊಡ್ತಾ ಬರ್ತಾರೆ. ಉತ್ಥಿತಾಕಾಂಕ್ಷ ಅಂದರೆ ಇನ್ನೊಬ್ಬರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಉತ್ತರ ಕೊಡೋದು. ಉತ್ಥಾಪ್ಯಾಕಾಂಕ್ಷ ಅಂದರೆ ನಾವೇ ಪ್ರಶ್ನೆನೂ ಹಾಕ್ಕೊಂಡು ಅದಕ್ಕೆ ನಾವೇ ಸಮಾಧಾನವೂ ಕೊಡೋದು. ಯಾರಿಗೂ ಪ್ರಶ್ನೆ ಕೇಳೋಕ್ಕೂ ಹೊಳಿದೇ ಇರತಕ್ಕಂಥ ಪ್ರಶ್ನೆಗಳು ನೋಡಿ. ಅದು ಪ್ರಶ್ನೆ ಕೇಳೋದು ಒಂದು ಆರ್ಟ್ ಅದು. ಏಕೆಂತ ಹೇಳಿದರೆ, ಕಾನ್ಫರೆನ್ಸ್ ಹೇಗೆ ಅಟೆಂಡ್ ಮಾಡಬೇಕು ಅಂದರೆ ಫ್ರಾನ್ಸಿಸ್ ಬೇಕನ್ ಒಂದು ಕಡೆ ಬರೀತಾನೆ, ಇಫ್ ಯು ಗಾಟ್ ಎನಿಥಿಂಗ್ ಟು ಸೇ, ಸ್ಟ್ಯಾಂಡ್ ಅಪ್, ಸೇ ಅಪ್ ಆ್ಯಂಡ್ ಶಟ್ ಅಪ್, ಲಿಸನ್ ಟು ದ ಅದರ್ ಮ್ಯಾನ್, ಯು ಆರ್ ನಾಟ್ ದಿ ಓನ್ಲಿ ಸ್ಪೀಕರ್ ಹಿಯರ್. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಇದಮಿತ್ತಮ್ ಅಂತ ನಿಕೃಷ್ಟವಾಗಿ, ನಿರ್ದಿಷ್ಟವಾಗಿ ನಿರೂಪಣೆ ಮಾಡಬೇಕು. ಹಾಗಿಲ್ಲದೆ ಹೋದರೆ ಪ್ರಯೋಜನ ಏನು ಬಂತು? ಅದಕ್ಕೆ ನೋಡಿ, ವ್ಯಾಕರಣ ಶಾಸ್ತ್ರ ನಮ್ಮಲ್ಲಿ ಎಷ್ಟು ನೇರವಾಗಿ ವಿಷಯಗಳನ್ನು ತರುತ್ತೆ ಅಂತ ಹೇಳಿದ್ರೆ,
ಅದಕ್ಕೆ ಇವತ್ತು ಪಾಶ್ಚಾತ್ಯರು ಯಾಕೆ ಸಂಸ್ಕೃತಕ್ಕೆ ಮಾರು ಹೋಗಿದ್ದಾರೆ ಅಂದರೆ, ಸಂಸ್ಕೃತ ವ್ಯಾಕರಣ ಕಂಪ್ಯೂಟರ್ಗೆ ಅತ್ಯಂತ ನಿಕಟವಾಗಿ ವರ್ತನೆ ಆಗ್ತಕ್ಕಂಥದ್ದು. ನೋಮ್ ಚಾಮ್ಸ್ಕಿ ಅವನು ಲಿಂಗ್ವಿಸ್ಟಿಕ್ಸ್ ಮೇಲೆ ವರ್ಕ್ ಮಾಡಿದ್ದಾನೆ. ಹಾಗೆಯೇ ಸುಪ್ರಸಿದ್ಧವಾಗಿರತಕ್ಕಂತಹ ಜಾರ್ಜ್ ಕಾರ್ಡೋನಾ ಎಂಬತಕ್ಕಂಥ ವಿದ್ವಾಂಸ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿನಲ್ಲಿ ಪಾಣಿನಿ ಆ್ಯಂಡ್ ಮಾಡ್ರನ್ ಲಿಂಗ್ವಿಸ್ಟಿಕ್ಸ್ ಅಂತ ವರ್ಕ್ ಮಾಡಿದ್ದಾನೆ. ಆ ಗ್ರಂಥಗಳೆಲ್ಲ ನಾವು ನೋಡಿದರೆ ಯಾತಕ್ಕೋಸ್ಕರ ಅದು ಬಂತು ಅಂದರೆ, ನಮ್ಮಲ್ಲಿರ್ತಕ್ಕಂಥ ವ್ಯಾಕರಣ ಅಂತಹ ಮಹತ್ವ ಇದೆ. ಇವತ್ತು ನಮ್ಮ ಮಕ್ಕಳಿಗೆ ವ್ಯಾಕರಣ ಅಂದರೆ ಕ್ಯಾಕರಣ ಅಂತ ಕೇಳ್ತಾರೆ. ನಮಗೆ ಸಮೋಸ ಗೊತ್ತಿದೆ ಸರ್, ಸಮಾಸ ಗೊತ್ತಿಲ್ಲ. ಸೊ ಇದೇ ಅವ್ರಿಗಿರ್ತಕ್ಕಂಥ ಉತ್ತರ. ಇಟ್ಸ್ ಲೈಕ್ ಮ್ಯಾಥಮ್ಯಾಟಿಕ್ಸ್, ಯು ಕ್ಯಾನ್ ಸ್ಕೋರ್ 100 ಔಟ್ ಆಫ್ 100 ಇನ್ ಗ್ರಾಮರ್. ನೋಡಿ, ಯೋಗ ವಾಸಿಷ್ಠ ಯಾತಕ್ಕೆ ವಂಚಿತವಾಯಿತು, ಓದುಗನನ್ನು ಯಾತಕ್ಕೋಸ್ಕರ ತನ್ನ ಕಡೆ ಸೆಳ್ಕೊಳ್ಳಿಲ್ಲ ಎಂಬತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಭಗವದ್ಗೀತೆ ತಾತ್ವಿಕ ವಿಚಾರಧಾರೆಯ ಸಮಾನವಾದ ವೈಚಾರಿಕ ಗಾಂಭೀರ್ಯ, ಪ್ರಾಜ್ಞ ಚಿಂತನ ಗ್ರಂಥದ ಉದ್ದಕ್ಕೂ ಹರಡಿದೆಯಾದರೂ ಭಗವದ್ಗೀತೆಯಂತೆ ಇದು ಚಿಕ್ಕ ಗ್ರಂಥವಲ್ಲ. ಮೊದಲನೇ ಪಾಯಿಂಟು, ಭಗವದ್ಗೀತೆಯೇ 700 ಶ್ಲೋಕ. ಹಾಗಿರುವಾಗ ಇದು 32,000 ಶ್ಲೋಕ ಅಂದರೆ ನೋಡಿ, ಗಾತ್ರ ದೃಷ್ಟಿ ಅದೂ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಏಕೆಂದರೆ ಅಷ್ಟು ವಿಸ್ತಾರವಾಗಿಬಿಟ್ರೆ ಆಧುನಿಕ ಕಾಲದಲ್ಲಿ ಜನಗಳಿಗೆ ಟೈಮ್ ಇಲ್ಲ. ಯಾರನ್ನು ಕೇಳಿದ್ರೂ ಕೂಡ ಐ ಹ್ಯಾವ್ ನೋ ಟೈಮ್. ಪ್ರತಿಯೊಬ್ಬರು ಅದೇ ಹೇಳ್ತಾರೆ ನೋಡಿ, ನನಗೆ ಸಮಯ ಇಲ್ಲ. ಪ್ರತಿಯೊಬ್ಬರು ಕೊಡ್ತಕ್ಕಂಥ ಉತ್ತರ ಅದು ಒಂದು ಕಾರಣ ಇರಬಹುದು. ಪುಟ್ಟ ಕೃತಿಯಲ್ಲ, ವಿಸ್ತಾರವಾದ ತಾತ್ವಿಕ ವಿವೇಚನೆ ಸಾಮಾನ್ಯ ವಾಚಕನಿಗೆ ಅರ್ಥವಾಗುವುದು ಕಷ್ಟ. ಎರಡನೇದು, ಇದರ ಶೈಲಿ ದೃಷ್ಟಿಯಿಂದ ನೀವು ನೋಡಿದರೆ ಇಷ್ಟೆಲ್ಲ ವೇದಾಂತ ತತ್ವಗಳನ್ನು ನೀವು ತುಂಬಿಬಿಟ್ರೆ ಅದು ಕಥೆಗಿಂತ ತತ್ವ ಹೆಚ್ಚಾಗಿರೋದರಿಂದ, ಜನಸಾಮಾನ್ಯರಿಗೆ ಹಿಡಿದೇ ಇರೋದರಿಂದ ಪಾಪ್ಯುಲರ್ ಆಗದೇ ಇರೋದಕ್ಕೆ ಕಾರಣ ಇರಬಹುದು ಅನ್ನೋದು ಎರಡನೆಯ ಒಂದು ಮುಖ್ಯವಾಗಿರ್ತಕ್ಕಂತಹ ಅಂಶ. ಇನ್ನು ಅದ್ವೈತ ಸಿದ್ಧಾಂತದ ಪ್ರತಿಕ್ರಿಯೆಗಳನ್ನೇ ಇದು ಸಂಪೂರ್ಣವಾಗಿ ಪ್ರತಿಪಾದಿಸೋದ್ರಿಂದ ಅದ್ವೈತ ಇತರ ವೈದಿಕ ಸಂಪ್ರದಾಯಗಳು ಈ ಗ್ರಂಥವನ್ನು ಗೌಣವೆಂದು ಪರಿಗಣಿಸಿರಬಹುದು. ಅದು ಕೂಡ ಪಾಸಿಬಲ್. ಏಕೆಂದರೆ ಇದರಲ್ಲಿ ಬರ್ತಕ್ಕಂಥ ತತ್ವಗಳೆಲ್ಲ ಕೂಡ ಅದ್ವೈತದ ದೃಷ್ಟಿಯಿಂದ ನಿಲ್ತಕ್ಕಂಥದ್ದೇ ಹೊರತು ಬೇರೆಯವರಿಗೆ ಇದರಲ್ಲಿ ಅಷ್ಟು ಸಾಮ್ಯ ಕಾಣದೇ ಇರಬಹುದು. ಆ ದೃಷ್ಟಿಯಿಂದ ಅವರು ಇದಕ್ಕೆ ಬೆಲೆ ಕೊಡದೇ ಇರೋದರಿಂದಲೂ ಕೂಡ ಇದರ ಒಂದು ಮಹತ್ವ ಕಡಿಮೆ ಆಗಿರಬಹುದು. ಕೊನೆಯದಾಗಿ ಯೋಗ ವಾಸಿಷ್ಠದ ಬಗ್ಗೆ ಸಾಮಾನ್ಯವಾಗಿ ಒಂದು ಭ್ರಮೆ ಇದೆ. ಈ ಗ್ರಂಥ ಕರ್ಮ ಸನ್ಯಾಸವನ್ನು ಮಾತ್ರ ಹೇಳಿ ಮನುಷ್ಯರನ್ನು ಸಂಸಾರದಿಂದ ದೂರ ಮಾಡುತ್ತದೆ ಹಾಗೂ ನಿಷ್ಕ್ರಿಯವಾದ ವೈರಾಗ್ಯವನ್ನು ಬೋಧಿಸಿ ಅವರನ್ನು ಅಕರ್ಮಣ್ಯವಾಗಿ ಇಸುತ್ತದೆ. ಇದೆಲ್ಲ ಕೂಡ ಮಿಥ್ಯಾ ಆರೋಪಗಳು. ಅದಕ್ಕೆ ಹೇಳ್ತಕ್ಕಂಥದ್ದು ಕರ್ಮಣಿ ಅಕರ್ಮಯ ಪಶ್ಯೇ ಅಕರ್ಮಣಿ ಚ ಕರ್ಮಯಃ. ಆ ದೃಷ್ಟಿಯಿಂದನೇ ಕುರ್ವನ್ನೇವೇಹ ಕರ್ಮಾಣಿ ಜಿಜೇ ವಿಷೇಚ್ಛತಂ ಸಮಾಹ ಏವಂತ್ವೈನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನಿನ್ನ ಕರ್ಮ ಬಿಡು ಅಂತ ಯಾರೂ ಹೇಳಿಲ್ಲ, ಕರ್ಮದ ಫಲದ ಆಸೆ ಬಿಡು ಅಂತ ಅಷ್ಟೇ ಹೇಳಿರೋದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವೇನು ಅರ್ಥ ಮಾಡ್ತೀವಿ, ಕರ್ಮವನ್ನೇ ಬಿಟ್ಬಿಡು ಅಂತ ಹೇಳಿದ್ದಾರೆ ಅಂತ ಅಲ್ಲ. ನಮ್ಮ ಅನುಕೂಲ ಸಿಂಧು, ನಮ್ಗೆ ಏನು ಬೇಕೋ ಅದನ್ನು ಮಾತ್ರ ತೆಗೆದುಕೋತೀವಿ, ಮಿಕ್ಕಿದ್ದು ಬಿಟ್ಬಿಡ್ತೀವಿ. ನೋಡಿ, ಅವರೇ ಹೇಳಿದ್ದಾರೆ ಅಂತ. ಹಾಗಲ್ಲ. ನೀನು 100 ವರ್ಷ ಬದುಕಿದ್ರೂ ಕೂಡ ನೀನು ಕರ್ಮವನ್ನು ಬಿಡೋ ಹಾಗಿಲ್ಲ. ಕೆಲವರು ಹೇಳ್ತಾರೆ 50 ವರ್ಷದಿಂದ ಸಂಧ್ಯಾವನ್ನೇ ಮಾಡ್ತಾ ಇದ್ದೀನಿ, ಇನ್ನೂ ನನಗೆ ಮೋಕ್ಷ ಸಿಗಲಿಲ್ಲ. ಸಂಧ್ಯಾವನ್ನೇ ಮಾಡದೆ ಹೋದರೆ ಪಾಪ ಉಂಟು, ಮಾಡೋದ್ರಿಂದ ಪುಣ್ಯ ಇಲ್ಲ. ಪಾಪ ನಿವಾರಣೆಯೇ ಫಲ. ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ. ನಿತ್ಯ ಕರ್ಮ ನೀನು ಮಾಡಬೇಕು ಅಷ್ಟೇ. ವೇದೋ ನಿತ್ಯಮದೀಯತಾಂ ತದಿದಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜ ಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಸೋಪಾನ ಪಂಚಕದ 1ನೇ ಶ್ಲೋಕ ಶಂಕರಾಚಾರ್ಯ ಹೇಳಿರೋ ಮಾತು. ಆ ದೃಷ್ಟಿಯಿಂದ ನೀನು ಆ ಮಟ್ಟದ ಜ್ಞಾನವನ್ನು ಪಡೆದಿದ್ದೆ ಆದರೆ ಕರ್ಮವೇ ನಿನ್ನನ್ನು ಬಿಟ್ಟು ಹೋಗುತ್ತೆ ಹೊರತು ನೀನು ಯಾರು ಕರ್ಮವನ್ನು ಬಿಡೋನು? ನಾನು ಕರ್ಮವನ್ನು ಬಿಡ್ತೀನಿ, ನಾನು ಜ್ಞಾನಿ ಅಂತ ನೀನು ಹೇಳ್ತಾ ಇರೋದ್ರಿಂದ ನೀನು ಜ್ಞಾನಿ ಅಲ್ಲ ಅನ್ನೋದು ಪ್ರೂವ್ ಆಯಿತು. ಯಾರು ನಾನು ಬ್ರಹ್ಮಜ್ಞಾನಿ ಅಂತ ಹೇಳ್ತಾರೋ ಅವ್ರು ಖಂಡಿತವಾಗಿಯೂ ಬ್ರಹ್ಮಜ್ಞಾನಿಗಳಲ್ಲ. ಅದು ಕೇವಲ ಅನುಭವದಿಂದ ಗೋಚರವಾಗೋದೇ ಹೊರತು ಬಾಯಿಗೆ ಸಿಗ್ತಕ್ಕಂಥದ್ದಲ್ಲ. ಈ ಗ್ರಂಥದ ನಿರಂತರ ಅಧ್ಯಯನದ ಬಗ್ಗೆ ಒಂದು ಭೀತಿ ಏನು ಅಂದರೆ, ಸಂಸಾರ ನಿಸ್ಸಾರ ಇದೆಲ್ಲವೂ ಕೂಡ ಮಾಯೆ ಎಂಬುದಾಗಿ ಅರಿತುಕೊಂಡಾಗ ಎಲ್ಲಿ ಪ್ರತಿಯೊಬ್ಬರೂ ಕೂಡ ಸನ್ಯಾಸಿಗಳಾಗ್ಬಿಟ್ಟು ಮನೆ ಬಿಟ್ಟು ಹೊಟ್ಟೋಗ್ತಾರೋ ಈ ಒಂದು ಭೀತಿ, ಇದೆಲ್ಲ ಕೂಡ ಅಕಾರಣವಾಗಿರ್ತಕ್ಕಂಥ ಭೀತಿಗಳೇ ಹೊರತು ನಿಜವಾಗಿರ್ತಕ್ಕಂಥ ಭೀತಿ ಅಲ್ಲ. ಹಾಗಿದ್ರೆ ನಾವು ಏನು ಮಾಡಬೇಕು? ಈ ಭೀತಿಯನ್ನು ಹೋಗಲಾಡಿಸೋದಕ್ಕೆ ನಾವು ಏನು ಮಾಡಬೇಕು? ಯಾವ ರೀತಿಯಾಗಿ ಯೋಗ ವಾಸಿಷ್ಠವನ್ನು ನಾವು ಅಧ್ಯಯನ ಮಾಡಬೇಕು ಎಂಬತಕ್ಕಂಥ ಮಾತನ್ನು
ಎರಡನೇ ದಿನವಾಗಿರ್ತಕ್ಕಂಥ ನಾಳಿನ ಉಪನ್ಯಾಸದಲ್ಲಿ ಮುಂದುವರಿಸ್ತೀನಿ ಅಂತ ಇಟ್ಕೊಂಡು ಈ ಸರಣಿಯ ಮೊದಲನೇ ದಿನದ ಈ ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVG ಸಮರ್ಪಣ ಮಸ್ತು.